ಹಲವು ಕಾರ್ಯಕ್ರಮಗಳನ್ನು ಸಂಸ್ಕೃತ ನಾಟಕ ವಾಚನ ರೂಪದಿಂದ ಮಾಡ್ತಾ ಬಂದಿದ್ದೀವಿ. ಆ ಮಾಲಿಕೆಯಲ್ಲಿ ಇದು 4ನೇ ಕಾರ್ಯಕ್ರಮ. ಮೊದಲಿಗೆ ಕಾಳಿದಾಸ ಮಹಾಕವಿಯ ಶಾಕುಂತಲದ 4ನೇ ಅಂಕವನ್ನು ವಾಚನ ಮಾಡಿದ್ದಾಯಿತು. ಆ ಬಳಿಕ ಶೂದ್ರಕ ಮಹಾಕವಿಯ ಮೃಚ್ಛಕಟಿಕದ 1ನೇ ಅಂಕವನ್ನು ವಾಚನ ಮಾಡಿದ್ದಾಯಿತು. ಅನಂತರ ಕಳೆದ ಬಾರಿ ವಿಶಾಖದತ್ತ ಮಹಾಕವಿಯ ಮುದ್ರಾರಾಕ್ಷಸ ಕೃತಿಯ 3ನೇ ಅಂಕವನ್ನು ವಾಚನೆ ಮಾಡಿದ್ದಾಯಿತು. ಆ ಮೂಲಕವಾಗಿ ಕರುಣ ವಾತ್ಸಲ್ಯ ಪ್ರಧಾನವಾದ ಶೃಂಗಾರದ ಹಿನ್ನೆಲೆ ಇರುವಂತಹ ಶಾಕುಂತಲ ಅದು ಒಂದು ಮಾದರಿಯಾಯಿತು. ಸ್ವಯಂಪೂರ್ಣವಾದ ಕೃತಿಯೆಂಬಂತೆ ಇರುವ ಆ 4ನೇ ಅಂಕವನ್ನು ನಾವು ಅಂತಶ್ಚಕ್ಷುಗಳಿಗೆ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾಯಿತು. ಆ ಬಳಿಕ ಹಾಸ್ಯ, ವಾಸ್ತವ, ಕರುಣ, ಶೃಂಗಾರ ಎಲ್ಲ ಬಗೆ ಬಗೆಯ ರಸಗಳ ಸಮಾಹಾರ ಇರತಕ್ಕಂಥ ಮೃಚ್ಛಕಟಿಕದ ಮೂಲಕವಾಗಿ ಭಾರತೀಯ ಪ್ರಾಚೀನ ಸಮಾಜ ಯಾವ ರೀತಿಯಲ್ಲಿತ್ತು ಅನ್ನುವುದು ಮತ್ತು ಆ ಸುಕುಮಾರ ಮನೋಹರವಾದ ಪ್ರೀತಿ ಚಾರುದತ್ತ ಮತ್ತು ವಸಂತ ಸೇನೆಯರ ನಡುವೆ ಹೇಗೆ ಆರಂಭವಾಯಿತು, ಶಕಾರ್ನಂಥ ಧೂರ್ತರ ಕ್ರಮ ಎಂಥದ್ದು, ಅವರ ಅಕ್ರಮ ಎಂಥದ್ದು, ಇದನ್ನೂ ಕೂಡ ಆ ನಾಟಕದ ಮೂಲಕ, ಅಂದರೆ ಅದು ಪ್ರಕರಣ ಅನ್ನುವ ಒಂದು ಪ್ರಕಾರ, ಅದರ ಮೂಲಕ ಕಂಡದ್ದಾಯಿತು. ಅದು 1ನೇ ಅಂಕ ಆಗಿದ್ದರೂ ಒಂದು ಮಟ್ಟಕ್ಕೆ ಸ್ವತಂತ್ರವೇ ಆದಂಥ ರೂಪ ಅದರದು. ಆಮೇಲೆ ರಾಜನೀತಿಯನ್ನು ಪ್ರಧಾನವಾಗಿ ಉಳ್ಳಂಥದ್ದು, ಗಂಭೀರವಾದ ಸಂಭಾಷಣೆ, ಪ್ರೌಢವಾದ ಭಾಷೆ ಇರತಕ್ಕಂಥ ಚಾಣಕ್ಯನ ಅಪ್ರತಿಹತವಾದ ಮೇಧಾಶಕ್ತಿಯನ್ನು, ಚಂದ್ರಗುಪ್ತನ ಸಹಕಾರಿತೆಯನ್ನು, ಆ ರಾಕ್ಷಸಾಮತ್ಯ ಚಾಣಕ್ಯರ ತಂತ್ರ ಪ್ರತಿತಂತ್ರಗಳ ಹಿನ್ನೆಲೆಯಲ್ಲಿ ಇರುವ 3ನೇ ಅಂಕ ಕೃತಕ ಕಲಹಾಂಕ ಅನ್ನುವುದು ಅದು ಮುದ್ರಾರಾಕ್ಷಸದ ಭಾಗ. ಅದನ್ನು ನಾವು ಗಮನಿಸಿದ್ದಾಯಿತು. ಹೀಗೆ ಪ್ರಾಚೀನ ಭಾರತದ 3 ಮಹಾ ಸಂಸ್ಕೃತ ಕವಿಗಳು ಯಾರಿದ್ದಾರೆ, ಕಾಳಿದಾಸ, ಶೂದ್ರಕ ಮತ್ತು ಮುದ್ರಾರಾಕ್ಷಸಕಾರನಾದ ವಿಶಾಖದತ್ತ, ಅವರ ಕೃತಿಗಳನ್ನು ಪರಿಚಯ ಮಾಡಿಕೊಂಡಿದ್ದಾಯಿತು. ಒಂದೊಂದು ಅಂಕ. ಈಗ ಭಾಸಮಹಾಕವಿದು ಅಂತ ಪ್ರಸಿದ್ಧಿ ಇರುವಂಥ ಈ ಒಂದು ದೂತವಾಕ್ಯ ರೂಪಕವನ್ನು ಮುಂದಿಡುವುದಾಗುತ್ತದೆ. ಇದು ಆ ನಾಟಕಗಳಂತೆ, ಮೊದಲ ನಾನು ಹೇಳಿದ 3 ಕೃತಿಗಳಂತೆ ಅನೇಕ ಅಂಕಗಳಲ್ಲಿ ವಿಭಕ್ತವಲ್ಲ, ಆದ್ಯಂತವಾಗಿರುವುದು ಒಂದೇ ಅಂಕ. ಹೀಗಾಗಿ ಇಡೀ ಸಮಗ್ರವಾದ ರೂಪಕದ ಒಂದು ಅನುಭವ, ಪರಿಚಯ ನಮಗಾಗುತ್ತದೆ. ಮತ್ತು ಸಂಸ್ಕೃತದ ಪ್ರಾಚೀನ ರೂಪಕಗಳಲ್ಲಿ ಪ್ರಾಯಶಃ ಇದು ಒಂದೇ ಒಂದು ಪ್ರಾಕೃತದ ಸೋಂಕು ಇಲ್ಲದೆ ಇರತಕ್ಕಂಥ ಪೂರ್ಣ ಪ್ರಮಾಣದ ಸಂಸ್ಕೃತ ಕೃತಿ ಅಂತ ಹೇಳ್ಬೋದು. ಯಾಕೆಂದರೆ ಸಂಸ್ಕೃತ ನಾಟಕ ಅನೇಕ ವಿಧವಾದ ಪ್ರಾಕೃತಗಳಿಂದ ಕೂಡಿರುತ್ತವೆ. ಆಡು ನುಡಿಗಳ ಬೇರೆ ಬೇರೆ ಪ್ರಕಾರ ಶಾಕುಂತಲದಲ್ಲಿ ಇದೆ, ಮೃಚ್ಛಕಟಿಕದಲ್ಲಿ ಬಹಳ ಉಂಟು, ಮುದ್ರಾರಾಕ್ಷಸದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಾಣಸಿಗುತ್ತದೆ. ಆದರೆ ಇದು ಹಾಗಲ್ಲದೆ ಪೂರ್ಣವಾಗಿ ಸಂಸ್ಕೃತ. ಯದ್ಯಪಿ ನಾವು ಇಲ್ಲಿ ಎಲ್ಲರೂ ಸಂಸ್ಕೃತದ ಸಂಭಾಷಣೆಯನ್ನೇ ಇಟ್ಟುಕೊಂಡಿದ್ದೀವಿ. ಮೂಲದ ನಾಟಕವನ್ನೇ ನೋಡಿದ್ರೆ ಅಲ್ಲಿ ಶಕುಂತಲೆಯಾಗಲಿ, ಅನಸೂಯೆ, ಪ್ರಿಯಂವದೆ ಅಥವಾ ಶಕಾರ, ಚಾರುದತ್ತನ ಗೆಳೆಯ ಮೈತ್ರೇಯ, ವಸಂತ ಸೇನೆ ಇಂಥವರೆಷ್ಟೋ ಜನ ಪ್ರಾಕೃತಗಳಲ್ಲಿ ಮಾತಾಡ್ತಾರೆ. ಬೇರೆ ಬೇರೆ ಪ್ರಾಕೃತ, ಶೌರಸೇನಿ ಇರಬಹುದು, ಮಾಗಧಿ ಇರಬಹುದು, ಅಭೀರಿ ಇರಬಹುದು, ಈ ರೀತಿಯಾದಂಥ ಶಕಾರಿ ಪ್ರಾಕೃತ ಇಂಥದ್ದೆಲ್ಲ ಕೂಡ. ಆದರೆ ಇದು ಹಾಗಲ್ಲದೆ ಪೂರ್ಣ ಪ್ರಮಾಣದ ಸಂಸ್ಕೃತ. ನಾವಂತೂ ಎಲ್ಲವನ್ನೂ ಸಂಸ್ಕೃತವೇ ಬಳಸ್ತಾ ಇದ್ದೀವಿ. ಈ ಮೂಲಕವಾಗಿ ಸಂಸ್ಕೃತ ರೂಪಕ ಪರಂಪರೆಯ ಒಂದು ಸಾಮಾನ್ಯವಾದ ವಾಚಿಕಾಭಿನಯದ ಚಿತ್ರ ಸಿಗುತ್ತದೆ ಅಂತನ್ನುವುದು ಆಯೋಜಕರ ಅಪೇಕ್ಷೆ. ಇದು ಸಾಧ್ಯವಾಗಿದ್ದು ನನ್ನ ಗೆಳೆಯರಾದ ಶ್ರೀಯುತ ಪ್ರಸನ್ನ ಗಣಪತಿ ಬಸವಪಟ್ನ ಅವರ ಪ್ರೀತಿ ವಿಶ್ವಾಸಗಳಿಂದ, ಅವರ ಸಂಸ್ಕೃತ ಪ್ರೇಮದ ಕಾರಣವಾಗಿ. ಹಾಗಾಗಿ ಅವರಿಗೆ, ಅವರ ಶ್ರೀಮತಿ ಆಶಾ ಅವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಂಸ್ಥೆಯವರು ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಕೊಟ್ಟ ಸಹಕಾರ ಮರೆಯುವಂತೆ ಇಲ್ಲ. ಕಾರಣ, ಸಾಮಾನ್ಯವಾಗಿ ವೇದಾಂತ, ಅಧ್ಯಾತ್ಮ, ತತ್ವ, ಕಾವ್ಯ ಈ ರೀತಿಯಾದದ್ದನ್ನು ಕುರಿತಾದ ಉಪನ್ಯಾಸಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ, ಹಾಗೆ ಸಂಗೀತ ಇತ್ಯಾದಿಗಳ ಅವಕಾಶ ಉಂಟು. ಈ ಬಗೆಯ ರೂಪಕ ವಾಚನ ಅನ್ನುವಂಥದ್ದು ವಿರಳ, ಅದು ನಡೆಯುವಂತಾಗಿದೆ. ಇನ್ನೇನೂ ಇಲ್ಲ. ಈ ಬಗೆಯಿಂದಲಾದರೂ ಸಂಸ್ಕೃತದ ಭಾಷೆ, ಸಂಸ್ಕೃತ ರೂಪಕದ ಸೌಂದರ್ಯ ಮತ್ತು ಅಲ್ಲಿಯ ಸಂಸ್ಕಾರ, ನಯ, ನವರು ಇವೆಲ್ಲ ಜನಕ್ಕೆ ಮನಮುಟ್ಟುವಂತೆ ಆಗಲಿ ಅಂತ. ಈ ದೂತವಾಕ್ಯ ಭಾಸಮಹಾಕವಿದು ಅಂತ ಪ್ರಸಿದ್ಧಿ. ಅದರ ಬಗೆಗೆ ಬೇಕಾದಷ್ಟು ವಿವಾದವಿದೆ. ವಿವಾದ ಏನೇ ಇದ್ದರೂ ಇಲ್ಲಿ ಸ್ವಾದ, ಆಸ್ವಾದ ಉಂಟಾ ಅಂತ ನೋಡಿದ್ರೆ ಸರ್ವಥಾ ಇದೆ ಅಂತ ಗೊತ್ತಾಗುತ್ತದೆ. ಇದನ್ನು ತಿರುವಾಂಕೂರಿನ ನಾಟಕಗಳು,
ತಿರುವಾಂಕೂರಿನ ರೂಪಕ ಚಕ್ರ ಅಂತ ಕೂಡ ಹೇಳ್ತಾರೆ. NP ಉನ್ನಿ ಮೊದಲಾದ ಈಚಿನ ವಿದ್ವಾಂಸರು, ಹಿಂದೆ ರಾಮ ಪಿಶಾರಟಿ, ಕೃಷ್ಣ ಪಿಶಾರಟಿ ಅಂಥವರು ಎಲ್ಲರೂ ಕೂಡ ಇದು ಭಾಸನದು ಅಲ್ಲ ಅಂತೆಲ್ಲ ಮಾಡಿದ್ರು. ನಾನು ಸೇರಿದಂತೆ ಇಲ್ಲಿ ಅನೇಕರು ಶಾಲಾ ಕಾಲೇಜುಗಳಲ್ಲಿ ಓದುವಾಗ ಭಾಸಾಸ್ ಪ್ರಾಬ್ಲಮ್ ಅನ್ನುವುದು ಒಂದು ಅನಿವಾರ್ಯವಾದ 10-15 ಮಾರ್ಕ್ಸಿನ ಕ್ವಶ್ಚನ್ನು. ಅದು ಏನು ಯತ್ನ ಟಿ ಗಣಪತಿ ಶಾಸ್ತ್ರಿಗಳಿಂದ ಆರಂಭವಾದದ್ದು. ಹೀಗೆ ಉಂಟು. ಅದು ಶುಷ್ಕ ವಿದ್ವತ್ತೆಯ ಚರ್ಚೆ, ಅದಕ್ಕೆ ಅದರದೇ ಆದ ಮಹತ್ವ ಇದೆ. ಅರೆ, ರಸಿಕರಿಗೇನೂ ತೊಂದರೆ ಇಲ್ವಲ್ಲ, ಯಾವ ಅಂಗಡಿಯಿಂದ ತಂದ್ರಿ ತಿಂಡಿ ಎಲ್ಲ ಮುಖ್ಯ, ಯಾವ ಗಿಡದಲ್ಲಿ ಬೆಳೆದದ್ದು ಹಣ್ಣು ಅಂತಲ್ಲ, ರುಚಿ ಉಂಟೇ ಇಲ್ಲವೇ ಅಷ್ಟೇ. ರಾಮಕೃಷ್ಣ ಪರಮಸರು ಹೇಳ್ತಾರಲ್ಲ, ಮಾವಿನ ತೋಟಕ್ಕೆ ಬಂದವನು ಎಲೆ ಎಣಿಸ್ತಾ ಕೂತ್ಕೋಬಾರ್ದು, ಹಣ್ಣು ಕಿತ್ತು ತಿನ್ನಬೇಕು ಅಂತ. ಆ ಬಗೆಯಲ್ಲಿ ನಾವಿದನ್ನು ಕಾಣಬೇಕು. ಭಾಸ ಮಹಾಕವಿಯದು ಅಂತ ಎಲ್ಲರೂ ಒಪ್ಪುವ ಒಂದು ರೂಪಕ ಅಂತಂದರೆ ಸ್ವಪ್ನವಾಸವದತ್ತ. ಮುಂದೆ ಎಂದಾದರೂ ಅವಕಾಶ ಬಂದಾಗ ಅಂಥ ರೂಪಕಗಳ ಕಡೆಗೂ ಕೈ ಹಾಕಬಹುದು. ಇಲ್ಲಿಗ ಅವನ ಮಹಾಭಾರತ ರೂಪಕಗಳನ್ನು ಕುರಿತಾದ ಕೃತಿಗಳಲ್ಲಿ ಒಂದು. ಇನ್ನು ಮಿಕ್ಕಂತೆ ಪಂಚರಾತ್ರ, ಕರ್ಣಭಾರ, ಊರುಭಂಗ, ದೂತ ಘಟೋತ್ಕಚ ಇವುಗಳು ಉಂಟು. ಇಲ್ಲಿ ಕಾಣಿಸುವುದು ದೂತವಾಕ್ಯ. ಇಲ್ಲಿಯ ಶೀರ್ಷಿಕೆಯೇ ತೋರ್ಪಡಿಸುತ್ತದೆ ಅದೆಷ್ಟು ಸ್ವಾರಸ್ಯಕಾರಿಯಾಗಿದೆ ಅಂತ. ಶ್ರೀಕೃಷ್ಣ ದೌತ್ಯ ಅಂತ ಹೇಳಿದೆ ದೂತವಾಕ್ಯ, ದೂತನ ಮಾತು ಅಂತ. ಎಲ್ಲ ಕಾಲದ ಸಂಧಿ ಮಾಡುವಂತಹ ದೂತರ ಮಾತುಗಳು ಈ ಬಗೆಯಲ್ಲಿಯೇ ಇರುತ್ತವೆ. ನಯ, ರಾಜನೀತಿ ಎಂಥದ್ದು, ನೀಚ ಕಲಹ ಮಿಚ್ಚಂತಿ ಸಂಧಿ ಮಿಚ್ಚಂತಿ ಸಾಧವ ಅನ್ನುವ ಮಾತಿನಂತೆ ನಡೆಕೊಳ್ಳುವಂಥದ್ದು ಅಂತ ಗೊತ್ತಾಗುತ್ತದೆ. ಕೃಷ್ಣನ ಪಾತ್ರಕ್ಕೆ ತುಂಬ ಒಳ್ಳೆಯ ಗಾಂಭೀರ್ಯವನ್ನು ತಂದುಕೊಟ್ಟಿದ್ದಾನೆ. ಅದೇ ರೀತಿ ದುರ್ಯೋಧನನ ಹಠಮಾರಿತನವನ್ನು ಕೂಡ, ಅವನ ಒಂದು ಆಕ್ರಮಣಶೀಲತೆ ಮತ್ತು ಇನ್ನೊಬ್ಬರ ಕಷ್ಟವನ್ನು ಕಂಡು ಆನಂದ ಪಡುವ ಪೈಶಾಚಿಕತೆ, ಅದನ್ನೆಲ್ಲವನ್ನು ತುಂಬ ಚೆನ್ನಾಗಿ ಕವಿ ಚಿತ್ರಿಸಿದ್ದಾನೆ. ಅನವಶ್ಯವಾದ ಕೆಲವೊಂದು ಅಲ್ಲಿ ಇಲ್ಲಿ ಭಾಗಗಳು ಅಂತ ತೋರಿದರೂ ಕೂಡ ಒಟ್ಟಂತದಲ್ಲಿ ಒಂದು ಸಮಗ್ರತೆ ಉಂಟು. ಜೊತೆಗೆ ಕೃಷ್ಣನ ಮಹಿಮೆ, ವಾಸುದೇವನಾಗಿ ವಿಶ್ವರೂಪ ತೋರಿಸುವವನಾಗಿ ಆತನ ಮಹಿಮೆ ಇಂಥದ್ದು. ಅವನ ಕಣ್ಸನ್ನೆಯಲ್ಲಿ ಸುದರ್ಶನನಾಗಲಿ, ಪಾಂಚಜನ್ಯ ಮತ್ತು ಕೌಮೋದಕಿ, ನಂದಕ ಮೊದಲಾದ ದಿವ್ಯಾಯುಧಗಳು, ಗರುಡ ಎಲ್ಲ ಬರುವಂಥದ್ದು. ಹೀಗೆ ರಂಗಪ್ರಯೋಗಕ್ಕೆ ತುಂಬ ರಂಜನೀಯವೂ ಆಗಿರ್ತಕ್ಕಂಥದ್ದು ಈ ರೂಪಕ. ನಮಗೆ ಇದು ಏಕಾಂಕವಾಗಿರೋದರಿಂದ ಒಂದೇ ವೇಗದಲ್ಲಿ ಎಲ್ಲ ಘಟನೆಗಳು ಬರುತ್ತವೆ. ಸಾರಾಂಶವಾಗಿ ಮಹಾಭಾರತ ಎಲ್ಲರಿಗೂ ಗೊತ್ತೇ ಇರುವುದರಿಂದ ಉದ್ಯೋಗ ಪರ್ವದಲ್ಲಿ ಕಾಣಸಿಗುವ ಭಗವದ್ಯಾನ ಅನ್ನುವ ಉಪಪರ್ವದ ಭಾಗ ಇದು. ಶ್ರೀಕೃಷ್ಣ ಪಾಂಡವರಿದ್ದ ಉಪಪ್ಲವ್ಯದಿಂದ ದುರ್ಯೋಧನ ಇರುವ ಹಸ್ತಿನಾವತಿಗೆ ಬರ್ತಾನೆ. ಹಸ್ತಿನಾವತಿಯಲ್ಲಿ ವಿದುರನ ಮನೆಯಲ್ಲಿ ವಾಸ ಮಾಡಿ ಅವನು ಒಂದು ಬೆಳಗ್ಗೆ ವಿದುರ ಮತ್ತು ತನ್ನ ಅಂಗರಕ್ಷಕನೂ ಆತ್ಮೀಯ ಮಿತ್ರ ಶಿಷ್ಯನೂ ಆದ ಸಾತ್ವಿಕಿಯ ಜೊತೆಯಲ್ಲಿ ಇನ್ನೂ ಹಲವರು ಯಾದವ ವೀರರನ್ನು ಒಡಗೂಡಿಕೊಂಡು ಕೌರವನ ಸಭೆಗೆ ಹೋಗ್ತಾನೆ. ಅಲ್ಲಿ ತನ್ನ ಸಂದೇಶವನ್ನು ಹೇಳ್ತಾನೆ. ಆಮೇಲೆ ಅದು ವಿಫಲವಾಗುತ್ತದೆ. ಮರಳಿ ಬರ್ತಾ ಕರ್ಣನ ಕಿವಿಯಲ್ಲಿ, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ದ್ವಂದ್ವವನ್ನು ಬಿತ್ತಿ ಹೋಗ್ತಾನೆ ಅಂತ ನಾವು ಗೊತ್ತಿರತಕ್ಕಂಥದ್ದೇ ಕಥೆ. ಆಮೇಲೆ ಅವನು ಮಧ್ಯದಲ್ಲಿ ಕುಂತಿಯನ್ನು ಕಂಡಿರ್ತಾನೆ, ವಿದುರನ ಮನೆಯಲ್ಲಿ ತಂಗಿರ್ತಾನೆ. ಇದೆಲ್ಲ ಮೂಲದಲ್ಲಿ ಬರುವಂಥದ್ದು. ಇಲ್ಲಿ ಅಷ್ಟೆಲ್ಲ ವಿಸ್ತಾರಕ್ಕೆ ಅವಕಾಶವಿಲ್ಲ. ನೇರವಾಗಿ ನಾವು ಕಾಣತಕ್ಕಂಥದ್ದು ಚುಟುಕಾದ ಸೂತ್ರಧಾರನ ಒಂದು ಪ್ರವೇಶ. ಭಾಸನದು ಅಂತ ಪ್ರಸಿದ್ಧವಾದ ರೂಪಕಗಳಲ್ಲೆಲ್ಲ ಸ್ಥಾಪನಾ ಅಂತ ಕರೀತಾರೆ, ಪ್ರಸ್ತಾವನೆ. ಒಂದು ಅರ್ಧ ಪುಟದಲ್ಲಿ ಮುಗಿಯುತ್ತದೆ. ಸೂತ್ರಧಾರ ಸಂಕ್ಷಿಪ್ತ ಮನೋಹರವಾದ ಒಂದು ನಾಂದಿ ಪದ್ಯ ಹೇಳ್ತಾನೆ. ರಸಿಕರಿಗೆ ವಿನೋದ ಆಗಲಿ ಅಂತ, ವಿಕಾಸವಾಗಲಿ ಮನಸ್ಸಿಗೆ ಅಂತ ಒಂದು ರೂಪಕ ಪ್ರಯೋಗ ಮಾಡಬೇಕು ಅಂತಿರುವಾಗ ಏನೋ ನೇಪಥ್ಯದಲ್ಲಿ ಕೋಲಾಹಲ ಅಂತ ತೆರೆಸರಿಸಿ ನೋಡ್ತಾನೆ. ಆಗಲೇ ನೇರವಾಗಿ ನಾಟಕಕ್ಕೆ ಸೂಚನೆ ಸಿಗುತ್ತದೆ. ಆಮೇಲೆ ಅವನು ತೆರಳುತ್ತಾನೆ. ನಾಟಕದ ಮುಂದಿನ ಘಟ್ಟ ಯಾವುದು ಅಂತ ಸೂಚನೆ ಕೊಟ್ಟು ಅವನು ಹೊರಡ್ತಾನೆ. ಇಲ್ಲಿ ಅದೇ ರೀತಿಯಾಗಿ ಆಗುತ್ತದೆ. ಏನಿದು ಕೋಲಾಹಲ ಅಂದರೆ, ಓಹೋ, ದುರ್ಯೋಧನ ಸಭೆಗೆ ಹೋಗೋದಕ್ಕೋಸ್ಕರವಾಗಿ ಆಗ್ತಾ ಇದೆ ಕೋಲಾಹಲ. ಸಭಾ ಮಂಟಪ ಹೇಗಿರಬೇಕು, ಅದರ ಅಲಂಕಾರ ಹೇಗಿರಬೇಕು ಅನ್ನೋದಕ್ಕೆ ಕಂಚುಕಿ ಮೊದಲಾದವರೆಲ್ಲ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಹಾಗೇನೆ ಯಾರಾದರೂ ಮುಖ್ಯಸ್ಥರು ಬರ್ತಾರೆ, ಒಂದು ಸಭೆ ನಡೆಯುತ್ತದೆ ಅಂದರೆ ಸೆಕ್ಯೂರಿಟಿ ಹೋಗ್ತಾರೆ, ಅಲ್ಲಿ ಅಲಂಕಾರ ಮಾಡೋರು, ಈ ಥರ ಎಲ್ಲ ಇದ್ದೇ ಇರುತ್ತದೆ. ಆ ಬಗೆಯಾದಂಥದ್ದು ಅಂತ ಹೀಗಾಗುತ್ತದೆ. ಆಮೇಲೆ ದುರ್ಯೋಧನ ಪ್ರವೇಶ ಮಾಡ್ತಾನೆ. ಅವನು ದೊಡ್ಡ ಪರಿವಾರ, ಹಿರಿಯರಾದ ಭೀಷ್ಮ, ದ್ರೋಣ ಮೊದಲಾದವರು, ಒಡಹುಟ್ಟಿನವರು, ಸ್ನೇಹಿತ ಕರ್ಣ ಮತ್ತು ಸ್ಥಳೀಯರಾದಂಥ ಅಧಿಕಾರಿಗಳು. ಇಬ್ಬರ ಹೆಸರುಗಳನ್ನು ಹೇಳ್ತಾನೆ, ವೈಕರ್ಣ, ವರ್ಷದೇವ ಅಂತ. ಅವರು ಯಾರು ಅಂತ ನಮಗೆಂದಿಗೂ ಗೊತ್ತಿಲ್ಲ. ಇಲ್ಲವರು ಬರ್ತಾರೆ. ಅಂದರೆ ಅಧಿಕಾರಿಗಳಾದವರು ಅಂತ ಗೊತ್ತಾಗುತ್ತದೆ, ಬಾಂಧವ್ಯ ಇರುವಂಥವರಲ್ಲ. ಅದರಿಂದಲೇ ರಾಜ ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಹಾಗಿದ್ದು ಅವರ ಬಗ್ಗೆ ಹೆಚ್ಚಿನ ಗಮನ ಇಟ್ಟುಕೊಂಡಿದ್ದಾನೆ ಅಂದರೆ ಒಳ್ಳೆಯ ಅಧಿಕಾರಿಗಳನ್ನು ನಡೆಸ್ಕೊಳ್ತಕ್ಕಂಥ ಜಾಣ್ಮೆ ಅವನಿಗಿದೆ ಅಂತ ಗೊತ್ತಾಗುತ್ತದೆ. ಕೃಷ್ಣ ಬರ್ತಾನೆ. ಕೃಷ್ಣ ಬರೋದಕ್ಕೆ ಮುನ್ನವೇ ದುರ್ಯೋಧನ ಒಂದು ತಾಕೀತು ಮಾಡಿರ್ತಾನೆ. ಅಲ್ಲಿದ್ದ ಸಾಮಂತ ರಾಜರುಗಳಿಗೆ, ಪರಿವಾರದವರಿಗೆ, ಹಿರಿಯರಿಗೆ, ಎಲ್ಲರಿಗೂ ಅಷ್ಟೇ, ಕೃಷ್ಣ ಬಂದಾಗ ಯಾರೂ ನಿಲ್ಲಬಾರದು, ಗೌರವ ಕೊಡಬಾರದು.
ಅವನ ದುಷ್ಟತನ ನೋಡಿ ಹೇಗೆ ಅಂತ. ಕೃಷ್ಣನಿಗೆ ಗೌರವ ಕೊಡದೇ ಇರುವಂತೆ ಮಾಡಬೇಕು ಅಂತ. ಅಂದರೆ ಮೊದಲಿಗೆ ಅವನಿಗೆ ಅವಮಾನ ಮಾಡಬೇಕು, ಆ ಮೂಲಕವಾಗಿ ಧೃತಿಗೆಡಿಸಬೇಕು. ಅವನು ಒಂದು ಬಗೆಯಲ್ಲಿ ಮನಸ್ಸಿನ ಕ್ಷೋಭೆಯನ್ನು ಇಟ್ಟುಕೊಂಡಾಗ ವ್ಯವಹಾರ ಸರಿಯಾಗಿ ಮಾಡೋಕ್ಕಾಗೋಲ್ಲ. ಆತ್ಮವಿಶ್ವಾಸ ಕಳ್ಕೊಂಡವನು ಯಾವ ರೀತಿಯಲ್ಲಿ ರಾಯಭಾರ ಮಾಡೋಕ್ಕಾಗುತ್ತದೆ ಅಂತ ದುರ್ಯೋಧನನ ಬಹಳ ಒಳ್ಳೆ ಸೈಕಾಲಜಿ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಬುದ್ಧಿವಂತ, ಧೂರ್ತ, ನೀಚ ಅಷ್ಟೇ. ಹಾಗಾಗಿ ಯಾರು ಎದ್ದು ನಿಂತರೆ ಅವರಿಗೆ ದಂಡ ಹಾಕ್ತೀನಿ, ಫೈನ್ ಹಾಕ್ತೀನಿ ಅಂತೆಲ್ಲ ಹೇಳಿರ್ತಾನೆ. ಕಡೆಗೆ ಕೃಷ್ಣ ಬಂದ ಮೇಲೆ ಅವನೇ ಉರುಳಿ ಬಿದ್ದು ಬಿಡ್ತಾನೆ, ಎಲ್ಲರೂ ಎದ್ದು ನಿಂತ್ಕೋತಾರೆ. ಕುಮಾರವ್ಯಾಸ ಭಾರತದಲ್ಲಿ ಕೂಡ ಬರುತ್ತದೆ. ಪ್ರಾಯಶಃ ಇದು ಕುಮಾರವ್ಯಾಸನಿಗಿಂತ ಮುಂಚೆನೇ ರಚಿತವಾದ ರೂಪಕ ಅನ್ನೋದೊಳಗೆ ಸಂದೇಹವಿಲ್ಲ. ಕೃಷ್ಣಾಗಮದಿಂದ ದುರ್ಯೋಧನನ ಆ ಸಿಂಹಾಸನದ ಗೊಣಸು ಮುರಿದು ಅವನು ಕೆಳಗೆ ಬೀಳ್ತಕ್ಕಂಥದ್ದು. ಏಕೆ ಬಿದ್ದಿರಿ ಬಾವ ಕೆಳಗೆ ಅಂತೆಲ್ಲ ಜಾನಪದ ಗೀತೆಗಳು ಉಂಟು. ಅರಿಯದೆ ಬಿದ್ದಿರಿ ಬಾವ ನಿಮ್ಮ ಕುರುಡರ ಕುರುಕುಲ ದೇವ ಅಂತೆಲ್ಲ ಹೇಳಿಬಿಟ್ಟು ಕೃಷ್ಣ ನಗನಗ್ತಾ ಎಬ್ಬಿಸ್ತಕ್ಕಂಥದ್ದು, ಹೀಗೆಲ್ಲ ವಿನೋದ ಉಂಟು. ಆ ಒಂದು ಅಲೌಕಿಕವನ್ನು ಇಲ್ಲಿ ತೋರ್ಪಡಿಸ್ತಾನೆ. ಅದಕ್ಕೆ ಮುನ್ನ ದುರ್ಯೋಧನ ಮತ್ತೂ ಒಂದು ತಂತ್ರ ಮಾಡ್ತಾನೆ. ಕೃಷ್ಣ ಬಂದಾಗ ಎದ್ದು ನಿಂತ್ಕೋಬಾರದು, ಮಿಕ್ಕವರಿಗೆ ತಾನೇನೋ ಆಜ್ಞೆ ಮಾಡಿದ್ದಾನೆ, ತಾನು ಕೃಷ್ಣನನ್ನು ನೋಡಲೂಬಾರದು ಅಂತ ದ್ರೌಪದಿಯ ವಸ್ತ್ರಾಪಹರಣ ಕಾಲದ ಚಿತ್ರವನ್ನು ತರಿಸಿಕೊಂಡು ಅದನ್ನು ನೋಡ್ತಾ ಕೂತ್ಕೊಂಡಿದ್ದೀನಿ ಅಂತ. ಇವನಿಗೆ ಪೇಂಟಿಂಗನ್ನು ಎಂಜಾಯ್ ಮಾಡೋದಕ್ಕೆ ಬೇರೆ ಯಾವುದೂ ಜಾಗ ಇಲ್ಲ, ಯಾವುದೂ ಸಮಯವಿಲ್ಲ. ಈಗ ತುಂಬಿದ ಸಭೆಯಲ್ಲಿ ಆ ರಾಯಭಾರಕ್ಕೆ ಕೃಷ್ಣ ಬರುವ ಹೊತ್ತಲ್ಲಿ ಆ ಚಿತ್ರ, ಅಂದರೆ ಅವನ ಧೂರ್ತತೆ ಎಷ್ಟು ಅನ್ನೋದನ್ನು ಕವಿ ತುಂಬ ಸ್ವಾರಸ್ಯವಾಗಿ ಚಿತ್ರಿಸ್ತಾನೆ. ಅದು ಮಾತ್ರವಲ್ಲ, ಅವನು ಈ ಪಾಂಡವ ಪರಾಭವವನ್ನು, ದ್ರೌಪದಿಯಂಥ ಸಾಧ್ವಿಮಣಿಯ ಕೇಶಾಂಬರಾಪಕರ್ಷಣವನ್ನು ಚಪ್ಪರಿಸಿಕೊಂಡು ಮತ್ತೆ ಮತ್ತೆ ಮೆಲುಕು ಹಾಕಿ ಸಂತೋಷ ಪಡ್ತಾ ಇದ್ದ. ಆ ಕ್ಷಣಗಳನ್ನು ಶಾಶ್ವತ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನೆನಪಿಗೆ ಗಟ್ಟಿತನ ಇರೋಲ್ವಲ್ಲ, ಅದಕ್ಕೆ ಬದಲಾಗಿ ಒಂದು ಪೇಂಟಿಂಗ್. ಈ ಕಾಲದಲ್ಲಿ ಇದ್ದಿದ್ರೆ ಎಲ್ಲರೂ ಸೆಲ್ಫೋನ್ಗಳನ್ನು ಇಟ್ಕೊಂಡು ವಿಡಿಯೋ ತೆಗಿತಾ ಇದ್ರು ಅನ್ಸುತ್ತೆ. ದುರ್ಯೋಧನ ಅದನ್ನೇ ಮಾಡಿರ್ತಾರೆ ಬೇಕಾದಂತೆ. ಡೈರೆಕ್ಟ್ ರಿಲೇ ಬೇರೆ ಮಾಡಿಸ್ತಾ ಇದ್ದ, ಸ್ಯಾಟಲೈಟ್ ರಿಲೇ. ಅದೆಲ್ಲ ಇಲ್ಲದ ಕಾಲವಾಗಿದ್ದರಿಂದ ಹೇಳಿಸಿ ಚಿತ್ರ ಬರೆಸಿದ್ದಾನೆ. ಮತ್ತೆ ಅದನ್ನು ಆಗಿಂದಾಗೆ ಬೇಸರವಾದಾಗ, ಮನಸ್ಸಿಗೆ ಒಂದು ವಿನೋದ ಬೇಕು ಅಂದಾಗ ನೋಡ್ತಾ ಇದ್ದ. ಕರ್ಣ ಬೇರೆ ಒಂದು ಸಲಹೆ ಕೊಟ್ಟಿದ್ದು ಮೂಲ ಮಹಾಭಾರತದಲ್ಲೇ ಬರ್ತದೆ. ಶತ್ರುಗಳು ಗೋಳಾಡುವುದನ್ನು ನೋಡಿದಾಗ ಆಗುವ ಸಂತೋಷ ಪುತ್ರೋತ್ಸವದಿಂದಲೂ ಆಗೋಲ್ಲ, ರಾಜ್ಯ ಪ್ರಾಪ್ತಿಯಿಂದಲೂ ಆಗೋಲ್ಲ ಅಂತ. ನಾನು ಸಂತೋಷ ಪಡೋಕ್ಕಿಂತ ಬೇರೆಯವ್ರ ಸಂಕಟ ಪಡೋದನ್ನು ನೋಡಿ ನಾನು ಸಂತೋಷ ಪಡಬೇಕು ಅಂತ. ಸಂತೋಷ ಸ್ಥಾನಗಳು 10, ಪರಪೀಡೆಯೇ ಸಂತೋಷ ಸ್ಥಾನ ಅಂತ. ಹಾಗೆ ಅದನ್ನು ಹರಡಿಕೊಂಡು ಅಲ್ಲಿ ಭೀಮ ಹೇಗೆ ಆಕ್ರೋಶಗೊಂಡಿದ್ದ, ಅರ್ಜುನ ಹೇಗೆ ಅಸಹಾಯಕನಾಗಿದ್ದ, ಧರ್ಮರಾಜ ಹೇಗೆ ಗರ ಬಡದವನಂತೆ ಇದ್ದ, ನಕಲು ಸಹದೇವರು ಹೇಗೆ ಪೆಚ್ಚಾಗಿದ್ದರು, ಮತ್ತು ತನ್ನ ಕಡೆಯಲ್ಲಿದ್ದ ದುಷ್ಟ ಚತುಷ್ಟಯ ವರ್ಗದಲ್ಲಿ ಯಾವ ರೀತಿಯಲ್ಲಿ ಕೇಕೆ ಹಾಕ್ತಾ ಇದ್ದ ಕರ್ಣ, ಯಾವ ಬಗೆಯಲ್ಲಿ ಹೆಮ್ಮೆಯಿಂದ ದಾಳಗಳನ್ನು ಉರುಳಿಸ್ತಾ ಇದ್ದ ಶಕುನಿ, ಇವುಗಳೆಲ್ಲ ಮಾತುಗಳನ್ನು ಆಡಿಕೊಂಡು ಆ ಇಡೀ ಆವರಣವನ್ನು ಚಿತ್ರಣ ಮಾಡಿಕೊಡ್ತಾನೆ. ಆ ಮೂಲಕ ಕವಿ ಮಾಡಿರುವ ಚಮತ್ಕಾರ ಏನೆಂದರೆ, ಇದೇ ಸಭೆಯಲ್ಲಿಯೇ 13 ವರ್ಷಗಳ ಮುನ್ನ ಒಬ್ಬ ಸಾಧ್ವಿಮಣಿಯ ಕೇಶಾಂಬರ ಅಪಕರ್ಷಣ ಆಗಿತ್ತು. ಅದಕ್ಕೆ ನ್ಯಾಯ ಮಾಡೋದಕ್ಕೆ ಕೃಷ್ಣ ಬರ್ತಾ ಇದ್ದಾನೆ. ಆದರೆ ದುರ್ಯೋಧನನಿಗೆ ಆ ತಿದ್ದಿಕೊಳ್ಳುವ ಮನಸ್ಸೇ ಇಲ್ಲ. 13 ವರ್ಷಗಳ ಮುಂಚೆ ಹೇಗಿತ್ತೋ ಇನ್ನು 13,000 ವರ್ಷ ಆದರೂ ಹಾಗೇನೆ. ಈ ರೀತಿಯಾದ ನೀಚರಿಗೆ ಯಾವ ರಿಯಾಯಿತಿಯೂ ಕೊಡಬೇಕಾಗಿಲ್ಲ. ಕೃಷ್ಣ ಬಂದೊಡನೆ ಇದೇನಿದು ನೋಡೋಣ ಚಿತ್ರಪಟ ಅಂತಾನೆ. ನೋಡಿದ ತಕ್ಷಣವೇ ಇಂಥ ಅವಮಾನ ಉಂಟೆ, ನಮ್ಮ ಬಂಧುಗಳು, ನಮ್ಮ ಆತ್ಮೀಯರು, ನಮ್ಮ ರಕ್ತ ಹಂಚಿಕೊಂಡವರ ಒಂದು ಪರಾಭವವನ್ನು, ನೋವನ್ನು, ಅವಮಾನವನ್ನು ಆಸ್ವಾದ ಮಾಡುವಂಥ ನೀಚತನವೇ ದುರ್ಯೋಧನದು, ದೂರ ಎಸೀರಿ, ಎತ್ತಿ ತೆಗೆದುಕೊಂಡು ಹೋಗಿ ಅಂತ ಆಜ್ಞೆ ಮಾಡ್ತಾನೆ. ಅವನ ಕೃಷ್ಣನ ಮಾತಿನ ಬಲ ಎಂಥದ್ದು ಅಂತಂದರೆ, ಅವನು ಕೂಗಾಡೋದಲ್ಲ, ಮಾತಿನ ಬಲವೇ ದುರ್ಯೋಧನನ್ನು ಕೂಡ ಒಪ್ಪಿಕೊಂಡು ಕಂಚುಕಿಗೆ ಹೇಳ್ತಾನೆ, ಇದನ್ನು ತೆಗೆದುಕೊಂಡು ಹೋಗಿ ರವಾನೆ ಮಾಡಿ ಅಂತ. ಅಂದರೆ ಕೃಷ್ಣನ ಆ ಒಂದು ವ್ಯಕ್ತಿತ್ವದ ಬಲ, ಸ್ಥೈರ್ಯ ಯಾವ ಮಟ್ಟದ್ದಿತ್ತು ಅಂತ ಕವಿ ತುಂಬ ಚೆನ್ನಾಗಿ ಧ್ವನನಶೀಲತೆಯಿಂದ ತೋರ್ಪಡಿಸಿದ್ದಾನೆ. ಆಮೇಲೆ ಕೃಷ್ಣ ದುರ್ಯೋಧನರ ಸಂವಾದ ಶುರುವಾಗುತ್ತದೆ. ಇದೆಲ್ಲಕ್ಕೂ ಒಂದೊಂದು ಹೆಜ್ಜೆಯಲ್ಲಿಯೂ ದುರ್ಯೋಧನನ ಪ್ರತಿನಿಷ್ಠ ಬುದ್ಧಿ, ಪ್ರತಿನಿಷ್ಠತೆ ಅಂದರೆ ಮೊಂಡತನ, ಹಠಮಾರಿತನ, ಮೂರ್ಖತ್ವ ಅಂತಾರೆ. ಇವತ್ತು ಕನ್ನಡದಲ್ಲಿ ಮೂರ್ಖ ಅನ್ನುವ ಶಬ್ದಕ್ಕೆ ಪೆದ್ದ ಅನ್ನುವ ಅರ್ಥ ಬಂದಿದೆ. ಮೂರ್ಖ ಪೆದ್ದ ಅಲ್ಲ, ಮೊಂಡತನ, ತಾನು ಹಿಡಿದಂಥ ಮಂಚಕ್ಕೆ 3 ಕಾಲು ಅಂತ ಗಲಾಟೆ ಮಾಡ್ತಕ್ಕಂಥವನು, ಅಡಮೆಂಟ್ ಅಂತಕ್ಕಂಥವ್ರು ಇದ್ದಾರಲ್ಲ, ನೆವರ್ ಟು ಗೆಟ್ ಕನ್ವಿನ್ಸ್ಡ್, ನಾಟ್ ಫಾರ್ ಗೆಟಿಂಗ್ ಕನ್ವಿನ್ಸ್ಡ್, ಈ ರೀತಿಯಾದ ಮನೋಭಾವದವರು. ಅವನು ಪಾಪ ಕಂಚುಕಿ ವಯಸ್ಸಾದವನು, ಹೆಸರು ಬಾದರಾಯಣ ಅಂತ. ಸಂಸ್ಕೃತ ನಾಟಕಗಳಲ್ಲಿ ಅಂತಃಪುರದ ಮೇಲ್ವಿಚಾರಣೆಯೆಲ್ಲ ನೋಡುವುದಕ್ಕೆ ಒಬ್ಬ ಹಿರಿಯನಾದ ವೃದ್ಧ ಬ್ರಾಹ್ಮಣ ಇರ್ತಾ ಇದ್ದ. ಅಂತಃಪುರ ಚರೋ ವೃದ್ಧ ಶಾಂತಃ ದಾಂತಃ ಅಂತೆಲ್ಲ ಹೇಳ್ತಾರೆ. ಅವನು ನಿಲುವಂಗಿ ಉದ್ದಕ್ಕೆ ಹಾಕ್ಕೊಂಡಿರ್ತಾನೆ, ಬಿಳಿಯ ನಿಲುವಂಗಿ. ಅದರಿಂದಾಗಿ ಅವನಿಗೆ ಕಂಚುಕಿ ಅಂತ ಕರೀತಾರೆ. ಕಂಚುಕವನ್ನು ತೊಟ್ಟವನು ಅಂತ, ಸೌಮ್ಯವಾದಂಥವನು. ಪಾಪ ಮುದುಕನಿಗೆ ಹೇಳ್ತಾನೆ, ಕೃಷ್ಣ ಬಂದಾಗ ನೀನೇನು ಹೇಳಬೇಕು ಅಂತ. ಓಹೋ, ಅವನು ದೊಡ್ಡವನಲ್ವಾ, ಅವನು ನಾರಾಯಣ ವಾಸುದೇವ ಅಂತ ಹೇಳಬೇಕು. ಇಲ್ಲ ವಿಹಗ ವಾಹನ ಮಾತ್ರ ವಿಸ್ಮಿತ,
ತಾನೇನೋ ಗರುಡನ ಮೇಲೆ ಕೂತ್ಕೊಂಡು ಹಾರಾಡ್ತೀನಿ ಅಂತ ಅವನಿಗೆ ಬಿಂಕ ಇದೆ, ಅವನು ಹಾಗೆಲ್ಲ ಕರೀಬಾರ್ದು, ಯಾವನೋ ಒಬ್ಬ ಗೊಲ್ಲ, ಯಾವನೋ ಒಬ್ಬ ಯಾದವ ಅಂತ ಕರೀಬೇಕು ಅಂತ ಹೀಗೂ ತಾಕೀತು ಮಾಡ್ತಾನೆ. ಈ ಬಗೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೃಷ್ಣನನ್ನು ಮೂದಲಿಸ್ತಕ್ಕಂಥದ್ದು. ನಮ್ಮ ಪರಂಪರೆಯಲ್ಲಿ ದೌತ್ಯಕ್ಕೆ ಬಂದವರನ್ನು ಅವಮಾನ ಮಾಡಬಾರ್ದು, ಪ್ರಾಣಹಾನಿ ಮಾಡಬಾರ್ದು. ಒಟ್ಟಿನಲ್ಲಿ ಪ್ರಾಣಮಾನಗಳಿಗೆ ಸಂಚಕಾರ ತರದಂತೆ ದೂತನನ್ನು ಕಳಿಸಿಕೊಡಬೇಕು. ಅವನ ಮಾತು ಅವನದಲ್ಲ, ಎಲ್ಲಿಂದ ಬಂದಿದ್ದಾರೋ, ಎಲ್ಲಿಂದ ತಾನು ಬಂದಿದ್ದಾನೋ ಅವರ ಮಾತನ್ನಾಡುವುದರಿಂದ ಅವನಲ್ಲಿ ತಪ್ಪು ಸರಿ ಎನ್ನುವುದನ್ನು ಎಣಿಸುವುದಲ್ಲ ಅಂತೆಲ್ಲ ಶಾಸ್ತ್ರ ಉಂಟು. ಆದರೆ ಆ ಹಿಂದೆ ರಾವಣ, ಆ ಬಳಿಕ ದುರ್ಯೋಧನ ಇವರದನ್ನು ಒಪ್ಪಲೇ ಇಲ್ಲ. ಇದನ್ನು ನಾವು ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ಕೃಷ್ಣ ಬಂದಾಗ ಬರೀ ಕೇಶವ ಬಂದಿದ್ದಾನೆ ಅಂತಷ್ಟೇ ಹೇಳಬೇಕು ಅಂತ ಅಷ್ಟೆಲ್ಲ ತಾಕೀತು ಮಾಡಿದ್ದಾನೆ. ಕಡೆಗೆ ಕೃಷ್ಣ ಬಂದ ಮೇಲೆ ಕೃಷ್ಣ ತಾನಾಗಿಯೇ ಎಲ್ಲರ ಗೌರವವನ್ನು, ಎಲ್ಲರ ಆದರವನ್ನು ಪಡೀತಾನೆ. ಅದು ಹಾಗೆಯೇ ಆಗುತ್ತದಲ್ಲ. ವ್ಯಕ್ತಿತ್ವ ಇರತಕ್ಕಂಥವರು ಎಲ್ಲಿಯಾದರೂ ಗೌರವ ಪಡೀತಾರೆ. ಅದಕ್ಕಾಗಿ ಯಾರೂ ಏನೇನು ಪ್ರಯತ್ನ ಮಾಡಬೇಕಾಗಿಲ್ಲ, ತಾನೇ ತಾನಾಗಿ ಆ ಒಂದು ಸ್ಥಿತಿ ಬರುತ್ತದೆ. ಯದಿಸಂತಿ ಗುಣಾಃ ಪುಂಸಾಂ ವಿಕಸಂತ್ಯೇವ ತೇ ಸ್ವಯಂ ನಹಿ ಕಸ್ತೂರಿಕಾ ಮೋದ ಶಪಥೇನ ವಿಭಾವ್ಯತೆ ಅಂತ ಸೋಮದೇವ ಹೇಳ್ತಾನೆ. ಯಾರೂ ಕೂಡ ಆಣೆ ಮಾಡಿಬಿಟ್ಟೆ ಕಸ್ತೂರಿ ನಾನು ಅಮ್ಮನಾಣೆ ಅಪ್ಪನಾಣೆ ಇಟ್ಟಿದ್ದೀನಿ, ನಿನಗೆ ಪರಿಮಳ ಬೇಡ ಅಂತಂದರೆ ಆಗುವಂಥದ್ದಲ್ಲ. ಹಾಗೆ ತನ್ನಂತೆಯೇ ಗೌರವ ಬರ್ತಕ್ಕಂಥದ್ದಾಗಿದೆ. ಈ ಒಂದು ಹಿನ್ನೆಲೆಯ ಒಂದು ಭಾಗವನ್ನು ನಾವು ನೋಡ್ತೀವಿ. ಒಟ್ಟು ಈ ಪ್ರಸ್ತುತಿಯನ್ನು 3 ಭಾಗಗಳಲ್ಲಿ ಮಾಡಿಕೊಂಡಿದ್ದೀವಿ. ಮೊದಲಿಗೆ ಸೂತ್ರಧಾರನಿಂದ ಕೃಷ್ಣನ ಪ್ರವೇಶದ ಮೊದಲಿನವರೆಗೂ ಒಂದು ಭಾಗ. ಸೂತ್ರಧಾರ ಬಂದು ನಾಂದಿ ಪದ್ಯ ಹೇಳಿ ಕಥಾ ಸೂಚನೆಯನ್ನು ಕೊಟ್ಟು ತೆರಳುತ್ತಾನೆ. ಆ ಬಳಿಕ ಕಂಚುಕಿ ಬಾದರಾಯಣ ಅನ್ನುವವನು, ಅವನು ತಾನು ಆರಂಭ ಮಾಡ್ತಾನೆ. ಬಾದರಾಯಣ ಗೋತ್ರದವನಾಗಿದ್ದರಿಂದ ಬಾದರಾಯಣ ಅಂತ ಅವನ ಹೆಸರು. ಆ ಬಳಿಕ ದುರ್ಯೋಧನ ಸಭಾ ಪ್ರವೇಶ ಮಾಡ್ತಾನೆ, ಎಲ್ಲರನ್ನೂ ಸೇರಿಸಿಕೊಂಡು ಸಿಂಹಾಸನವನ್ನು ಅಲಂಕರಿಸ್ತಾನೆ. ಆಮೇಲೆ ಆ ದ್ರೌಪದಿಯ ಅವಮಾನದ ಸನ್ನಿವೇಶ ಇರತಕ್ಕಂಥ ಚಿತ್ರವನ್ನು ನೋಡೋದಕ್ಕೆ ಮೊದಲಾಗುತ್ತೆ. ಕೃಷ್ಣನ ಆಗಮನದ ಸೂಚನೆ ಬರುತ್ತದೆ. ಇದೆಲ್ಲವನ್ನು ನಾವು ಆ ಭಾಗದಲ್ಲಿ ಕಾಣ್ತೀವಿ. ಅದಾದ ಮೇಲೆ 2ನೇ ಭಾಗ ಮುಖ್ಯವಾದದ್ದು, ಇದಕ್ಕೆ ಕೇಂದ್ರಭೂತವಾದದ್ದು ಕೃಷ್ಣ ಮತ್ತು ದುರ್ಯೋಧನ ಅವರಿಬ್ಬರ ಸಂವಾದ. ಮೂಲ ಮಹಾಭಾರತದಲ್ಲಿ ಅನೇಕ ಪಾತ್ರಗಳು ಮಾತಾಡುತ್ತವೆ ಕೃಷ್ಣನ ಸಂಧಿಕಾಲದಲ್ಲಿ. ಆದರೆ ಇಲ್ಲಿ ಕೇವಲ ಕೃಷ್ಣ ಮತ್ತು ದುರ್ಯೋಧನ ಇಬ್ಬರೇ ಇದ್ದಾರೆ. ಕೃಷ್ಣ ಕೌರವರ ನಡುವೆ ಇಡೀ ಸಂವಾದ ಆಗುತ್ತದೆ. ಅದರಿಂದ ನಾಟಕೀಯತೆ, ಓಘ, ಪರಿಣಾಮ ಎಲ್ಲ ಹೆಚ್ಚಾಗಿದೆ. ಅದು ಪೂರ್ಣವಾದ ಸಂವಾದ. ಅದಾದ ಮೇಲೆ ಕೃಷ್ಣ ಉಗ್ರನಾಗಿ ವಿಶ್ವರೂಪವನ್ನು ತಾಳಿ ಸುದರ್ಶನವನ್ನು ಆಹ್ವಾನಿಸಿ ಇವ್ರನ್ನ ಧ್ವಂಸ ಮಾಡಬೇಕು ಅಂತಾನೆ. ಆಮೇಲೆ ಕೃಷ್ಣನಿಗೆ ಸಮಾಧಾನವಾಗುತ್ತದೆ. ಧೃತರಾಷ್ಟ್ರ ಬಂದು ಅವನನ್ನು ಪ್ರಾರ್ಥಿಸ್ತಾನೆ. ಹಾಗೆ 3ನೇ ಭಾಗ ಉಂಟು. ಮೊದಲಿನ ಭಾಗವನ್ನು ಸೂತ್ರಧಾರನಿಂದ ಮೊದಲು ಮಾಡಬಹುದು. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ 2 ಪುಟ್ಟ ಪಾತ್ರ, ಸೂತ್ರಧಾರ ಮತ್ತು ಆ ವಯಸ್ಸಾದ ಕಂಚುಕಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಏಕೆಂದರೆ ತುಂಡಾಗಿ ಹಂಚಿ ಹೋಗಿರೋ ಕಾರಣ ಟ್ರ್ಯಾಕ್ ಯಾರಿಗೂ ಬಿಟ್ಟು ಹೋಗದಂತೆ ಇರಲಿ, ನಾನೇ ಸೂತ್ರ ಹಿಡ್ಕೊಂಡು ಬಿಟ್ಟರೆ ಮೇಲು ಅಂತಷ್ಟೇನೆ. ಕೃಷ್ಣನ ಪಾತ್ರದಲ್ಲಿ ನನ್ನ ಗೆಳೆಯ ಡಾಕ್ಟರ್ ಶಂಕರ್ ರಾಜಾರಾಮನ್ ಇದ್ದಾರೆ. ದುರ್ಯೋಧನನ ಪಾತ್ರದಲ್ಲಿದ್ದು ಇಡೀ ನಿರ್ವಾಹವನ್ನು ನೋಡಿಕೊಂಡಿರ್ತಕ್ಕಂಥವ್ರು ನನ್ನ ಮತ್ತೊಬ್ಬ ಗೆಳೆಯ ಶಶಿಕಿರಣ್ ಅವರು. ಧೃತರಾಷ್ಟ್ರನ ಪಾತ್ರದಲ್ಲಿ ನನ್ನ ಮತ್ತೊಬ್ಬ ಗೆಳೆಯ ರಾಮಚಂದ್ರ KBS ಇದ್ದಾರೆ. ಸುದರ್ಶನನ ಪಾತ್ರದಲ್ಲಿ ನನ್ನ ಗೆಳೆಯ, ನಿಮಗೆಲ್ಲರಿಗೂ ಎಷ್ಟೋ ಅವಧಾನಗಳ ಅಪ್ರಸ್ತುತ ಪ್ರಸಂಗದಿಂದ ಚಿರಪರಿಚಿತವಾಗಿರ್ತಕ್ಕಂಥ ಸೋಮಶೇಖರ್ ಶರ್ಮಾ. ಚಿಕ್ಕ ನಾಟಕ, ಆದರೆ ಬಹಳ ಪರಿಣಾಮಕಾರಿಯಾದ ಸಂಭಾಷಣೆ ಮತ್ತು ನೇರವಾಗಿರ್ತಕ್ಕಂಥ ಓಜಸ್ವಿಯಾದ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆ ಇಲ್ಲಿ ಕಠಿಣವಿಲ್ಲ, ಸುಂದರವಾಗಿದೆ, ಸುಬೋಧವಾಗಿದೆ. ಅದನ್ನು ನೀವು ಆಸ್ವಾದಿಸಬಹುದು. ಮೊದಲಿಗೆ ಸೂತ್ರಧಾರನ ನಾಂದಿ. ಭಾಸನ ರೂಪಕಗಳು ಅಂತ ಹೆಸರಾದ ಇವುಗಳಲ್ಲಿ ನಾಂದ್ಯಂತೆ ತತಃ ಪ್ರವಿಶತಿ ಸೂತ್ರಧಾರ ಅಂತ ಆರಂಭವಾಗುತ್ತದೆ. ಹಾಗಾಗಿ ನಾಂದಿಗಿಂತ ಭಿನ್ನವಾದ ಮತ್ತೊಂದು ಪದ್ಯ ಅಂತ ಕೂಡ ವಿದ್ವಾಂಸರು ಹೇಳ್ತಾರೆ. ಅಲ್ಲಿಂದ ಆರಂಭ ಮಾಡಬಹುದು. ಪಾದಃ ಪಾಯಾದುಪೇಂದ್ರಸ್ಯ ಸರ್ವಲೋಕೋತ್ಸವಸ್ಸವಃ ವ್ಯಾವಿದ್ಧೋ ನಮುಚಿರ್ನ್ಯೇನ ತನು ತಾಮ್ರ ನಖೇ ನಖೇ ಏವಂ ಆರ್ಯಮಿಶ್ರಾನ್ ವಿಜ್ಞಾಪಯಾಮಿ ಅಯೇ ಕಿನ್ನು ಖಲು ಮಯಿ ವಿಜ್ಞಾಪನ ವ್ಯಗ್ರೆ ಶಬ್ದ ಇವ ಶ್ರೂಯತೆ ಅಂಗ ಪಶ್ಯಾಮಿ ಭೋ ಭೋ ಪ್ರತಿಹಾರಾಧಿಕೃತಾ ಮಹಾರಾಜೋ ದುರ್ಯೋಧನ ಸಮಾಜ್ಞಾಪಯತಿ ಭವತು ವಿದಿತಂ ಉತ್ಪನ್ನೆ ಧಾರ್ತರಾಷ್ಟ್ರಾಣಾಂ ವಿರೋಧೆ ಪಾಂಡವೈಃ ಸಹ ಮಂತ್ರಶಾಲಾಂ ರಚಯತಿ ಭೃತ್ಯೋ ದುರ್ಯೋಧನಸ್ಯ ಆಜ್ಞೆಯ ಬಭೋ ಪ್ರತಿಹಾರಾಧಿಕೃತಾ ಮಹಾರಾಜೋ ದುರ್ಯೋಧನ ಸಮಾಜ್ಞಾಪಯತಿ
ಅದ್ಯ ಸರ್ವಪಾರ್ಥಿವೈಃ ಸಹ ಮಂತ್ರಯಿತುಮಿಚ್ಛಾಮಿ ತದಾಹೂಯತಾಂ ಸರ್ವೇ ರಾಜಾನ ಇತಿ. ಅಯೇ ಅಯಂ ಮಹಾರಾಜೋ ದುರ್ಯೋಧನಃ ಇತ ಏವಾಭಿವರ್ತತೆ ಯಯೇಷಃ ಶ್ಯಾಮೋ ಯುವಾ ಸಿತದುಕೂಲಕೃತೋತ್ತರೀಯಃ ಸಚ್ಛತ್ರ ಚಾಮರವರೋ ರಚಿತಾಂಗರಾಗಃ ಶ್ರೀಮಾನ್ ವಿಭೂಷಣಮಣಿದ್ಯುತಿರಂಜಿತಾಂಗೋ ನಕ್ಷತ್ರಮಧ್ಯ ಇವ ಪರ್ವಗತಃ ಶಶಾಂಕಃ. ಉದ್ಧೂತರೋಷವಿಮವೇ ಹೃದಯಂ ಸಹರ್ಷಂ ಪ್ರಾಪ್ತಂ ರಣೋತ್ಸವಮಿಮಂ ಸಹಸಾ ವಿಚಿಂತ್ಯ ಇಚ್ಛಾಮಿ ಪಾಂಡವಬಲೆ ವರವಾರಣಾನಾಂ ಉತ್ಕೃತ್ತದಂತಮುಸಲಾನಿ ಮುಖಾನಿ ಕರ್ತುಂ. ಜಯತು ಜಯತು ಮಹಾರಾಜ ಮಹಾರಾಜ ಶಾಸನಾತ್ ಸಮಾನೀತಂ ಸರ್ವಂ ರಾಜಮಂಡಲಂ. ಸಮ್ಯಕ್ ಕೃತಂ ಪ್ರವಿಶತ್ವಂ ಅವರೋಧನಂ. ಯಥಾ ಜ್ಞಾಪಯತಿ ಮಹಾರಾಜ. ಆರ್ಯೌ ವೈಕರ್ಣ ವರ್ಷದೇವೌ ಉಚ್ಯತಾಂ ಅಸ್ತಿ ಮಮ ಏಕಾದಶ ಅಕ್ಷೌಹಿಣಿ ಬಲಸಮುದಯಃ ಅಸ್ಯ ಕಸ್ಯೇನಾಪತಿರ್ಭವಿತುಮರ್ಹತಿ ಇತಿ. ಕಿಂ ಕಿಮಾಹತುರ್ಭವಂತೌ ಮಹಾನ್ ಖಲ್ವಯಮರ್ಥಃ ಮಂತ್ರಯಿತ್ವಾ ವಕ್ತವ್ಯಂ ಇತಿ ಸದೃಶಮೇತತ್ ತದಾಗಮ್ಯತಾಂ ಮಂತ್ರಶಾಲಾಮೇವ ಪ್ರವಿಶಾಮಃ. ಆಚಾರ್ಯ ಅಭಿವಾದಯೇ ಪ್ರವಿಶತು ಭವಾನ್ ಮಂತ್ರಶಾಲಾಂ. ಪಿತಾಮಹ ಅಭಿವಾದಯೇ ಪ್ರವಿಶತು ಭವಾನ್ ಮಂತ್ರಶಾಲಾಂ. ಮಾತುಲಾ ಅಭಿವಾದಯೇ ಪ್ರವಿಶತು ಭವಾನ್ ಮಂತ್ರಶಾಲಾಂ. ಆರ್ಯೌ ವೈಕರ್ಣ ವರ್ಷದೇವೌ ಪ್ರವಿಶತಾಂ ಭವಂತೌ. ಭೋ ಭೋ ಸರ್ವಕ್ಷತ್ರಿಯಾಃ ಸ್ವೈರಂ ಪ್ರವಿಶಂತು ಭವಂತಃ. ವಯಸ್ಯ ಕರ್ಣ ಪ್ರವಿಶಾವಸ್ತಾವತ್. ಆಚಾರ್ಯ ಏತತ್ ಕೂರ್ಮಾಸನಂ ಆಸ್ಯತಾಂ. ಪಿತಾಮಹ ಏತತ್ ಸಿಂಹಾಸನಂ ಆಸ್ಯತಾಂ. ಮಾತುಲಾ ಏತತ್ ಛರ್ಮಾಸನಂ ಆಸ್ಯತಾಂ ಭವಾನ್. ಆರ್ಯೌ ವೈಕರ್ಣ ವರ್ಷದೇವೌ ಆಸತಾಂ ಭವಂತೌ. ಭೋಸ್ ಸರ್ವಕ್ಷತ್ರಿಯಾಃ ಸ್ವೈರಮಾಸತಾಂ ಭವಂತಃ. ಕಿಂ ಕಿಮಿತಿ ಮಹಾರಾಜೋ ನಾಸ್ತ ಇತಿ. ಅಹೋ ಸೇವಾಧರ್ಮಃ ನನ್ವಯಮಹಮಾಸೆ ವಯಸ್ಯ ಕರ್ಣ ತ್ವಮಪ್ಯಾಸ್ವ. ಭವತು. ಆರ್ಯೌ ವೈಕರ್ಣ ವರ್ಷದೇವೌ ಉಚ್ಯತಾಂ ಅಸ್ತಿ ಮಮ ಏಕಾದಶ ಅಕ್ಷೌಹಿಣಿ ಬಲಸಮುದಯಃ ಅಸ್ಯ ಕಸ್ಯೇನಾಪತಿರ್ಭವಿತುಮರ್ಹತಿ. ಕಿಮಾಹುತುರ್ಭವಂತೌ ಅತ್ರ ಭವಾನ್ ಗಾಂಧಾರರಾಜೋ ವಕ್ಷ್ಯತಿ ಇತಿ. ಭವತು ಮಾತುಲೇನ ಅಭಿಧೀಯತಾಂ. ಕಿಂ ಕಿಂ ಕಿಮಾಹ ಮಾತುಲಃ ಅತ್ರ ಭವತಿ ಗಾಂಗೇಯೇ ಸ್ಥಿತೆ ಕೋನ್ಯಸ್ಯೇನಾಪತಿರ್ಭವಿತುಮರ್ಹತಿ ಇತಿ. ಸಮ್ಯಗಾಹ ಮಾತುಲ ಸಮ್ಯಗಾಹ. ಭವತು ಪಿತಾಮಹ ಏವ ಭವತು ವಯಮಪ್ಯೇತದಭಿಲಷಾಮಃ. ಸೇನಾನಿನಾದ ಪಟಹಸ್ವನ ಶಂಖನಾದೈಃ ಚಂಡಾನಿಲಾಹತ ಮಹೋದಧಿನಾದ ಕಲ್ಪೈಃ ಗಾಂಗೇಯ ಮೂರ್ಧ್ನಿ ಪತಿತೈರಭಿಷೇಕತೋಯೈಃ ಸಾರ್ಧಂ ಪತಂತು ಹೃದಯಾನಿ ನರಾಧಿಪಾನಾಂ. ಜಯತು ಜಯತು ಮಹಾರಾಜ. ಏಷ ಖಲು ಪಾಂಡವ ಸ್ಕಂಧಾವಾರಾತ್ ದೌತ್ಯೇನ ಆಗತಃ ಪುರುಷೋತ್ತಮೋ ನಾರಾಯಣಃ. ಹೇ ಮಾತಾವತ್ ಭೋ ಬಾದರಾಯಣ. ಕಿಂ ಕಿಂ ಕಂಸಭೃತ್ಯೋ ದಾಮೋದರಃ ತವ ಪುರುಷೋತ್ತಮಃ. ಸ ಗೋಪಾಲಕಃ ತವ ಪುರುಷೋತ್ತಮಃ. ಬಾರ್ಹದ್ರಥಾಪಹೃತ ವಿಷಯ ಕೀರ್ತಿಭೋಗಃ ತವ ಪುರುಷೋತ್ತಮಃ. ಅಹೋ ಪಾರ್ಥಿವಾಸನ್ನಮಾಶ್ರಿತಸ್ಯ ಭೃತ್ಯಜನಸ್ಯ ಸಮುದಾಚಾರಃ ಸಗರ್ವಂ ಖಲ್ವಸ್ಯ ವಚನಂ. ಆಪಧ್ವಂಸ. ಪ್ರಸೀದತು ಮಹಾರಾಜ. ಸಂಭ್ರಮೇಣ ಸಮುದಾಚಾರೋ ವಿಸ್ಮೃತಃ. ಸಂಭ್ರಮ ಇತಿ. ಮನುಷ್ಯಾಣಾಮಸ್ತ್ಯೇವ ಸಂಭ್ರಮಃ. ಉತ್ತಿಷ್ಠ ಉತ್ತಿಷ್ಠ. ಅನುಗ್ರಹೀತೋಸ್ಮಿ. ಇದಾನೀಂ ಪ್ರಸನ್ನೋಸ್ಮಿ. ಕಯೇಷ ದೂತಃ ಪ್ರಾಪ್ತಃ. ದೂತಃ ಪ್ರಾಪ್ತಃ ಕೇಶವಃ. ಕೇಶವ ಇತಿ. ಏವಮೇಷ್ಟವ್ಯಂ. ಅಯಮೇವ ಸಮುದಾಚಾರಃ ಅಯಮೇವ ಸಮುದಾಚಾರಃ. ಭೋ ಭೋ ರಾಜಾನಃ ದೌತ್ಯೇನಾಗತಸ್ಯ ಕೇಶವಸ್ಯ ಕಿಂ ಯುಕ್ತಂ. ಕಿಂ ಕಿಮಾಹುರ್ಭವಂತಃ ಅರ್ಘ್ಯಪ್ರದಾನೇನ ಪೂಜಯಿತವ್ಯಃ ಕೇಶವ ಇತಿ. ನ ಮೇ ರೋಚತೆ ನ ಮೇ ರೋಚತೆ. ಗ್ರಹಣಂ ಅಸ್ಯ ಇಚ್ಛಾಮಿ ಹಿತಂ ಪಶ್ಯಾಮಿ ಚ. ಗ್ರಹಣಮುಪಗತೆ ತು ವಾಸುಭದ್ರೇ ಹೃತನಯನ ಇವ ಪಾಂಡವ ಭವೇಯುಃ. ಗತಿಮತಿರಹಿತೇಷು ಪಾಂಡವೇಷು ಕ್ಷಿತಿರಖಿಲಾಪಿ ಭವೇನ್ಮಮ ಅಸಪತ್ನ. ಅಪಿ ಚ ಯೋತ್ರ ಕೇಶವಸ್ಯ ಪ್ರತ್ಯುತ್ಥಾಸ್ಯತಿ ಸಮಯಾತ್ 12,000 ಸುವರ್ಣಭಾರೇಣ ದಂಡ್ಯಃ
ತದಪ್ರಮತ್ತಾ ಭವಂತು ಭವಂತಃ ಅಪ್ರಮತ್ತಾ ಭವಂತು. ಕೋನು ಖಲು ಇದಾನೀಂ ಮಮ ಅಪ್ರತ್ಯುತ್ಥಾನಸ್ಯ ಉಪಾಯಃ ಹಂತ ದೃಷ್ಟ ಉಪಾಯಃ. ಬಾದರಾಯಣ ಆನಿಯತಾಂ ಸ ಚಿತ್ರಪಟೋ ನನು ಯತ್ರ ದ್ರೌಪದಿ ಕೇಶಾಂಬರಾವಕರ್ಷಣಂ ಆಲಿಖಿತಂ ತಸ್ಮಿನ್ ದೃಷ್ಟಿವಿನ್ಯಾಸಂ ಕುರ್ವನ್ ನೋತ್ಥಾಸ್ಯಾಮಿ ಕೇಶವಸ್ಯ. ಯಥಾ ಜ್ಞಾಪಯತಿ ಮಹಾರಾಜಃ ಜಯತು ಮಹಾರಾಜಃ ಅಯಂ ಸ ಚಿತ್ರಪಟಃ. ಮಮ ಅಗ್ರತಃ ಪ್ರಸಾರಯ. ಯಥಾ ಜ್ಞಾಪಯತಿ ಮಹಾರಾಜಃ. ಅಹೋ ಅಹೋ ದರ್ಶನೀಯೋಯಂ ಚಿತ್ರಪಟಃ. ಏಷ ದುಶ್ಶಾಸನಃ ದ್ರೌಪದೀಂ ಕೇಶಹಸ್ತೆ ಗೃಹೀತವಾನ್. ಏಷಾ ಖಲು ದ್ರೌಪದಿ ದುಶ್ಶಾಸನ ಪರಾಮೃಷ್ಟ ಸಂಭ್ರಮೋತ್ಫುಲ್ಲಲೋಚನ ರಾಹು ವಕ್ತ್ರಾಂತರಗತಾ ಚಂದ್ರಲೇಖೇವ ಶೋಭತೆ. ಏಷ ದುರಾತ್ಮ ಭೀಮಃ ಸರ್ವರಾಜ ಸಮಕ್ಷಂ ಅವಮಾನಿತಾಂ ದ್ರೌಪದೀಂ ದೃಷ್ಟ್ವಾ ಪ್ರವೃದ್ಧಾಮರ್ಷಃ ಸಭಾಸ್ತಂಭಂ ತುಲಯತಿ. ಏಷ ಯುಧಿಷ್ಠಿರಃ ಸತ್ಯಧರ್ಮ ಘೃಣಾಯುಕ್ತಃ ದ್ಯೂತ ವಿಭ್ರಷ್ಟಚೇತನಃ ಕರೋತಿ ಅಪಾಂಗ ವಿಕ್ಷೇಪೈಃ ಶಾಂತಾಮರ್ಷಂ ವೃಕೋದರಂ. ಏಷ ಇದಾನೀಂ ಅರ್ಜುನಃ ರೋಷಾಕುಲಾಕ್ಷಃ ಸ್ಫುರಿತಾಧರೋಷ್ಠಃ ತೃಣಾಯ ಮತ್ವಾ ರಿಪುಮಂಡಲಂ ತತ್ ಉತ್ಸಾದಯಿಷ್ಯನ್ನಿವ ಸರ್ವರಾಜ್ಞಃ ಶನೈಃ ಸಮಾಕರ್ಷತಿ ಗಾಂಡಿವದ್ಯಾಂ. ಏಷ ಯುಧಿಷ್ಠಿರಃ ಅರ್ಜುನಂ ನಿವಾರಯತಿ. ಏತೌ ನಕುಲಸಹದೇವೋ ಕೃತಪರಿಕರಬಂಧೋ ಚರ್ಮ ನಿಸ್ತ್ರಿಂಶಹಸ್ತೋ ಪರುಷಿತ ಮುಖರಾಗೋ ಸ್ಪಷ್ಟದಷ್ಟ ಅಧರೋಷ್ಠೋ ವಿಗತ ಮರಣಶಂಕೋ ಸತ್ವರಂ ಭ್ರಾತರಂ ಮೇ ಹರಿಮಿವ ಮೃಗಪೋತೌ ತೇಜಸಾಭಿಪ್ರಯಾತೋ. ಏಷ ಪುನಃ ಯುಧಿಷ್ಠಿರಃ ಕುಮಾರ ಉಪೇತ್ಯ ನಿವಾರಯತಿ. ನೀಚೋಹಮೇವ ವಿಪರೀತಮತಿ ಕಥಂ ವಾ ರೋಷಂ ಪರಿತ್ಯಜತಂ ಅದ್ಯ ನಯಾನಯಜ್ಞೌ ದ್ಯೂತಾಧಿಕಾರಂ ಅವಮಾನಮಮೃಷ್ಯಮಾಣಾಃ ಸತ್ವಾಧಿಕೇಷು ವಚನೀಯ ಪರಾಕ್ರಮಾ ಸ್ಯುಃ ಇತಿ. ಏಷ ಗಾಂಧಾರರಾಜಃ ಹಕ್ಷಾನ್ ಕ್ಷಿಪನ್ ಸ ಕಿತವಃ ಪ್ರಹಸನ್ ಸಗರ್ವನ್ ಸಂಕೋಚಯನ್ನಿವ ಮುದಂ ದ್ವಿಷತಾಂ ಸ್ವಕೀರ್ತ್ಯ ಸ್ವೈರಾಸನೋ ದೃಪದ ರಾಜಸುತಾಂ ರುದಂತೀಂ ಖಾಕ್ಷೇಣ ಪಶ್ಯತಿ ಲಿಖತ್ಯಪಿ ಗಾಂ ನ ಯಜ್ಞಃ. ಏತೌ ಆಚಾರ್ಯ ಪಿತಾಮಹೌ ತಾಂ ದೃಷ್ಟ್ವಾ ಲಜ್ಜಾಯಮಾನೋ ಪಟಾಂತ ಅಂತರ್ಹಿತ ಮುಖೌ ಸ್ಥಿತೌ. ಅಹೋ ಅಹೋ ಅಸ್ಯ ವರ್ಣಾಢ್ಯತಾ ಅಹೋ ಭಾವೋಪಪನ್ನತಾ ಅಹೋ ಯುಕ್ತಲೇಖತಾ ಸುವ್ಯಕ್ತಂ ಸುವ್ಯಕ್ತಮಾಲಿಖಿತೋಯಂ ಚಿತ್ರಪಟಃ ಪ್ರೀತೋಸ್ಮಿ. ಕೋತ್ರ ಜಯತು ಮಹಾರಾಜಃ. ಬಾದರಾಯಣ ಆನೀಯತಾಂ ಸಹ ವಿಹಗವಾಹನ ಮಾತ್ರ ವಿಸ್ಮಿತೋ ದೂತಃ. ಯಥಾ ಜ್ಞಾಪಯತಿ ಮಹಾರಾಜಃ. ವಯಸ್ಯ ಕರ್ಣ ಪ್ರಹಪ್ತಃ ಕಿಲಾದ್ಯ ವಚನಾದಿಹ ಪಾಂಡವಾನಾಂ ದೌತ್ಯೇನ ಭೃತ್ಯೈವ ಕೃಷ್ಣಮತಿಃ ಸ ಕೃಷ್ಣಃ ಶ್ರೋತುಂ ಸಖೇ ತ್ವಮಪಿ ಸಜ್ಜಯ ಕರ್ಣ ಕರ್ಣೌ ನಾರೀ ಮೃದೂನಿ ವಚನಾನಿ ಯುಧಿಷ್ಠಿರಸ್ಯ. ಇದು ಮೊದಲ ಭಾಗ. ದುರ್ಯೋಧನದೇ ಪ್ರಧಾನವಾದ ಸ್ವಗತದಂತೆ ಇದೆ. ಅವನು ಎಷ್ಟರ ಮಟ್ಟಿಗೆ ಸನ್ನಾಹ ಮಾಡಿದ್ದಾನೆಂದರೆ ಸಾಕ್ಷಾತ್ತಾಗಿ ಭೀಷ್ಮರಿಗೂ ಆಗಲೇ ಆ ಯುದ್ಧಕ್ಕೆ ಬೇಕಾದ ಸೇನಾಪತ್ಯ ಏನಿದೆ ಅದನ್ನು ವಹಿಸಿಕೊಡೋಕ್ಕೆ ಸಿದ್ಧ ಆಗಿದ್ದಾನೆ. ಅಂದರೆ ಮೂಲದಲ್ಲಿ ಅದು ಆಮೇಲೆ ಬರುತ್ತದೆ, ಕೃಷ್ಣನ ದೌತ್ಯ ಎಲ್ಲ ಆದ ಮೇಲೆ. ಇಲ್ಲಿ ಅದನ್ನು ಕೂಡ ತಂದಿಟ್ಟು ಆ ಮೂಲಕವಾಗಿ ದುರ್ಯೋಧನ ಮೊದಲಿಗೆ ಎಲ್ಲವನ್ನೂ ಸನ್ನಾಹ ಮಾಡಿಕೊಂಡಿದ್ದಾನೆ. ಎವ್ರಿಥಿಂಗ್ ಈಸ್ ಪ್ಲ್ಯಾಂಡ್ ಅನ್ನುವ ಭಾವ ಬಂದಿದೆ. ಈ ಒಂದು ಕೃತಿಯ ಭಾಷೆ ನೋಡಿದ್ರೆ ಗೊತ್ತಾಗುತ್ತದೆ ಅದೆಷ್ಟು ಚೆನ್ನ ಅಂತ. ಕೃಷ್ಣ ಬಂದಿದ್ದಾನೆ, ಶಾಂತಿಯ ದೂತನಾಗಿದ್ದಾನೆ, ಸಂಧಿಯ ವಾರ್ತೆಯನ್ನು ಕಳಿಸಿಕೊಡ್ತಾ ಇರುವ ಪಾಂಡವರ ಪರವಾಗಿ ನಿಂತಿದ್ದಾನೆ ಅಂತಂದರೆ ಧರ್ಮರಾಜನ ಹಿತವಾದ ವರ್ತನೆ ಇವನಿಗೆ ನಾರೀ ಮೃದೂನಿ ವಚನಾನಿ, ಹೆಣ್ಣುತನದ ಮಾತುಗಳು ಅಷ್ಟೇ, ಅದಕ್ಕೆ ಯಾವ ಗಂಡುತನವೂ ಇಲ್ಲ ಅಂತನ್ನುವ ಗೇಲಿ. ಮತ್ತು ಒಬ್ಬೊಬ್ಬರ ವರ್ತನೆಯನ್ನು ಚೆನ್ನಾಗಿ ಗಮನಿಸಿದ್ದಾನೆ. ದುರ್ಯೋಧನನಷ್ಟು ಬುದ್ಧಿವಂತ ಯಾರೂ ಇಲ್ಲ. ತುಂಬ ಬುದ್ಧಿವಂತರನ್ನು ನೋಡಿದ್ರೆ ಅವರು ಜೈಲಿನಲ್ಲಿರ್ತಾರೆ, ಇಲ್ಲ ದೊಡ್ಡ ಅಧಿಕಾರದಲ್ಲಿರ್ತಾರೆ. ಎರಡು ಬಿಟ್ಟು ಬೇರೆ ಕಡೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ಆ ಬಗೆಯಲ್ಲಿರ್ತಕ್ಕಂಥವನು ದುರ್ಯೋಧನ. ಅವನು ದ್ರೌಪದಿಯ ಅವಮಾನ ಆಗ್ತಾ ಇದ್ದಾಗ ಹಿರಿಯರಾದ ಭೀಷ್ಮ ದ್ರೋಣಾದಿಗಳೆಲ್ಲ ಮುಖ ಮುಚ್ಚಿಕೊಂಡಿದ್ರು ತಮ್ಮ ಉತ್ತರೀಯದಿಂದ ಅನ್ನೋದನ್ನು ಗಮನಿಸಿದ್ದಾನೆ. ಅದನ್ನೂ ಈ ಚಿತ್ರದಲ್ಲಿ ಬರೆಸ್ಕೊಂಡಿದ್ದಾನೆ.
ಅಂದರೆ ಅವನಿಗೆ ಆ ಚಿತ್ರ ಎಷ್ಟು ಪರ್ಫೆಕ್ಟ್ ಆಗಿರಬೇಕು ಅನ್ನೋದರ ತಿಳುವಳಿಕೆ ಚೆನ್ನಾಗಿದೆ. ಪ್ರತಿಯೊಬ್ಬರ ವರ್ತನೆಯೂ ಗೊತ್ತು, ಆದರೆ ಅವ್ರ ಕೈಯಲ್ಲಿ ಏನೂ ಕಿಸಿಯೋಕ್ಕಾಗಲ್ಲ ಅನ್ನೋದು ಗೊತ್ತು. ದುಷ್ಟರು ವೆನ್ ದೆ ಟೇಕ್ ಗುಡ್ ಫಾರ್ ಗ್ರ್ಯಾಂಟೆಡ್ ಅಂತ ಆಗ ಬರುವುದು ಅನರ್ಥ. ಇದು ಆಗಿರ್ತಕ್ಕಂಥದ್ದು. ಮಹಾಭಾರತದ ರಾಜನೀತಿಯನ್ನು ಈ ಕವಿ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ, ಮಾನವ ಸ್ವಭಾವವನ್ನು ಅದೆಷ್ಟು ಚೆನ್ನಾಗಿ ತೋರ್ಪಡಿಸ್ತಾನೆ ಅನ್ನೋದನ್ನು ನಾವು ಕಾಣ್ತೀವಿ. ಕೃಷ್ಣ ಬರ್ತಾ ಇದ್ದಂತೆಯೇ ಅವನು ಕೃಷ್ಣ ಪರಾಭವ ಭುವ ರಿಪುವಾಹಿನಿ ಕುಂಭಸ್ಥಲೀ ದಲನ ತೀಕ್ಷ್ಣ ಗದಾಧರಸ್ಯ ಭೀಮಸ್ಯ ಕೋಪಶಿಖಿನ ಯುಧಿ ಪಾರ್ಥಪತ್ರಿ ಚಂಡಾನಿಲಶ್ಚ ಕುರುವಂಶವನಂ ವಿನಷ್ಟಂ ಅಂತ ನಾಶವೇ ಆಗಿಬಿಡುತ್ತೆ ಕುರುವಂಶ. ದ್ರೌಪದಿಯ ಅವಮಾನವನ್ನು ಪ್ರತಿಕಾರದಿಂದ ವೈರಶುದ್ಧಿ ಮಾಡೋದಕ್ಕೆ ಅಂತ ಭೀಮ ಮತ್ತು ಅರ್ಜುನ ಸಿದ್ಧ ಇದ್ದಾರೆ ಅಂತ ಹೇಳುವ ಮೂಲಕವಾಗಿ ಮುಂದೆ ಏನಾಗುತ್ತದೆ ಅನ್ನೋ ಸೂಚನೆ ಕೊಡ್ತಾ ಇದ್ದಾನೆ. ಇದು ಒಳ್ಳೆಯ ಸ್ವಾರಸ್ಯಕಾರಿಯಾದದ್ದು. ಯಾವ ಚಿತ್ರಪಟ ನೋಡಿ ಸಂತೋಷ ಪಡ್ತಾ ಇದ್ದಾನೋ ಅಲ್ಲಿ ಭೀಮ ಯಾವ ರೀತಿ ಒದ್ದಾಡ್ತಾ ಇದ್ದಾನೆ, ಅರ್ಜುನ ಹೇಗೆ ಕಂಗೆಟ್ಟಿದ್ದಾನೆ ಅಂತ ಅವನು ವರ್ಣಿಸ್ಕೊಳ್ತಾ ಇದ್ದಾನಲ್ಲ, ಅವನ ಅರಿವಿಲ್ಲದೆ ಹೇಳ್ತಾ ಇದ್ದಾನೆ ದ್ರೌಪದಿ ಅನ್ನುವ ಚಂದ್ರಮುಖಿಗೆ ದುಶ್ಯಾಸನ ರಾಹು ಇದ್ದಂತೆ ಬಂದಿದ್ದಾನೆ ಅಂತ. ದುಷ್ಟರು ಕೆಲವೊಮ್ಮೆ ಗೊತ್ತಿಲ್ಲದೆ ತಮ್ಮ ಯೋಗ್ಯತೆಗಳನ್ನು ತಾವು ಸ್ಪಷ್ಟ ಮಾಡಿಕೊಳ್ತಾರೆ. ಇಲ್ಲಿ ಅರ್ಜುನ ಭೀಮಾದಿಗಳ ಅಸಹಾಯಕತೆಯನ್ನು ದುರ್ಯೋಧನ ಆಸ್ವಾದಿಸ್ತಾ ಇದ್ದರೆ ಕೃಷ್ಣ ಅವರ ಅವಕ್ರ ವಿಕ್ರಮವನ್ನು, ಅಸಹಾಯ ಪರಾಕ್ರಮವನ್ನು ಕೃಷ್ಣ ಪ್ರತಿಪಾದನೆ ಮಾಡಿಕೊಂಡು ಬಂದು ಹೇಳ್ತಾ ಇದ್ದಾನೆ. ಮತ್ತು ದುರ್ಯೋಧನ ಈಗಾಗಲೇ ಸಜ್ಜುಗೊಳಿಸಿದ್ದಾನೆ ಎಲ್ಲ ಸೈನ್ಯವನ್ನು. ಹಾಗಾಗಿ ಶಸ್ತ್ರೈರುಪಚಿತಾಹ, ಅನೇಕ ಶಸ್ತ್ರಾಸ್ತ್ರ ಸಂಪನ್ನರಾದಂಥವರಿದ್ದಾರೆ. ಬೃಂಹಂತಿ ಕರಿಣಃ, ಆನೆಗಳು ಬೃಂಕಾರ ಮಾಡ್ತಾ ಇವೆ. ಹಾಗೆ ಮಂದುರಾಹ ಹೇಷಂತೆ, ಮಂದುರಸ್ಥಾಹ ಅಶ್ವಾಹ, ಕುದುರೆಯಲ್ಲಿ ಆಯುಧದಲ್ಲಿರ್ತಕ್ಕಂಥ ಕುದುರೆಗಳು ಹೇಷಾರವ ಮಾಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕವಾಗಿ ಸಂಧಿಗೆ ನಾವೇನು ಪ್ರಯತ್ನ ಪಟ್ಟರು ಯುದ್ಧಕ್ಕೆ ಎಲ್ಲ ದುರ್ಯೋಧನ ಅಣಿ ಮಾಡಿಕೊಂಡಿದ್ದಾನೆ ಅಂತ ಅನ್ನುವ ಸೂಚನೆಯನ್ನು ಕವಿ ಕೊಡ್ತಾ ಇರೋದು ತುಂಬ ಚೆನ್ನಾಗಿದೆ. ಜೊತೆಗೆ ಕೃಷ್ಣನಿಗೆ ಸ್ಪಷ್ಟ ಇದೆ ದುರ್ಯೋಧನನ ವರ್ತನೆ ಏನು ಅಂತ. ಅದೇನದು? ದುಷ್ಟವಾದಿ ಗುಣದ್ವೇಷಿ ಶಠಃ ಸ್ವಜನ ನಿರ್ದಯ ಸುಯೋಧನೋ ಹಿ ಮಾಂ ದೃಷ್ಟ ನೈವ ಕಾರ್ಯಂ ಕರಿಷ್ಯತಿ. ಇದು ನೋಡಿ ಕೃಷ್ಣನ ಕರ್ಮಯೋಗತ್ವ. ಅವನಿಗೆ ಗೊತ್ತಿದೆ ಫಲಿತಾಂಶ ಶೂನ್ಯ ಅಂತ. ಕಾರಣ ದುರ್ಯೋಧನನ ವರ್ತನೆ ಏನು, ಅವನ ಮನೋಧರ್ಮ ಏನು? ದುಷ್ಟವಾದಿ. ಅವನು ಅಸಂಬದ್ಧವಾದ ಹಠದ ಕೆಟ್ಟ ಮಾತುಗಳನ್ನೇ ಆಡ್ತಾನೆ, ಒಳಿತ ಕಡೆಗೆ ಚಿಂತೆಯೇ ಮಾಡೋದಿಲ್ಲ. ಅಡಮೆಂಟ್ ಅವನು. ಗುಣದ್ವೇಷಿ, ಗುಣವಂತರನ್ನು ದ್ವೇಷಿಸ್ತಾನೆ. ತಾನು ದುಷ್ಟ ಶಿಷ್ಟರ ದ್ವೇಷ ಮಾಡ್ತಾನೆ. ಶಠಃ, ಏನು ಹೇಳಿದ್ರೂ ಕನ್ವಿನ್ಸ್ ಆಗೋದಿಲ್ಲ. ಸ್ವಂತ ಬುದ್ಧಿ ಇಲ್ಲ, ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸ್ವಜನ ನಿರ್ದಯ, ತನ್ನ ಜನಕ್ಕೆ ತಾನು ನಿರ್ದಯನಾಗಿದ್ದಾನೆ. ಅದು ಕೇವಲ ಪಾಂಡವರ ಬಗ್ಗೆ ಮಾತ್ರವಲ್ಲ, ಇವನನ್ನೇ ಆಶ್ರಯಿಸಿಕೊಂಡಿರ್ತಕ್ಕಂಥ ಭೀಷ್ಮ ದ್ರೋಣಾದಿಗಳು ಅದೆಷ್ಟು ಮುದುಕರಾದರೂ ಸರಿ ಯುದ್ಧ ಮಾಡಿ ಸಾಯಿರಿ ಅಂತಾನೆ. ಮದರ್ಥೇ ತ್ಯಕ್ತ ಜೀವಿತಾ ಅನ್ನುವುದು ಭಗವದ್ಗೀತೆಯ ಮಾತು. ಭಗವದ್ಗೀತೆಯಲ್ಲಿ ನೀವೆಲ್ಲರೂ ನನಗಾಗಿ ಪ್ರಾಣ ಬಿಡಕ್ಕೆ ಸಿದ್ಧ ಇದ್ದೀರಲ್ವಾ, ಇದು ಅಪರ್ಯಾಪ್ತಂ ಬಲಂ, ನಮ್ಮದು ತುಂಬ ಅಪಾರವಾದಂಥ ಬಲ ಅಂತ. ಹಾಗೆ ಹೇಳುವ ಮೂಲಕವಾಗಿ ಕರ್ಣನ್ನು ಮತ್ತೊಬ್ಬರನ್ನು ಎಲ್ಲರನ್ನೂ 100 ಜನ ತಮ್ಮಂದ್ರನ್ನೂ ಸಾಯಿಸ್ದ. ಒಬ್ಬ ತಮ್ಮ ಸತ್ತರೆ ತಾನು ಬೆಂಕಿಗೆ ಬೀಳ್ತೀನಿ ಅಂತ ಧರ್ಮರಾಜ ಮಾಡಿದ ಪ್ರತಿಜ್ಞೆಯಲ್ಲಿ 99 ಜನ ತಮ್ಮಂದ್ರ ಸತ್ತ ಮೇಲೂ ಬದುಕಬೇಕು ಅಂತ ನೀರೊಳಗೆ ಹೋಗಿ ಮುಳುಗಿ ಹೊಂಚಾಕೊಂಡಿದ್ದಂಥ ದುರ್ಯೋಧನ ಎಲ್ಲಿ. ಇದಿಷ್ಟನ್ನು ನೋಡಿದ ಮೇಲೆ ನಾವು ಎಲ್ಲಿ ನಿಲ್ಲಬೇಕು ಅಂತ ನಮಗೆ ಗೊತ್ತಾಗುತ್ತದೆ. ಅದು ಸ್ವಜನ ನಿರ್ದಯ. ತಂದೆ ತಾಯಿಗಳ ಬಗ್ಗೆ ಅವನಿಗೆ ಎಷ್ಟು ನಿರ್ದಯತ್ವ ಇದೆ, ಎಷ್ಟು ಕ್ರೌರ್ಯ ಇದೆ. ಪಾಪ ನೀನೊಬ್ಬ ಊರೆಗೋಲಿನ ಥರ ಬದುಕಪ್ಪ ಅಂತ ಅವ್ರು ಬೇಡ್ಕೋತಾರೆ, ಆದರೂ ಕೇಳೋದಿಲ್ಲ. ಹಾಗಾಗಿ ಅವನು ಏನೂ ಒಳ್ಳೆತನವನ್ನು ಕಾಪಾಡಿಕೊಂಡು ಬಂದವನಲ್ಲ. ನೈವ ಕಾರ್ಯಂ ಕರಿಷ್ಯತಿ. ಜೊತೆಗೆ ಅವನಿಗೆ ಎಫಿಷಿಯನ್ಸಿನೂ ಇಲ್ಲ. ಅವನಿಗೆ ಎಫಿಷಿಯನ್ಸಿ ಇದ್ದಿದ್ರೆ ತಾನೇ ಸೇನಾಧಿಪತಿಯಾಗಿರ್ತಾ ಇದ್ದ, ತಾನೇ ಯುದ್ಧ ಮಾಡ್ತಾ ಇದ್ದ. ಹಾಗೆ ಮಾಡ್ತಾ ಇಲ್ಲ. ಎಲ್ಲರೂ ಸತ್ತ ಮೇಲೆ ತಾನು ಪಟ್ಟಾಭಿಷೇಕ ಮಾಡಿಸ್ಕೊಂಡ ಅಂತಂದರೆ ಅವನ ವಿವೇಕ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ನನ್ನನ್ನು ನೋಡಿ ಯಾವ ಕೆಲಸವನ್ನು ನಡೆಸೋದಿಲ್ಲ. ಅವನಿಗೆ ಯಾವುದೇ ರೀತಿಯಾದಂಥ ಆತ್ಮವಿಶ್ವಾಸವೂ ಈ ಬಗೆಗೆ ಇಲ್ಲ, ಹಠ ಮಾತ್ರ ಉಂಟು ಅಂತ ಅದನ್ನು ಕೃಷ್ಣ ಅರ್ಥ ಮಾಡಿಕೊಂಡು ಬರ್ತಾನೆ. ಅವನು ಬರ್ತಿದ್ದಂತೆ ಎಲ್ಲರೂ ಎದ್ದು ನಿಂತಾಗ ಕೃಷ್ಣ ಎಲ್ಲರನ್ನೂ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಆಮೇಲೆ ನಾನು ಮೊದಲೇ ಹೇಳಿದಂತೆ ದುರ್ಯೋಧನ ಕೂಡ ಉರುಳಿ ಬಿದ್ದು ಬಿಡ್ತಾನೆ. ಆಮೇಲೆ ಆ ಚಿತ್ರಪಟವನ್ನು ದೂರ ಮಾಡ್ತಕ್ಕಂಥದ್ದಾಗುತ್ತದೆ. ಆಮೇಲೆ ಅವನು ಬಂದು ಸ್ವಜನರನ್ನ ಇಷ್ಟು ಕೇಡನಲ್ಲಿ ನೋಡಿ ಸಂತೋಷ ಪಡ್ತಾ ಇದ್ದಾನಲ್ಲ, ಈ ಬಗೆಯ ಪೈಶಾಚಿಕ ಪ್ರವೃತ್ತಿ ಸ್ಯಾಡಿಸಮ್ ಎಂಥದ್ದು ಅಂತನ್ನುವುದನ್ನು ಕೃಷ್ಣ ಆಕ್ಷೇಪ ಮಾಡ್ತಾನೆ. ಆಮೇಲೆ ಗೇಲಿ ಮಾಡ್ತಾ ದುರ್ಯೋಧನ ಪಾಂಡವರು ಪಾಂಡುವಿನ ಮಕ್ಕಳಲ್ಲ ಅನ್ನೋದನ್ನು ಮೊದಲಿಗೆ ಸೂಚನೆಯಾಗಿ ಹೇಳ್ತಾನೆ. ಧರ್ಮಾತ್ಮಜೋ ವಾಯುಸುತಶ್ಚ ಭೀಮೋ ಭ್ರಾತಾರ್ಜುನೋ ಮೇ ತ್ರಿದಶೇಂದ್ರ ಸೂನು ಯಮೌಚತಾವಶ್ವಿನ ಅಶ್ವಿಸುತೌ ವಿನೀತೌ ಸರ್ವೇ ಸಭೃತ್ಯಾ ಕುಶಲೋಪಪನ್ನ. ಯಮನ ಮಗ, ವಾಯುವಿನ ಮಗ, ಇಂದ್ರನ ಮಗ, ಅಶ್ವಿನಿಗಳ ಮಕ್ಕಳು, ಇವರಿಗೆಲ್ಲರಿಗೂ ಕುಶಲವೇನಾ ಅಂತ ಕೇಳ್ತಾನೆ. ಅಂದರೆ ನೋಡಿ, ರಾಜ್ಯ ಕೊಡಬಾರದು ಅನ್ನೋದಕ್ಕೆ ಮೊದಲೇ ಹೀಗೆ ಹೇಳ್ತಾನೆ.
ಕವಿ ಒಂದೊಂದು ಪದದಲ್ಲಿಯೂ ಹೇಗೆ ಧ್ವನಿಯನ್ನು ತುಂಬುತ್ತಾನೆ ಅಂತ. ಅದಕ್ಕೆ ಇವನು ಬಿಡೋದಿಲ್ಲ. ಸದೃಶಮೇತದ್ ಗಾಂಧಾರಿ ಪುತ್ರಸ್ಯ, ಗಾಂಧಾರಿಯ ಮಗನಿಗೆ ಇದೆಲ್ಲ ಸಲ್ಲುತ್ತದೆ ಅಲ್ವಾ ಅಂತ. ಅಂದರೆ ಗಾಂಧಾರಿಗೆ ವ್ಯಾಸರು ವರ ಕೊಟ್ಟಿದ್ದರಿಂದ ಆಗಿದ್ದು ಸಂತಾನ, ಹಾಗಾಗಿ ನೀವು ಮಡಿಕೆನಲ್ಲಿ ಹುಟ್ಟಿದವರು ಇನ್ಯಾವುದಕ್ಕೂ ಅಲ್ಲ ಅಂತ ಒಂದು. ಜೊತೆಗೆ ಒಂದು ಜಾನಪದ ಕಥೆಯೂ ಉಂಟು. ಐತಿಹ್ಯವಾಗಿ ಗಾಂಧಾರಿಗೆ ವೈಧವ್ಯ ಯೋಗ ಇತ್ತು. ಹಾಗಾಗಿ ಅವಳನ್ನು ಮೊದಲು ಒಂದು ಮೇಕೆಗೆ ಹೊಟ್ಟು ಮದುವೆ ಮಾಡಿ ಮೇಕೆಯನ್ನು ಕೊಂದರು. ಈಗಲೂ ಆ ಥರದ್ದೆಲ್ಲ ನಡೆಯುತ್ತದೆ. ವೈಧುರ್ಯ ಯೋಗ ಅಂತೆಲ್ಲ ಇದ್ದಾಗ, ವೈಧವ್ಯ ಯೋಗ ಹಾಗಿದ್ದಾಗೆಲ್ಲ ಆ ಗಂಡು ಮತ್ತೊಂದು ಮದುವೆ ಮಾಡಿಕೊಂಡು ಒಂದು ಬಾಳೆ ಗಿಡಕ್ಕೋ ಯಾವುದಕ್ಕೋ ಮದುವೆ ಮಾಡಿಕೊಂಡು ಆ ಬಾಳೆ ಗಿಡವನ್ನು ಕತ್ತರಿಸ್ತಕ್ಕಂಥದ್ದು ಈ ಥರದ್ದು. ಹಾಗೆ ಹೆಣ್ಣಿಗಾದರೆ ಒಂದು ಬೇವಿನ ಮರಕ್ಕೋ ಇಲ್ಲ ಒಂದು ಮೇಕೆಗೋ ಮದುವೆ ಮಾಡಿಕೊಡೋದು ಹೀಗೆಲ್ಲ ಉಂಟು. ಗಾಂಧಾರಿಗೆ ಹಾಗೆ ಮಾಡಿದ್ದ ಅವಳಪ್ಪ ಸುಬಲ. ಹಾಗಾಗಿ ಪಾಂಡವರು ತಂದೆ ಇದ್ದರೂ ಬೇರೆಯವರಿಂದ ನಿಯೋಗದಲ್ಲಿ ಹುಟ್ಟಿದ ಕುಂಡಕರು ಅಂತಂದರೆ ಇವರು ವಿಧವೆಗೆ ಹುಟ್ಟಿದಂಥ ಮಕ್ಕಳು, ಹಾಗಾಗಿ ಅವರು ಗೋಳಕರು ಅಂತ ಹೇಳಿಬಿಟ್ಟು ಒಂದು ಆಕ್ಷೇಪ ಉಂಟು. ಅದು ಕೃಷ್ಣನಿಗೆ ಗೊತ್ತಿತ್ತು ಅನ್ನುವ ಸೂಚನೆಯನ್ನು ಕೂಡ ಇಲ್ಲಿ ಕವಿ ಕೊಡ್ತಾನೆ. ಈ ಕವಿಯ ಕಾಲ ಈ ದೃಷ್ಟಿಯಿಂದೆಲ್ಲ ಗಮನಿಸಿಕೊಳ್ಳಬಹುದು. ಎಲ್ಲರೂ ಚೆನ್ನಾಗಿದ್ದಾರೆ ಅಂಥೇಳಿ ಮೊದಲು ಆಗಬೇಕಾದಂಥದ್ದು ಸಂಧಿ ಅಂತ ಪ್ರಸ್ತಾವ ಮಾಡ್ತಾನೆ. ಅನುಭೂತಂ ಮಹದ್ ದುಃಖಂ ಸಂಪೂರ್ಣಂ ಸಮಯಶ್ಚ. ಅಗ್ರಿಮೆಂಟ್ ಏನಿದೆ ಸಮಯ ಅವರು ಕಂಪ್ಲೀಟ್ ಮಾಡಿದ್ದಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅದರಿಂದ ದಾಯಾದ್ಯಂ ತದ್ವಿಭಜ್ಯತಾಂ, ಧರ್ಮ್ಯವಾದ ದಾಯಾದ ಭಾಗ ಅಂತಂದರೆ ಯಾವುದಿದೆ ಅವರ ಶೇರ್ ಅವ್ರಿಗೆ ಬರಬೇಕು ಅಂತ. ಎಲ್ಲಿಂದ ಬರೋಕ್ಕೆ ಸಾಧ್ಯ? ಅವರಪ್ಪ ಅವನು ಶಾಪಗ್ರಸ್ತನಾಗಿದ್ದ. ವನೇ ಪಿತೃವ್ಯೋ ಮೃಗಯ ಪ್ರಸಂಗತಃ. ನಮ್ಮ ಚಿಕ್ಕಪ್ಪ ಬೇಟೆ ಆಡ್ತಾ ಮುನಿಶಾಪಕ್ಕೆ ತುತ್ತಾದ. ಹಾಗಾಗಿ ಅವನ ಸಂತಾನವೇ ಇಲ್ಲ. ದಾರ ನಿಸ್ಪೃಹ ಪರಾತ್ಮಜಾನಾಂ, ಬೇರೊಬ್ಬರಿಗೆ ಹುಟ್ಟಿದವರಿಗೆ ಪಿತೃತಾಂ ಕಥಂ ವ್ರಜೇತ್, ಪೈತೃಕವಾದ ಆಸ್ತಿ ಹೇಗೆ ಹೋಗೋದಿಕ್ಕೆ ಸಾಧ್ಯ ಅಂತ ಲಾ ಪಾಯಿಂಟ್ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಪುರಾವಿದಂ ತ್ವಾಂ ಪೃಚ್ಛಾಮಿ, ನೀನು ಎಲ್ಲ ಹಳೇದನ್ನು ಬೆಳೆದವನಲ್ವಪ್ಪ, ಎಲ್ಲ ಜೀನಿಯಾಲಜಿ ಚೆನ್ನಾಗಿ ಗೊತ್ತಿದೆ ನಿನಗೆ, ವಂಶ ಯಾರ್ಯಾರು ಹುಟ್ಟಿದ್ರು ಯಾರ್ಯಾರು ಸತ್ರು ಅಂತೆಲ್ಲ ಗೊತ್ತಿದೆ. ನಿಮ್ಮ ಅಪ್ಪನೇ ನಿಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ವಿಚಿತ್ರ ವೀರ್ಯೋ ವಿಷಯೀ ವಿಪತ್ತಿಂ ಕ್ಷಯೇಣ ಯಾತಃ ಪುನರಂಬಿಕಾಯಾಂ ವ್ಯಾಸೇನ ಜಾತೋ ಧೃತರಾಷ್ಟ್ರ ಯಶಃ ಲಭೇತ ರಾಜ್ಯಂ ಜನಕ ಕಥಂತೆ. ನಿಮ್ಮಪ್ಪ ಮತ್ತು ನಿಮ್ಮ ಅಪ್ಪನ ತಮ್ಮ ಪಾಂಡು ಇವರಿಬ್ಬರೂ ಕೂಡ ವ್ಯಾಸರ ನಿಯೋಗದ ಮೂಲಕವಾಗಿ ಅಂಬಿಕೆ ಅಂಬಾಲಿಕೆಯರಿಗೆ ಹುಟ್ಟಿದಂಥವರು. ಹಾಗಿದ್ದಾಗ ನಿಮ್ಮ ಅಪ್ಪನಿಗೆ ರಾಜ್ಯ ಬರೋಲ್ಲ, ನಿನಗೆ ಹೇಗೋ ಬರುತ್ತೆ ಅಂತ ಕೇಳ್ತಾನೆ. ಇದು ನೋಡಿ, ಸೇರು ಅಂದರೆ ಸವಾ ಸೇರು ಅಂತ ಇರಬೇಕು ಅನ್ನೋದನ್ನು ಅದೆಷ್ಟು ಚೆನ್ನಾಗಿ ಮಾತುಗಾರಿಕೆ ಮುಂದುವರಿಸಿಕೊಂಡು ಹೋಗುತ್ತದೆ. ಆಮೇಲೆ ಹೀಗೆಲ್ಲ ಪರಸ್ಪರ ವಿರೋಧಗಳನ್ನು ಬೆಳೆಸ್ತಕ್ಕಂಥದ್ದಲ್ಲ. ಬಿಟ್ಬಿಡು ಈ ಹಠ ಅಂತಂತಾನೆ. ಇಲ್ಲ, ರಾಜ್ಯಂ ನಾಮ ನೃಪಾತ್ಮಚೈಹಿ ಸಹೃದೈಹಿ ಜಿತ್ವಾ ರಿಪೂನ್ ಭುಜ್ಯತೆ. ರಾಜ್ಯ ಅಂದ್ರೇನೆ ಶತ್ರುಗಳನ್ನು ನಾಶ ಮಾಡಿ ನಮಗೆ ಉಳಿಸ್ಕೊಳ್ಳೋದು ಅಂತ. ಅದೇ ಬಿಟ್ಟು ನಿನ್ನಂಥ ಯಾಚಕರಿಗೆಲ್ಲ ಕೊಡುವುದಕ್ಕಲ್ಲ. ಅವರಿಗೆ ಶಕ್ತಿ ಇದ್ದರೆ ಯುದ್ಧ ಮಾಡಿ ತಗೊಳ್ಳಲಿ ಅಂತ. ನೋಡಿ, ಯಾವ ಮಾತ್ರಕ್ಕೆ ಬಂದಿದೆ ಅಂದರೆ, ನೀವು ವನವಾಸ ಅಜ್ಞಾತವಾಸ ಮಾಡಿ ಬನ್ನಿ ಕೊಡ್ತೀನಿ ನಿಂದಿದ್ದ, ತಾನೇ ಅಗ್ರಿಮೆಂಟ್ ಮಾಡಿ ತಾನೇ ಅದನ್ನು ಬ್ರೀಚ್ ಮಾಡ್ತಾ ಇದ್ದಾನೆ. ಯಾವ ವಿಧದಲ್ಲಿ ಯಾವ ಕಾಲದ ಕೋರ್ಟಲ್ಲಿ ಕೂಡ ಅನ್ಯಾಯಗಾರ. ಅವನಿಗೆ ಒಂದು 700-800 ವರ್ಷವಾದರೂ ಮಿನಿಮಮ್ ಆಜೀವ ಕಾರಾಗಾರ ಮಾಡಬೇಕು, ಇಲ್ಲ ಒಂದು 15-20 ಸರ್ತಿ ನೇಣು ಹಾಕಬೇಕು ದುರ್ಯೋಧನನಿಗೆ. ಈ ರೀತಿಯಾದಂಥ ನೀಚ. ಆಮೇಲೆ ಹೇಳ್ತಾನೆ, ನಾನಂತೂ ಒಪ್ಪಲ್ಲ ಅಂತ. ಆಗ ಕೃಷ್ಣ, ಇಲ್ಲಪ್ಪ, ಅಲಂ ಬಂಧುಜನೇ ಪರುಷಂ ಅಭಿಧಾತು. ಇಲ್ಲ ರಕ್ತ ಸಂಬಂಧಿಗಳು, ಅವರ ಜೊತೆಯಲ್ಲಿ ಕೆಟ್ಟ ಮಾತಾಡಬೇಡ. ಪುಣ್ಯ ಸಂಶ್ರಯ ಸಂಪ್ರಾಪ್ತಂ ಅಧಿಗಮ್ಯ ನೃಪಶ್ರಿಯಂ ವಂಚಯೇತ್ಯ ಸುಹೃತ್ ಬಂಧೂನ್ ಸಭವೇತ್ ವಿಫಲಶ್ರಮ. ಪುಣ್ಯ ಸಂಪಾದನೆಗಾಗಿ ಇರತಕ್ಕಂಥದ್ದು ರಾಜ್ಯ. ಸ್ಥಾನ ಮಾನ ಅಧಿಕಾರದಿಂದ ಲೋಕಹಿತವನ್ನು ಮಾಡಬೇಕಾದಂಥದ್ದು ಉಂಟು. ಆ ಪುಣ್ಯ ಮಾಡಿಯೇ ಪದವಿ ಪಡೆಯೋದು ಅಂತಲೂ ಉಂಟು. ನಮ್ಮ ಪರಂಪರೆಯಲ್ಲಿ ಅಸೂಯೆ ಪಡ್ತಾ ಇರಲಿಲ್ಲ ಮುಂಚೆ. ಯಾರಾದರೂ ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಅನುಕೂಲವಂತರಾಗಿದ್ದಾರೆ, ಸಂಪತ್ತಿ ಇದೆ, ಮತ್ತೊಂದಿದೆ ಅಂದರೆ ಏನೋ ಕೊಟ್ಟುಟ್ಟವರು ಅವರೆಲ್ಲ ಕೊಟ್ಟು ಹುಟ್ಟಿದ್ದಾರೆ, ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ರು, ಒಳ್ಳೆ ಕಂಠ ಇದೆ ಅಂದರೆ ಶಿವನಿಗೆ ಜೇನಿನ ಅಭಿಷೇಕ ಮಾಡಿದ್ರೇನೋ ಹಿಂದಿನ ಜನ್ಮದಲ್ಲಿ ಅಂತ ಹೀಗೆಲ್ಲ ಭಾವಿಸಿಕೊಂಡು ಅವರ ಗುಣಗಳು ಅವರ ಪುಣ್ಯದಿಂದ ಬಂದಿದ್ದು ಅಂತಂತ ಇದ್ರೆ ಹೊರತುನುವೆ ಎಲ್ಲೋ ಬ್ಯಾಕ್ ಎಂಟ್ರಿ ಇವರದು ಯಾವುದೋ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವ ಭಾವ ಇರಲಿಲ್ಲ. ಆ ರೀತಿಯಾದಂಥದ್ದನ್ನು ವಂಚಯೇತ್ಯ ಸುಹೃತ್ ಬಂಧೂನ್ ಸಭವೇತ್ ವಿಫಲಶ್ರಮ. ಇಂಥ ಹಿನ್ನೆಲೆ ಇದ್ದಾಗ ನೀನು ವಂಚನೆ ಮಾಡಬಾರ್ದು. ಇಲ್ಲ, ನಾನು ಹಾಗೆ ಮಾಡೋದು, ನಾವು ಅವ್ರಿಗೆ ಅಪಕಾರಿಗಳು ಅಂತ ಭಾವಿಸಿಕೊಂಡಿದ್ದಾರೆ ಅವರು ಅಂತ ಇವನು ವಾದ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ತಪ್ಪು, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಕೃತ್ವ ಪುತ್ರ ವಿಯೋಗಾರ್ಥಾಂ ಬಹುಶೋ ಜನನೀ ಮಮ ವೃದ್ಧಂ ಸ್ವಪಿತರಂ ಬದ್ಧ್ವಾ ಹತೋಯಂ ಮೃತ್ಯುನಾಸ್ವಯಂ. ನೀನೇನು ಮಹಾ ದೊಡ್ಡವನು ಅಂತ ಕೃಷ್ಣನ ಬೈತಾ, ನೀನು ಕಂಸನನ್ನು ಕೊಂದವನಲ್ವಾ ಅಂತ ಆಕ್ಷೇಪ ಮಾಡ್ತಾನೆ. ಅದಕ್ಕೆ ಕಂಸನ ಮಾತು ಬೇರೆ, ಆ ಬಾಬತ್ತೇ ಬೇರೆ ಥರದ್ದು. ಕಂಸ ತನ್ನ ಸಹೋದರಿಯನ್ನೇ ಸೆರೆಯಲ್ಲಿಟ್ಟವನು, ಹಿಂಸೆ ಮಾಡಿದವನು, ಮತ್ತು ತನ್ನ ಭಾಗಿನೇಯರು ಯಾರಿದ್ದಾರೆ ತಂಗಿಯ ಮಕ್ಕಳು ಅವರಷ್ಟು ಜನನ್ನು ಕೊಂದವನು. ಹೀಗಾಗಿ ನನ್ನ ತಾಯಿಗೆ ಸಂಕಟ ಉಂಟು ಮಾಡಿದ್ದ, ಜನಕ್ಕೂ ಕೂಡ ಅವನ ಸಂಕಟ ತಂದಿದ್ದ, ಅಂಥವನನ್ನು ಕೊಂದಿದ್ದಷ್ಟೇ.
ಅದು ಬೇರೆ ಕಥೆ, ಇದು ಬೇರೆ ಕಥೆ ಅಂತ ಹೇಳ್ತಾನೆ. ಏನೂ ಇಲ್ಲ. ಅದು ಮಾತ್ರ ಅಲ್ಲ, ನೀನು ಜರಾಸಂಧನನ್ನ ಠಕ್ಕಿನಿಂದ ವಂಚನೆಯಿಂದ ಕೊಲಿಸಿದ್ದೀಯ. ರೋಷಾಭಿಭೂತೆ ಮಗಧೇಶ್ವರೇಥ ಪಲಾಯಮಾನಸ್ಯ ಭಯಾತುರಸ್ಯ. ಜರಾಸಂಧನ ಭಯಕ್ಕೆ ನೀನು ಆರ್ಯಾವರ್ತದ ಕೇಂದ್ರವಾದಂತಹ ಬ್ರಹ್ಮಾವರ್ತಕ್ಕೆ ನಿಕಟವಾಗಿರುವ ಮಥುರೆಯಲ್ಲಿ ಇಲ್ಲದೆ ಸುದೂರದ ಅನರ್ಥ ದೇಶ ಅಂತ ಯಾವುದು ಕರೀತಾರೆ, ಸಮುದ್ರ ತೀರದ್ದು, ಈ ಹೊತ್ತಿನ ದ್ವಾರಕೆ, ಅಲ್ಲಿವರೆಗೂ ಓಡಹೋದಿಯಲ್ಲ ಇಂಥ ಹೇಳಿ ನೀನು ಬಂಧು ದ್ರೋಹಿ ಮಾತ್ರವಲ್ಲ, ಮಾತುಲ ಘಾತುಕ. ಮಾತುಲನ ಮಾವ ಶ್ವಶುರ ಅಂತ ಯಾನಿದ್ದಾನೆ ಜರಾಸಂಧ, ಅವನನ್ನು ವಂಚನೆಯಲ್ಲಿ ಕೊಲಿಸಿದವನು, ಮತ್ತೆ ಹೇಳಿ ಥರ ಪಲಾಯನ ಮಾಡಿದವನು ನೀನಾ ಬಂದು ಹೇಳೋದು ಅಂತ. ನೋಡಪ್ಪ, ದೇಶಕಾಲಾವಸ್ಥಾಪೇಕ್ಷೆಯಾಗಿ ಇವೆಲ್ಲ ನಡೆಯುತ್ತದೆ, ಹಾಗಾಗಿ ಈ ಬಗ್ಗೆ ತಗಾದೆ ಮಾಡಬೇಡ ಅಂತಾನೆ. ಅಂದರೆ ಕವಿ ಕೃಷ್ಣನ ಮೇಲೆ ಏನೆಲ್ಲ ಅಭಿಪ್ರಾಯ ಭೇದ ಬರುವಂತೆ ಕೆಟ್ಟ ಮಾತುಗಳಾಡಿಸ್ಬೋದು ಅಷ್ಟನ್ನು ದುರ್ಯೋಧನನ ಬಾಯಿಂದ ಆಡಿಸ್ತಾ ಇದ್ದಾನೆ. ಆದರೆ ಆ ಕ್ರಮವೇ ಬೇರೆ, ಅಲ್ಲಿರುವಂತಹ ಸ್ಥಿತಿಯೇ ಬೇರೆ ಅಂತ ಅನ್ನೋದನ್ನು ಹೇಳ್ತಾ, ಕರ್ತವ್ಯೋ ಭ್ರಾತೃಶು ಸ್ನೇಹೋ ವಿಸ್ಮರ್ತವ್ಯ ಗುಣೇತರಾಹ. ಮೊದಲು ಬಾಂಧವ್ಯ ಬೇಕು, ನಿನ್ನ ದಾಯಾದರು ಅಂತ ಭಾವಿಸಿಕೊಳ್ಳದೆ ನಿನ್ನ ಒಡಹುಟ್ಟು ಅಂತ ಅವರನ್ನು ಭಾವಿಸಿಕೋ ಅಂತ ಹೇಳ್ತಾನೆ. ಇಲ್ಲ ಯಾವ್ಯಾವುದೋ ದೇವರುಗಳಿಗೆ ಹುಟ್ಟಿದಂಥವರು, ಅವ್ರ ಜೊತೆಗೆ ನಾನು ಹೇಗೆ ಬಾಂಧವ್ಯ ಬೆಳೆಸ್ಕೊಳ್ಳಿ ಅಂತ ಮತ್ತೆ ತಿರ್ಗಾ ತಿವಿತಾನೆ. ದೇವಾತ್ಮಜೈರ್ ಮನುಷ್ಯಾಣಂ ಕಥಂ ವಾ ಬಂಧುತಾ ಅಭವೇತ್ ಪಿಷ್ಟಪೇಷಣ ಮೇತಾವತ್. ಬರೀ ಇದು ಮತ್ತೆ ಕಡದ ಮಜ್ಜಿಗೆಯನ್ನೇ ಕಡೆಗುವಂತೆ, ಪಿಷ್ಟಪೇಷಣ ಹಿಟ್ಟನ್ನೇ ಮತ್ತೆ ಹಿಟ್ಟು ಮಾಡುವಂತೆ ಪ್ರಯೋಜನವಿಲ್ಲ ಅಂತಾನೆ. ಆಗ ಕೃಷ್ಣ ಇಲ್ಲ ಇವನನ್ನು ಒಳ್ಳೆ ಮಾತಿನಿಂದ ಬೇಡಿದರೆ ಅಲ್ಲ, ಹೆದರಿಸಬೇಕು ಅಂತ ಸಾಮೋಪಾಯದಿಂದ ಈಗ ಭೇದಕ್ಕೆ ಬರ್ತಾ ಇದ್ದಾನೆ. ನೋಡು, ಅರ್ಜುನನ ಪರಾಕ್ರಮ ಇಂಥದ್ದು ಅಂತಂದರೆ, ಬೇಡರ ರೂಪದಿಂದ ಶಿವ ಬಂದಾಗ ಅವನ ಜೊತೆಗೆ ಮಲ್ಲಯುದ್ಧ ಮಾಡಿ ಹೋರಾಡಿ ಶಿವನನ್ನು ಮೆಚ್ಚಿಸಿದಂಥವನು, ಪಾಶುಪತವನ್ನು ಪಡ್ಕೊಂಡಂಥವನು, ಏಕಾಂಗಿಯಾಗಿ ಖಾಂಡವ ವನ ಅಗ್ನಿ ದಹನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ಇಂದ್ರನನ್ನೇ ಗೆದ್ದಂಥವನು, ನಿವಾತ ಕವಚ ಕಾಲಕೇಯಾದಿ ರಾಕ್ಷಸರನ್ನೆಲ್ಲ ಇಂದ್ರ ಕೂಡ ಗೆಲ್ಲೋಕ್ಕಾಗದೇ ಇದ್ದರೆ ಅಮರಲೋಕಕ್ಕೆ ಹೋಗಿ ಅವರನ್ನ ಗೆದ್ದು ಬಂದಂಥವನು, ಇಂದ್ರನ ಅರ್ಧ ಸಿಂಹಾಸನವನ್ನು ಅಲಂಕರಿಸಿದಂಥವನು. ಅಷ್ಟೇಕೆ ಮೊನ್ನೆ ಉತ್ತರ ಗೋಗ್ರಹಣ ಕಾಲದಲ್ಲಿ ನೀನು ಹೋಗಿದ್ಯಲ್ಲ, ನಿಮ್ಮೆಲ್ಲರನ್ನೂ ಏಕಾಂಗವೀರನಾಗಿ ಅರ್ಜುನ ಗೆದ್ದಿದ್ದಂಥವನು, ವಿರಾಟ ನಗರದಲ್ಲಿ ನಡೆದದ್ದು. ಇದು ಹೋಗಲಿ, ನೀನು ಘೋಷಯಾತ್ರೆಗೆ ಬಂದಿದ್ಯಲ್ಲ, ಪಾಂಡವರು ಕಾಡಿನಲ್ಲಿ ಒದ್ದಾಡಿಕೊಂಡಿದ್ದಾರೆ ಅಂದರೆ ನಿನ್ನ ಸಿರಿ ಸಂಪತ್ತಿ ಎಲ್ಲ ತೋರಿ ಪ್ರದರ್ಶನ ಮಾಡಬೇಕು ಅಂತ ಹೆಂಡರು ಸೂಳೆಕೇರಿಯವರು ಎಲ್ಲರನ್ನೂ ಕಟ್ಟಿಕೊಂಡು ಬಂದಿದ್ದೆ. ಅದು ದನಗಳ ಸೆನ್ಸಸ್ಗೆ ಅಂತ ಒಂದು ದೊಡ್ಡ ಸಮೂಹ ಬಂದಿತ್ತು ನಿಮ್ಮದು. ಆಗ ಇಲ್ಲಿಗಲ್ ಟ್ರೆಸ್ಪಾಸರ್ಸ್ ಥರ ಗಂಧರ್ವರ ಸರೋವರಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಅಲ್ಲಿ ಕಡೆಗೆ ಕಿಸಿಲಾಗದೆ ಅವ್ರ ಕೈಯಲ್ಲಿ ಹೊಡೆ ಬಡಿಸ್ಕೊಂಡು ಹೆಡೆಮುರಿ ಕಟ್ಟಿಸ್ಕೊಂಡು ಇಂದ್ರನ ಹತ್ರಕ್ಕೆ ಎಳೆಸ್ಕೊಂಡು ಹೋಗ್ತಾ ಇದ್ದವನು, ನಿನ್ನ ಹೆಂಡತಿ ಮಕ್ಕಳು ಬಂದು ದ್ರೌಪದಿ ಕಾಲಿಟ್ಕೊಂಡು ಅವಳು ಆವಾಗ ಧರ್ಮರಾಜನಿಗೆ ಹೇಳಿ, ಆಮೇಲೆ ಧರ್ಮರಾಜ ಕೇಳಿ ಅರ್ಜುನನ್ನು ಕಳಿಸ್ಕೊಟ್ಟು ಭೀಮ ಹೋಗಿ ಅವರಿಬ್ಬರು ಯುದ್ಧ ಮಾಡಿ ಆ ಗಂಧರ್ವ ಚಿತ್ರಸೇನನ ಮೂಲಕವಾಗಿ ನಿನ್ನ ಸೆರೆಯನ್ನು ಬಿಡಿಸಿಕೊಂಡು ಬಂದದ್ದಾಯಿತು. ಅದೆಲ್ಲ ನಿನಗೆ ಮರೆತು ಹೋಯ್ತಾ ಅಂತ ಹೇಳ್ತಾನೆ. ಮೊನ್ನೆ ಆಗಿದ್ದನ್ನೆಲ್ಲ ಮರೆತೀಯಾ ಅಂತ ಹೇಳಿಬಿಟ್ಟು ಒಂದು ಸನ್ನಿವೇಶ ನೆನಪಾಗುತ್ತದೆ. ಒಂದು ಚಲನಚಿತ್ರದಲ್ಲಿ ಬರುವಂಥ ಮಾತು ಒಳ್ಳೆ ಚಲನಚಿತ್ರದಲ್ಲಿ ಎಷ್ಟು ಸೊಗಸಾಗಿರುತ್ತದೆ ಈ ಸನ್ನಿವೇಶದಲ್ಲಿ ಅಂತ ದುರ್ಯೋಧನ ಹೇಳ್ಕೋತಾನೆ, ನಾವೆಲ್ಲ ಸಕಲಶಾಸ್ತ್ರ ಪಂಡಿತರು ಅಂತ. ಆಗ ಶಕುನಿ ಇಲ್ಲಪ್ಪ, ನಮಗೆ 2 ವಿದ್ಯೆಯಲ್ಲಿ ಪರಿಣತಿ ಇಲ್ಲ, ಅದೇನಿದ್ರು ಪಾಂಡವರಿಗೆ ಅಂತ. ಯಾವುದದು ಅಂದರೆ ಒಂದು ಪಾಕಶಾಸ್ತ್ರ, ಇನ್ನೊಂದು ನಾಟ್ಯಶಾಸ್ತ್ರ. ದುರ್ಯೋಧನನ ಗೇಲಿ ನೋಡಿ, ಶಕುನಿಯ ತಂತ್ರ ನೋಡಿ, ಇವರಿಬ್ಬರು ಅಜ್ಞಾತವಾಸದಲ್ಲಿ ಪಾಪ ಅಡುಗೆ ಮಾಡ್ತಾ ನೃತ್ಯ ಹೇಳ್ಕೊಡ್ತಾ ಇದ್ರಲ್ಲ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಹೌದು, ಅವರು ಗದಾ ಗಾಂಡೀವುಗಳನ್ನು ಕೈನಲ್ಲಿ ಧರಿಸಿದ ತಕ್ಷಣವೇ ಶತ್ರುಗಳ ಮೂಲಕವಾಗಿ ಪಲಾಯನ ಶಾಸ್ತ್ರವನ್ನು ಪಠಿಸುವಂತೆ ಮಾಡಬಲ್ಲರು ಅಂತ. ಹೀಗೆ ಈ ರೀತಿಯಾಗಿ ಮಾತಿಗೆ ಮಾತು ಕೊಡುವುದಕ್ಕೆ ಏನೂ ಕಷ್ಟ ಆಗೋಲ್ಲ, ಆದರೆ ಒಳ್ಳೆತನ ಇಲ್ಲದೆ ಯಾತಕ್ಕೆ ಪ್ರಯೋಜನ ಬರುತ್ತದೆ. ಹಾಗಾಗಿ ಅನ್ಯಥಾ ಸಾಗರಾಂತಾಂ ಗಾಂ ಹರಿಷ್ಯಂತಿ ಪಾಂಡವಾಹ, ನೀನು ಅರ್ಧ ಭಾಗ ಕೊಡದೇ ಇದ್ದರೆ ನಿನ್ನನ್ನು ಕೊಂದು ಮಿಕ್ಕಿದ್ದನ್ನೆಲ್ಲ ತೆಗೆದುಕೊಳ್ತಾರೆ ಅಂತ. ದುರ್ಯೋಧನ, ಏನು ನನ್ನನ್ನು ಹೆದರಿಸ್ತಾ ಇದೆಯಾ? ಸಾಕ್ಷಾತ್ ವಾಯುದೇವರ ರೂಪದಲ್ಲಿ ಭೀಮನೇ ಬರಲಿ, ಇಂದ್ರದೇವನ ರೂಪದಲ್ಲಿ ಅರ್ಜುನನೇ ಬರಲಿ, ನನಗೇನು ಲೆಕ್ಕ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ನೀನೇನು ಒಂದು ಹುಲ್ಲುಕಡ್ಡಿನ ಅಡ್ಡ ಇಟ್ಟು ಮಾತಾಡಬೇಕು ನಿನ್ನ ಜೊತೆ, ತೃಣಾಂತರಾಭಿಭಾಷ್ಯ ನೀನು ಅಂತ ಹೇಳ್ತಾನೆ. ಸೀತೆಯ ರಾವಣನ ಜೊತೆಗೆ ಹುಲ್ಲುಕಡ್ಡಿ ಅಡ್ಡ ಇಟ್ಕೊಂಡು ಮಾತಾಡಿದ್ಲಲ್ಲ, ಆ ಥರ ನಿನ್ನ ಯೋಗ್ಯತೆ ಕೂಡ ಅಂತ. ಏನಿದು ನನಗೆ ಹೇಳ್ತಿದ್ಯಾ ಅಂದರೆ, ಹೌದು, ಒಂದು ಹೆಣ್ಣನ್ನು ಕೊಂದವನು, ಒಂದು ಹಸುವನ್ನು ಕೊಂದವನು, ಒಂದು ಹಾವನ್ನು ಕೊಂದವನು, ಇದೇ ತಾನೇ ನಿನ್ನ ಬಯೋಡೇಟಾ, ಇನ್ನೇನಿದೆ ನೀನು ಮಾಡಿದ್ದು ಅಂತೆಲ್ಲ ಹೇಳಿಬಿಟ್ಟು ಎಲ್ಲಿವರೆಗೂ ಇದೆಲ್ಲ ತಂದು ಕೂತಿದೆ ಅಂತಂದರೆ, ಈಚೆಗೆ ನನ್ನ ಸ್ನೇಹಿತರಾದ ವಸುಧೇಂದ್ರ ಒಂದು ಲೇಖನ ಬರೀತಾ ಕೃಷ್ಣನಿಗೆ ಯುದ್ಧತಂತ್ರದಲ್ಲಂಥ ಕೌಶಲ ಇಲ್ಲ ಅಂತ ಬರೆದರು. ಅಪ್ಪ, ಮಹಾಭಾರತಕ್ಕೆ ಪರಿಶಿಷ್ಟಭೂತವಾದ ಹರಿವಂಶದಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ, ಬೇಕಾದಂತೆ ಇದೆ, ರಾಜಕೀಯ ತಂತ್ರಜ್ಞತೆಯೆಲ್ಲ ಯಥೇಷ್ಟ ಉಂಟು, ಪ್ರಸಿದ್ಧರಾದ ಲೇಖಕರಾಗಿದ್ದೀರಿ ನೀವು, ಜವಾಬ್ದಾರಿಯಿಂದ ಬರೆದರೆ ಒಳ್ಳೆಯದು, ಇಲ್ಲದೇ ನಿಮ್ಮ ಮಾತುಗಳನ್ನು ಲಕ್ಷಾಂತರ ಜನ ಓದೋರು ಅದೇ ಸರಿ ಅಂತ ಅಂದ್ಕೊಂಡು ಬಿಡ್ತಾರೆ, ಅದು ಯುಕ್ತವಲ್ಲ. ಕೃಷ್ಣ
ತಂತ್ರಗಾರಿಕೆ ಚೆನ್ನಾಗಿ ತಿಳ್ಕೊಂಡವನು ಅಂದರೆ, ರಾಜನೀತಿ ತಿಳಿದಿದ್ದಾನೆ ಅಂದರೆ ಬಲಪರಾಕ್ರಮ ಇಲ್ಲದವನು ಅಂತಲ ಅರ್ಥ. ಮಹಾಭಾರತದಲ್ಲಿಯೇ ಬರುತ್ತದೆ. ದ್ರೌಪದಿ ಸ್ವಯಂವರವಾದಾಗ ಪಾಂಡವರ ಮೇಲೆ ಉರಿದು ಬೀಳ್ತಾರೆ ಎಲ್ಲರೂ, ಶಲ್ಯನೂ ಸೇರಿದಂತೆ, ಕರ್ಣನೂ ಸೇರಿಕೊಂಡು ಎಲ್ಲರೂ ಉರಿದು ಬೀಳ್ತಾರೆ. ಜರಾಸಂಧನೂ ಸೇರಿದಂತೆ ಎಲ್ಲರೂ ಬಂದಿದ್ದಾರೆ. ದ್ರೌಪದಿಗೆ ಮುತ್ತಜ್ಜನ ವಯಸ್ಸಿನವನು ಜರಾಸಂಧ. ಅವನಿಂದ ಮೊದಲುಗೊಂಡು ಎಳೆ ಬೊಮ್ಮಟೆಗಳು ಕೂಡ ದ್ರೌಪದಿ ಸ್ವಯಂವರಕ್ಕೆ ಅಂತ ಬಂದಿರ್ತಾರೆ. ಆ ಥರ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಬ್ರಾಹ್ಮಣರು ಗೆದ್ದುಕೊಂಡು ಬಿಟ್ರು ಅಂತ, ಪಾಂಡವರು ಅಂತ ಗೊತ್ತಿರೋಲ್ವಲ್ಲ. ಯುದ್ಧ ಮಾಡಿದಾಗ ಭೀಮಾರ್ಜುನರು ಎಲ್ಲರನ್ನೂ ಗೆಲ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನೋಡಿ ಅದೆಲ್ಲವೂ ವ್ಯವಸ್ಥಿತವಾಗಿ ಧರ್ಮಬದ್ಧವಾಗಿ ನಡೆದಿದೆ. ಕ್ಷತ್ರಿಯರೆಲ್ಲ ಕೈಲಾಗದೆ ಬಳೆ ಕಟ್ಟಿಕೊಂಡು ಕೂತ್ಕೊಂಡಾಗ ಆಗ ಮಿಕ್ಕವರು ಯಾರೇ ಕುಲದವರು ಬನ್ನಿ ಎಂದಾಗ ಬಂದದ್ದು ಈ ಬ್ರಾಹ್ಮಣರು. ಹಾಗಾಗಿ ದ್ರೌಪದಿ ಧರ್ಮಜಿತಳು ತೆಪ್ಪಗಿರಿ ಅಂತ. ಎಲ್ಲರೂ ನಾಯಿ ಬಾಲ ಮುದುಡ್ಕೊಂಡು ಹೋಗುವಂತೆ ತೆಪ್ಪಗೆ ಹೋಗ್ತಾರೆ. ಅದಕ್ಕೆ ಕಾರಣ ಕೃಷ್ಣ ದೊಡ್ಡವನು ಅಂತಲೋ ರಾಜನೀತಿಜ್ಞ ಅಂತಲೋ ಅಲ್ಲ, ಅವನು ಮಹಾಪರಾಕ್ರಮಿ ಅಂತ ಅನ್ನುವಂಥದ್ದು. ಈ ಥರದ ಅನೇಕ ದೃಷ್ಟಾಂತಗಳು ಸಿಗುತ್ತವೆ. ಹಾಗಾಗಿ ಕೃಷ್ಣನ ಬಲ ಪರಾಕ್ರಮವನ್ನು ದುರ್ಯೋಧನ ಉಪೇಕ್ಷೆ ಮಾಡ್ತಾನೆ. ಯಾರಿಗೂ ಕೂಡ ಇದು ಲೋಕದಲ್ಲಿ ಕಾಣಸಿಗುವಂಥದ್ದೇನೆ. ಒಬ್ಬರನ್ನು ಉಪೇಕ್ಷೆ ಮಾಡಬೇಕು ಅಂದರೆ ಅವರಲ್ಲಿ ವಿದ್ಯಮಾನವಾದ ಗುಣವನ್ನು ಅವಿದ್ಯಮಾನ ಇಲ್ಲ ಅನ್ನುವಂತೆ ಹೇಳುವುದು ಅದು ಧೂರ್ತ ವರ್ತನೆಯೇ ಆಗಿದೆ. ಹಾಗವನು ಹೇಳ್ತಾನೆ. ಆಮೇಲೆ ಕೃಷ್ಣ ಹೇಳ್ತಾನೆ, ಹಾಗಿದ್ರೆ ಏನು ನನ್ನ ಮಾತನ್ನು ತಳ್ಳಹಾಕ್ತೀಯ ಅಂತ. ಹೌದು, ನಾನು ತಳ್ಳಹಾಕ್ತೀನಿ, ನಿನ್ನ ಉಪೇಕ್ಷೆ ಮಾಡ್ತೀನಿ ಅಂತ. ಆಗ ಕೃಷ್ಣನಿಗೆ ರೇಗ್ ಹೋಗುತ್ತೆ. ಇಲ್ಲಿ ಕೃಷ್ಣ ಒಂದು ಸ್ವಲ್ಪ ಅನ್ಪಾರ್ಲಿಮೆಂಟ್ರಿಯಾಗಿ ಬೈತಾನೆ. ಇನ್ನೇನೂ ಅಲ್ಲ, ಶಠ ಬಾಂಧವ ನಿಸ್ನೇಹ ಕಾಕ ಕೇಕ ಕೇಕರ ಪಿಂಗಳ, ನಿನ್ನ ಕಾಗೆ ಥರ ಪರಪಿಂಡ ಆದ. ಅರೆ, ಸ್ವಂತವಾಗಿ ನೀನೊಂದು ಯುದ್ಧ ಗೆದ್ದಿಲ್ಲ, ಸ್ವಂತವಾಗಿ ನೀನೊಂದು ಗೇಣುದ್ದ ಜಾಗ ಸಂಪಾದಿಸಿಲ್ಲ, ಸ್ವಂತವಾಗಿ ಒಬ್ಬ ರಾಜನ್ನ ಗೆದ್ದು ಕಪ್ಪ ಕಾಣಿಕೆ ತೊಗೊಂಡು ಬಂದಿಲ್ಲ. ಅಪ್ಪಂದು ತಾತಂದು ಈಗ ಪಾಂಡವರದು ದೋಚಿಕೊಂಡು ಜೂಜಲ್ಲಿ ಗೆದ್ದುಕೊಂಡು ತಿಂತಾ ಇದೆಯಾ. ಹಾಗಾಗಿ ನೀನು ಪರಪಿಂಡ ಆದ ಅಂದರೆ ಬೇರೊಬ್ಬರ ಊಟ ತಿಂತಾಕ್ಕಂಥವನು. ಕಾಕ ಕೇಕರ ಅಂತಂದರೆ ಮೆಳ್ಳಗನ್ನವನು, ಮಾಲಗಣ್ಣವನು ಅಂದರೆ ನಿನ್ನ ದೃಷ್ಟಿಯೇ ಪರಿವರ್ತಿತವಾದದ್ದು, ಅಡ್ಡ. ಪಿಂಗಲ ಅಂತಂದರೆ ಮಂಗ ಬುದ್ಧಿ ಅಂತ, ಚಂಚಲವಾದಂಥ ಬುದ್ಧಿ, ಸತ್ಯದಲ್ಲಿ ಧರ್ಮದಲ್ಲಿ ದೃಢವಾಗಿರ್ತಕ್ಕಂಥ ಸ್ಥಿತಿ ಅಲ್ಲ. ಹಾಗಾಗಿ ನಿನ್ನಿಂದಾಗಿ ತ್ವದರ್ಥಾತ್ ಕುರುವಂಶೋಯಂ ಅಚಿರಾನ್ ನಾಶಮೇಷ್ಯತಿ, ನಿನ್ನಿಂದಾಗಿ ಕುರುವಂಶ ನಾಶವಾಗುತ್ತೆ ಅಂತ ಭವಿಷ್ಯವನ್ನೇ ಹೇಳಿಬಿಡ್ತಾನೆ. ಮತ್ತು ಹೇಳ್ತಾನೆ ರಾಜರುಗಳಿಗೆಲ್ಲ, ಸಾಮಂತರಿಗೆಲ್ಲ ಹೇಳ್ತಾನೆ, ಬನ್ನಿ ಹೊರಡೋಣ, ಈ ನೀಚನ ಆಸ್ಥಾನದಲ್ಲಿ ಯಾಕಿದ್ದೀರಾ ಹೇಳಿ ಅಂತ. ಈಗ ಒಂದು ಇಂಟರ್ನಲ್ ವಾರ್, ಸಿವಿಲ್ ವಾರ್ನ ಕ್ರಿಯೇಟ್ ಮಾಡ್ತಿದ್ದಾನೆ, ಅವರೊಳಗೆ ಭೇದವನ್ನು ಬಿತ್ತುತ್ತಾ ಇದ್ದಾನೆ ಕೃಷ್ಣ ಅಂತ ದುರ್ಯೋಧನಿಗೆ ಗೊತ್ತಾಗಿ ಕೃಷ್ಣನ ಕಟ್ಟಾಕಿ ಅಂತಾನೆ. ಆ ಸಂದರ್ಭದಲ್ಲಿ ಕೃಷ್ಣನೆಲ್ಲರೂ ಕಟ್ಟಾಕೋಕೆ ಮುಂದೆ ಬರ್ತಾರೆ. ಯಾರಿಗೂ ಕಟ್ಟಾಕೋಕ್ಕಾಗೋಲ್ಲ. ಮೂಲದಲ್ಲಿ ಅದು ಒಂದು ವಿಶ್ವರೂಪ ದರ್ಶನದ ಸನ್ನಿವೇಶ ಬರ್ತದಲ್ಲ, ಅದು ಗೋರಖ್ಪುರ ಮೊದಲಾದಂಥ ಚಿತ್ರಶಾಲಾ ಪ್ರೆಸ್ನ ಪಾಠಾಂತರಗಳಲ್ಲಿ ಉಂಟು, ಕ್ರಿಟಿಕಲ್ ಎಡಿಷನಲ್ಲಿ ಇಲ್ಲ ಅದು. ಆಮೇಲೆ ಯಾರಿಗೂ ಆಗೋದಿಲ್ಲ. ಆ ರಾಜರುಗಳೇ ತಾವೇ ಬದ್ಧರಾಗಿ ಉರುಳಿ ಬೀಳ್ತಾ ಇರೋದನ್ನು ದುರ್ಯೋಧನ ನೋಡಿ ತಾನೇ ಬಂಧಿಸ್ತೀನಿ ಅಂತ ಹೋಗ್ತಾನೆ. ಕೃಷ್ಣ ಅವನ ಕೈಗೆ ಸಿಗದಂತೆ ಎತ್ತರವಾಗಿ ಗಿಡ್ಡಾಗಿ ಎಲ್ಲೆಲ್ಲೂ ಕಾಣಿಸ್ತಾ ಬಿಡ್ತಾನೆ. ಕೃಷ್ಣ ಸರ್ವತೋಮುಖನಾಗಿ ಸರ್ವವ್ಯಾಪ್ತನಾಗ್ತಾನೆ. ಆಗ ಅವನು ಸಂಕಟಪಟ್ಟುಕೊಂಡು ಏನೇ ಆದರೂ ಕೂಡ ನಾನು ಯುದ್ಧದಲ್ಲಿ ಗೆಲ್ತೀನಿ, ಮತ್ತೆ ದಿವ್ಯಾಯುಧಗಳನ್ನೆಲ್ಲ ತೆಗೆದುಕೊಂಡು ಬಂದು ಕೃಷ್ಣನನ್ನು ಎದುರಿಸ್ತೀನಿ ಅನ್ನೋ ಹಠ ಮಾಡಿಕೊಂಡು ಸಭಾತ್ಯಾಗ ಮಾಡ್ತಾನೆ. ನಮ್ಮ ಇಡೀ ಪ್ರಾಚೀನ ಸಾಹಿತ್ಯ ಪರಂಪರೆಯಲ್ಲಿ ಈ ವಾಕೌಟ್ ಅಂತ ಏನಿದೆ ಅದು ಮೊದಲು ಬಂದದ್ದು ದುರ್ಯೋಧನನಿಂದಲೇ. ಎಲ್ಲ ಅನ್ಪಾರ್ಲಿಮೆಂಟರಿ ಆ್ಯಕ್ಟ್ಸ್ಗೂ ಇವನೇ ಪ್ರೆಸಿಡೆನ್ಸನ್ನು ಕ್ರಿಯೇಟ್ ಮಾಡಿದವನು. ಪ್ರತಿಯೊಂದಕ್ಕೂ ಅಷ್ಟೇ ನೀವು ನೋಡಿದರೆ ಗೊತ್ತಾಗುತ್ತದೆ. ಈ ಹೊತ್ತಿನ ರಾಜಕೀಯದ ನಾಯಕರುಗಳು ಯಾರಿದ್ದಾರೆ ದುಷ್ಟರಾದವರು, ಅವರೆಲ್ಲರೂ ದುರ್ಯೋಧನನ್ನೇ ಪೂಜೆ ಮಾಡಬೇಕು, ಮಾಡ್ತಾ ಇದ್ದಾರೆ. ಪಾಪ ಕಪ್ಪ ಕಾಣಿಕೆ ಪ್ರಾಮಾಣಿಕವಾಗಿ ಒಪ್ಪಿಸ್ತಾ ಇದ್ದಾರೆ. ಆದರೂ ಮಧ್ಯೆ ಮಧ್ಯೆ ಶೃಂಗೇರಿಗೋ ಕೊಲ್ಲೂರಿಗೋ ಅಲ್ಲಿಗೋ ಇಲ್ಲಿಗೋ ಬಾದಾಮಿಗೆ ಐಹೊಳೆಗೆ ಯಾತ್ರೆ ಮಾಡೋದು ಆಗ್ಬಿಡುತ್ತೆ. ಅದು ಅನರ್ಥ ಅಷ್ಟೇ. ಆಕಸ್ಮಿಕವಾಗಿ ಎಡವೆಡವಿ ಅಲ್ಲಿಗೆ ಹೋಗ್ತಾರೆ. ಇವ್ರು ಹೋಗಬೇಕಾಗಿದ್ದೆಲ್ಲ ದುರ್ಯೋಧನ ಇರೋ ಜಾಗಕ್ಕೆ ವೈಶಂಪಾಯನ ಸರೋವರದಲ್ಲಿ ಸ್ನಾನ ಮಾಡ್ತಾ ಇರಬೇಕು. ಅದು ಬಹಳ ಆಗ್ತಕ್ಕಂಥದ್ದು. ಈಗ ನಾವು ಕೃಷ್ಣನ ಪ್ರವೇಶದಿಂದ ಈ ನಾಟಕದ ಎರಡನೇ ಭಾಗವನ್ನು ನೋಡೋಣ. ಅದ್ಯ ಖಲು ಧರ್ಮರಾಜ ವಚನಾತ್ ಧನಂಜಯ ಕೃತ್ರಿಮ ಮಿತ್ರತಯಾ ಚ ಆಹವದರ್ಪಮನುಕ್ತಗ್ರಾಹಿಣಂ ಸುಯೋಧನಂ ಪ್ರತಿ ಮಯಾಪಿ ಅನುಚಿತ ದೌತ್ಯ ಸಮಯೋ ಅನುಷ್ಠಿತಃ. ಅಥ ಚ ಕೃಷ್ಣ ಪರಾಭವ ಭುವಾ ರಿಪುವಾಹಿನೀಭ ಕುಂಭಸ್ಥಲೀದಲನ ತೀಕ್ಷ್ಣಗದಾಧರಸ್ಯ ಭೀಮಸ್ಯ ಕೋಪಶಿಖಿನಾ ಯುಧಿ ಪಾರ್ಥಪತ್ರಿ ಚಂಡಾನಿಲೈಶ್ಚ ಕುರುವಂಶವನಂ ವಿನಷ್ಟಂ. ಇದಂ ಸುಯೋಧನ ಶಿಬಿರಂ ಇಹ ಹಿ ಆವಾಸಾ ಪಾರ್ಥಿವಾನಾಂ ಸುರಪುರ ಸುದೃಶಾ ಸ್ವಚ್ಛಂದ ವಿಹಿತ ವಿಸ್ತೀರ್ಣಾ ಶಸ್ತ್ರಶಾಲಾ ಬಹುವಿಧ ಕರಣೈ ಶಸ್ತ್ರೈರುಪಜಿತ ಹೇಷಂತೆ ಮಂದುರಾಸ್ಥ ತುರಗವರಘಟ
ಬೃಹಂತಿ ಕರಿಣಃ ಐಶ್ವರ್ಯಂ ಸ್ಫೀತಮೇತತ್ ಸ್ವಜನ ಪರಿಭವಾದಾಸನ್ನ ವಿಲಯಂ. ದುಷ್ಟವಾದಿ ಗುಣದ್ವೇಷಿ ಶಠಸ್ವಜನ ನಿರ್ದಯಃ ಸುಯೋಧನೋ ಹಿ ಮಾಂ ದೃಷ್ಟ್ವಾ ನೈವ ಕಾರ್ಯಂ ಕರಿಷ್ಯತಿ. ಭೋ ಬಾದರಾಯಣ, ಕಿಂ ಪ್ರವೇಷ್ಟವ್ಯಂ? ಅಥ ಕಿಂ ಪ್ರವೇಷ್ಟುಮರ್ಹತಿ ಪದ್ಮನಾಭಃ. ಕಥಂ ಮಾಂ ದೃಷ್ಟ್ವಾ ಸಂಭ್ರಾಂತಾಃ ಸರ್ವಕ್ಷತ್ರಿಯಾಃ ಅಲಂ ಸಂಭ್ರಮೇಣ ಸ್ವೈರಮಾಸತಾಂ ಭವಂತಃ. ಕಥಂ ಕೇಶವಂ ದೃಷ್ಟ್ವಾ ಸಂಭ್ರಾಂತಾಃ ಸರ್ವಕ್ಷತ್ರಿಯಾಃ ಅಲಂ ಸಂಭ್ರಮೇಣ ಸ್ಮರಣೀಯಃ ಪೂರ್ವಮಾಶ್ರಾವಿತೋ ದಂಡಃ ನನ್ವಹಮತ್ರ ಆಜ್ಞಪ್ತಾ. ಭೋ ಸುಯೋಧನ, ಕಿಂ ಆಸೆ? ಓ ಸುವ್ಯಕ್ತಂ ಪ್ರಾಪ್ತ ಏವ ಕೇಶವಃ. ಉತ್ಸಾಹೇನ ಮತಿಂ ಕೃತ್ವಾಪಿ ಆಸೀನೋಸ್ಮಿ ಸಮಾಹಿತಃ. ಕೇಶವಸ್ಯ ಪ್ರಭಾವೇನ ಚಲಿತೋಸ್ಮಿ ಆಸನಾದಹಂ. ಅಹೋ ಬಹುಮಾಯೋಯಂ ದೂತಃ. ಭೋ ದೂತ, ಏತತ್ ಆಸನಂ ಆಸ್ಯತಾಂ. ಆಚಾರ್ಯ ಆಸ್ಯತಾಂ. ಗಾಂಗೇಯ ಪ್ರಮುಖ ರಾಜಾನಃ ಸ್ವೈರಮಾಸತಾಂ ಭವಂತಃ ವಯಮಪ್ಯುಪವಿಶಾಮಃ. ಅಹೋ ದರ್ಶನೀಯೋಯಂ ಚಿತ್ರಪಟಃ. ಮಾತಾವತ್ ದ್ರೌಪದಿ ಕೇಶಘರ್ಷಣಮತ್ರ ಲಿಖಿತಂ. ಅಹೋನು ಖಲು ಸುಯೋಧನೋಯಂ ಸ್ವಜನಾವಮಾನಂ ಪರಾಕ್ರಮಂ ಪಶ್ಯತಿ ಬಾಲಿಶತ್ವಾತ್. ಕೋ ನಾಮ ಲೋಕೆ ಸ್ವಯಂ ಆತ್ಮದೋಷಮುದ್ಘಾಟಯೇತ್ ನಷ್ಟಕೃಣಃ ಸಭಾಸು. ಅಪನೀಯತಾಮೇಷ ಚಿತ್ರಪಟಃ. ಪಾದರಾಯಣ, ಅಪನೀಯತಾಂ ಕಿಲ ಚಿತ್ರಪಟಃ. ಯದಾ ಜ್ಞಾಪಯತಿ ಮಹಾರಾಜಃ. ಭೋ ದೂತ, ಧರ್ಮಾತ್ಮಜೋ ವಾಯುಸುತಶ್ಚ ಭೀಮಃ. ಭ್ರಾತಾರ್ಜುನೋ ಮೇ ತ್ರಿದಶೇಂದ್ರಸೂನುಃ. ಯಮೌ ಚ ತೌ ಅಶ್ವಿಸುತೌ ವಿನೀತೌ ಸರ್ವೇ ಸಭೃತ್ಯಾಃ ಕುಶಲೋಪಪನ್ನಾಃ. ಸದೃಶಮೇತದ್ ಗಾಂಧಾರೀಪುತ್ರಸ್ಯ. ಅಥ ಕಿಂ ಕುಶಲಿನಃ ಸರ್ವೇ. ಭವತೋ ರಾಜ್ಯೇ ಶರೀರೇ ಬಾಹ್ಯಾಭ್ಯಂತರೇ ಚ ಕುಶಲಂ ಅನಾಮಯಂ ಚ ಪೃಷ್ಟ್ವಾ ವಿಜ್ಞಾಪಯಂತಿ ಯುಧಿಷ್ಠಿರಾದಯಃ ಪಾಂಡವಾಃ. ಅನುಭೂತಂ ಮಹದ್ದುಃಖಂ ಸಂಪೂರ್ಣ ಸಮಯಸ್ಸ ಚ ಅಸ್ಮಾಕಮಪಿ ಧರ್ಮ್ಯಂ ಯದ್ದಾಯಾದ್ಯಂ ತದ್ವಿಭಜ್ಯತಾಂ ಇತಿ. ಕಥಂ ದಾಯಾದ್ಯಮಿತಿ. ಭೋ ವನೇ ಪಿತೃವ್ಯೋ ಮೃಗಯಾ ಪ್ರಸಂಗತಃ ಕೃತಾಪರಾಧೋ ಮುನಿಶಾಪಮಾಪ್ತವಾನ್ ತದಾ ಪ್ರಭೃತ್ಯೇವ ಸ ದಾರನಿಸ್ಪೃಹಃ. ಪರಾತ್ಮಜಾನಾಂ ಪಿತೃತಾಂ ಕಥಂ ವ್ರಜೇತ್. ಪರಾತ್ಮಜಾನಾಂ ಪಿತೃತಾಂ ಕಥಂ ವ್ರಜೇತ್. ಪುರಾವಿದಂ ಭವಂತಂ ಪೃಚ್ಛಾಮಿ. ವಿಚಿತ್ರವೀರ್ಯೋ ವಿಷಯೀ ವಿಪತ್ತಿಂ ಕ್ಷಯೇಣ ಯಾತಃ. ಪುನರಂಬಿಕಾಯಾಂ ವ್ಯಾಸೇನ ಜಾತೋ ಧೃತರಾಷ್ಟ್ರ ಏಷಃ. ಲಭೇತ ರಾಜ್ಯಂ ಜನಕಃ ಕಥಂ ತೇ. ಮಾ ಭವಾನ್ ಏವಂ ಪರಸ್ಪರ ವಿರೋಧ ವಿವರ್ಧನೇನ ಶೀಘ್ರಂ ಭವೇತ್ ಕುರುಕುಲಂ ನೃಪ ನಾಮಶೇಷಂ. ತತ್ಕರ್ತುಮರ್ಹತಿ ಭವಾನ್ ಅಪಕೃಷ್ಯ ರೋಷಂ ಯತ್ ತ್ವಾಂ ಯುಧಿಷ್ಠಿರಮುಖಾಃ ಪ್ರಣಯಾದ್ ಬ್ರುವಂತಿ. ಹೇ ಭೋ ದೂತ, ನ ಜಾನಾತಿ ಭವಾನ್ ರಾಜ್ಯವ್ಯವಹಾರಂ. ರಾಜ್ಯಂ ನಾಮ ನೃಪಾತ್ಮಜೈ ಸಹೃದಯೈರ್ಜಿತ್ವಾ ರಿಪೂನ್ ಭುಜ್ಯತೆ. ತಲ್ಲೋಕೆ ನ ತು ಯಾಚ್ಯತೆ ನ ತು ಪುನರ್ಧೀನಾಯ ವಾ ದೀಯತೆ. ಕಾಂಕ್ಷಾಚೇನ್ ನೃಪತಿತ್ವಮಾಪ್ತುಮಚಿರಾತ್ ಕುರ್ವಂತು ತೇ ಸಾಹಸಂ. ಸ್ವೈರಂ ವಾ ಪ್ರವಿಶಂತು ಶಾಂತಮತಿಭಿರ್ಜುಷ್ಟಂ ಶಮಾಯಾಶ್ರಮಂ. ಭೋ ಸುಯೋಧನ, ಅಲಂ ಬಂಧುಜನೆ ಪರುಷಮಭಿಧಾತುಂ ಪುಣ್ಯಸಂಚಯ ಸಂಪ್ರಾಪ್ತಾಮಧಿಗಮ್ಯ ನೃಪಶ್ರಿಯಂ ವಂಚಯೇದ್ಯ ಸುಹೃದ್ಬಂಧೂನ್ ಸ ಭವೇದ್ ವಿಫಲಶ್ರಮಃ. ಭೋ ದೂತ, ಸ್ಯಾಲಂ ತವ ಗುರೋರ್ಭೂಪಂ ಕಂಸಂ ಪ್ರತಿ ನತೇದಯ. ಕಥಮಸ್ಮಾಕಮೇವಂ ಸ್ಯಾತ್ ತೇಷು ನಿತ್ಯಾಪಕಾರಿಷು. ಅಲಂ ತನ್ಮದ್ದೋಷತೋ ಜ್ಞಾತುಂ ಕೃತ್ವಾ ಪುತ್ರವಿಯೋಗಾರ್ತಾಂ ಬಹುಶೋ ಜನನೀಂ ಮಮ. ವೃದ್ಧಂ ಸ್ವಪಿತರಂ ಬದ್ಧ್ವಾ ಹತೋಯಂ ಮೃತ್ಯುನಾ ಸ್ವಯಂ. ಸರ್ವಥಾ ವಂಚಿತಸ್ತ್ವಯಾ ಕಂಸಃ. ಅಲಂ ಆತ್ಮಸ್ತವೇನ ನ ಶೌರ್ಯಮೇತತ್. ಪಶ್ಯ, ಜಾಮಾತೃನಾಶೌ ವ್ಯಸನಾಭಿತಪ್ತೆ ರೋಷಾಭಿಭೂತೆ ಮಗಧೇಶ್ವರೇಥ ಪಲಾಯಮಾನಸ್ಯ ಭಯಾತುರಸ್ಯ ಶೌರ್ಯಂ ತದೇತತ್ ಕ್ವ ಗತಂ ತವಾಸೀತ್. ಭೋ ಸುಯೋಧನ, ದೇಶಕಾಲ ಅವಸ್ಥಾಪೇಕ್ಷಿ ಖಲು ಶೌರ್ಯಂ ನಯಾನುಗಾಮಿನಾಂ.
ಇಹ ತಿಷ್ಠತು ಅಸ್ಮದ್ಗತಃ ಪರಿಹಾಸಃ ಸ್ವಕಾರ್ಯಮನುಷ್ಠೀಯತಾಂ ಕರ್ತವ್ಯೋ ಭ್ರಾತೃಷು ಸ್ನೇಹೋ ವಿಸ್ಮರ್ತವ್ಯಾ ಗುಣೇತರಾಹ ಸಂಬಂಧೋ ಬಂಧುವಿಶ್ರೇಯಾನ್ ಲೋಕಯೋರುಭಯೋರಪಿ. ದೈವಾತ್ಮಜೈರ್ಮನುಷ್ಯಾಣಾಂ ಕಥಂ ವಾ ಬಂಧುತಾ ಭವೇತ್ ಪಿಷ್ಟಪೇಷಣಮೇತಾವತ್ ಪರ್ಯಾಪ್ತಂ ಛಿದ್ಯತಾಂ ಕಥಾ. ಪ್ರಸಾದ್ಯಮಾನಃ ಸಾಮ್ನಾಯಂ ನ ಸ್ವಭಾವಂ ವಿಮುಂಚತಿ ಹಂತ ಸಂಕ್ಷೋಭಯಾಮ್ಯೇನಂ ವಚೋಭಿಃ ಪರುಷಾಕ್ಷರೈಃ. ಭೋ ಸುಯೋಧನ ಕಿಂ ನ ಜಾನೀಷೆ ಅರ್ಜುನಸ್ಯ ಬಲಪರಾಕ್ರಮಂ. ನ ಜಾನೆ. ಭೋ ಶ್ರೂಯತಾಂ ಕೈರಾತಂ ವಪುರಾಸ್ಥಿತಃ ಪಶುಪತಿರ್ಯುದ್ಧೇನ ಸಂತೋಷಿತೋ ವನ್ನೇಃ ಕಾಂಡವಮಶ್ನತಃ ಸುಮಹತೀ ವೃಷ್ಟಿಶರೈಶ್ಚಾದಿತ ದೇವೇಂದ್ರಾರ್ತಿಕರ ನಿವಾತಕವಚ ನೀತಾಕ್ಷಯಂ ಲೀಲಯ ನನ್ವೇಕೇನ ತದಾ ವಿರಾಟನಗರೆ ಭೀಷ್ಮಾದಯೋ ನಿರ್ಜಿತಾಃ ಅಪಿ ಚ ತವಾಪಿ ಪ್ರತ್ಯಕ್ಷಮಪರಂ ಕಥಯಾಮಿ ನನು ತ್ವಂ ಚಿತ್ರಸೇನೇನ ನೀಯಮಾನೋ ನಭಸ್ಥಲಂ ವಿಕ್ರೋಶನ್ ಘೋಷಯಾತ್ರಾಯಾಂ ಫಾಲ್ಗುನೇನೈವ ಮೋಕ್ಷಿತಃ ಕಿಂ ಬಹುನಾ ದಾತುಮರ್ಹಸಿ ಮದ್ವಾಕ್ಯಾದ್ ರಾಜ್ಯಾರ್ಧಂ ಧೃತರಾಷ್ಟ್ರಜ ಅನ್ಯತಾ ಸಾಗರಾಂತಾಂ ಗಾಂ ಹರಿಷ್ಯಂತಿ ಹಿ ಪಾಂಡವಾಃ. ಕಥಂ ಕಥಂ ಹರಿಷ್ಯಂತಿ ಹಿ ಪಾಂಡವಾಃ ಪ್ರಹರತಿ ಯದಿ ಯುದ್ಧೇ ಮಾರುತೋ ಭೀಮರೂಪೇ ಪ್ರಹರತಿ ಯದಿ ಸಾಕ್ಷಾತ್ ಪಾರ್ಥರೂಪೇಣ ಶಕ್ರಃ ಪರುಷವಚನ ದಕ್ಷ ತ್ವದ್ವಚೋಭಿರ್ನದಾಸ್ಯೆ ತೃಣಮಪಿ ಪಿತೃಭುಕ್ತೆ ವೀರ್ಯಗುಪ್ತೆ ಸ್ವರಾಜ್ಯೆ ತೃಣಮಪಿ ಪಿತೃಭುಕ್ತೆ ವೀರ್ಯಗುಪ್ತೆ ಸ್ವರಾಜ್ಯೆ. ಭೋ ಕುರುಕುಲ ಕಲಂಕಭೂತ ಅಯಶೋ ಲುಬ್ಧ ವಯಂ ಕಿಲ ತೃಣಾಂತರಾಭಿಭಾಷಕಾಃ. ಭೋ ಗೋಪಾಲಕ ತೃಣಾಂತರಾಭಿಭಾಷ್ಯೋ ಭವಾನ್ ಅವಧ್ಯಾಂ ಪ್ರಮದಾಂ ಹತ್ವಾ ಹಯಂ ಗೋವೃಷಮೇವ ಚ ಮಲ್ಲಾನಪಿ ಸುನಿರ್ಲಜ್ಜಃ ವಕ್ತುಮಿಚ್ಛಸಿ ಸಾಧುಭಿಃ. ಭೋ ಸುಯೋಧನ ನನು ಕ್ಷಿಪಸಿ ಮಾಂ. ನನು ಸತ್ಯಮೇವೈತತ್. ಅಭಾಷ್ಯಸ್ತ್ವಂ ಅಹಮವಧೃತ ಪಾಂಡರಾತ ಪತ್ರೋ ದ್ವಿಜವರ ಹಸ್ತಧೃತಾಂಬುಸಿಕ್ತ ಮೂರ್ಧ ಅವನತ ನೃಪಮಂಡಲಾನು ಯಾತ್ರೈಃ ಸಹ ಕಥಯಾಮಿ ಭವದ್ವಿಧೈರ್ನಭಾಷೆ ಭವದ್ವಿಧೈರ್ನಭಾಷೆ. ನ ವ್ಯಾಹರತಿ ಕಿಲ ಮಾಂ ಸುಯೋಧನಃ. ಭೋಃ ಶಠ ಬಾಂಧವ ನಿಸ್ನೇಹ ಕಾಕ ಕೇಕರ ಪಿಂಗಲ ತ್ವದರ್ಥಾತ್ ಕುರುವಂಶೋಯಂ ಅಚಿರಾನ್ ನಾಶಮೇಷ್ಯತಿ. ಭೋ ಭೋ ರಾಜಾನಃ ಗಚ್ಛಾಮಸ್ತಾವತ್. ಕಥಂ ಯಾಸ್ಯತಿ ಕಿಲ ಕೇಶವಃ ದುಶ್ಶಾಸನ ದುರ್ಮರ್ಷಣ ದುರ್ಮುಖ ದುರ್ಬುದ್ಧೇ ದುಷ್ಟೇಶ್ವರ ದೂತ ಸಮುದಾಚಾರಮತಿಕ್ರಾಂತಃ ಕೇಶವಃ ಬಧ್ಯತಾಂ. ಕಥಂ ಕಥಮಶಕ್ತಾಃ ದುಶ್ಶಾಸನ ನ ಸಮರ್ಥಃ ಖಲ್ವಸಿ ಕರಿತುರಗ ನಿಹಂತ ಕಂಸಹಂತ ಸಕೃಷ್ಣಃ ಪಶುಪಕುಲ ನಿವಾಸಾದ್ ಅನುಜೀವ್ಯ ಅನಭಿಜ್ಞಃ ಹೃತಭುಜ ಬಲವೀರ್ಯಃ ಪಾರ್ಥಿವಾನಾಂ ಸಮಕ್ಷಂ ಸ್ವವಚನ ಕೃತದೋಷೋ ಬಧ್ಯತಾಮೇಷ ಶೀಘ್ರಂ. ಅಯಮಶಕ್ತಃ ಮಾತುಲ ಬಧ್ಯತಾಮಯಂ ಕೇಶವಃ. ಕಥಂ ಕಥಂ ಮಾತುಲೋ ಪರಾಂಬುಖಃ ಪತತಿ. ಭವತು ಅಹಮೇವ ಪಾಶೈರ್ಬಧ್ನಾಮಿ. ಕಥಂ ಬದ್ಧುಕಾಮೋ ಮಾಂ ಕಿಲ ಸುಯೋಧನಃ. ಭವತು ಸುಯೋಧನಸ್ಯ ಸಾಮರ್ಥ್ಯಂ ಪಶ್ಯಾಮಿ. ಭೋ ಭೋ ದೂತ ಸೃಜಸಿ ಯದಿ ಸಮಂತಾದ್ ದೇವಮಾಯಾ ಸ್ವಮಾಯಾಃ ಪ್ರಹರಸಿ ಯದಿ ವಾ ತ್ವಂ ದುರ್ನಿವಾರೈಃ ಸುರಾಸ್ತ್ರೈಃ ಹಯಗಜ ವೃಷಭಾಣಾಂ ಪಾತನಾತ್ ಜಾತದರ್ಪಃ ನರಪತಿ ಗಣಮಧ್ಯೆ ಬಧ್ಯಸೆ ತ್ವಂ ಮಯಾದ್ಯ. ತಿಷ್ಠ ಇದಾನೀಂ. ಕಥಂ ಕಥಂ ನ ದೃಷ್ಟಃ ಕೇಶವಃ. ಅಯಂ ಕೇಶವಃ. ಅಹೋ ಹ್ರಸ್ವತ್ವಂ ಕೇಶವಸ್ಯ. ತಿಷ್ಠ ಇದಾನೀಂ. ಕಥಂ ನ ದೃಷ್ಟಃ ಕೇಶವಃ. ಅಯಂ ಕೇಶವಃ. ಓಹೋ ದೀರ್ಘತ್ವಂ ಕೇಶವಸ್ಯ. ಕಥಂ ನ ದೃಷ್ಟಃ ಕೇಶವಃ. ಸರ್ವತ್ರ ಮಂತ್ರಶಾಲಾಯಾಂ ಕೇಶವಾ ಭವಂತಿ. ಕಿಮಿದಾನೀಂ ಕರಿಷ್ಯೆ ಕಿಮಿದಾನೀಂ ಕರಿಷ್ಯೆ. ಭವತು ದೃಷ್ಟಂ. ಭೋ ಭೋ ರಾಜಾನಃ ಏಕೇನೈಕಃ ಕೇಶವೋ ಬಧ್ಯತಾಂ. ಕಥಂ ಸ್ವಯಮೇವ ಪಾಶೈರ್ಬದ್ಧಾಃ ಪತಂತಿ ರಾಜಾನಃ. ಸಾಧು ಭೋ ಜಂಭಕ ಸಾಧು ಮತ್ಕಾರ್ಮುಕೋದರ ವಿನಿಸೃತ ಬಾಣಜಾಲೈಃ ವಿದ್ಧ ಕ್ಷರತ್ಕ್ಷತಜ ರಂಜಿತ ಸರ್ವಗಾತ್ರಂ ಪಶ್ಯಂತು ಪಾಂಡುತನಯಾ ಶಿಬಿರೋಪನೀತಂ ತ್ವಾಂ ಬಾಷ್ಪರುದ್ಧನಯನಾಃ ಪರಿನಿಶ್ವಸಂತ ಬಾಷ್ಪರುದ್ಧನಯನಾಃ ತ್ವಾಂ ಪರಿನಿಶ್ವಸಂತ.
ಇಲ್ಲಿಗೆ 2ನೇ ಭಾಗ ಮುಗಿದಿದೆ. ನೀವೇ ಅನುಭವಿಸಿದ್ದೀರಾ ಸಂಸ್ಕೃತದ ಗದ್ಯ ಪದ್ಯಗಳ ಓಜಸ್ಸು ಯಾವ ರೀತಿಯಲ್ಲಿರುತ್ತದೆ ಅಂತ. ದಿವ್ಯವಾದ ಭಾಷೆ. ಈ ಭಾಷೆಗೆ ಹೋಲಿಕೆಯಾದದ್ದು ನಾನು ಬಲ್ಲಂತೆ ಯಾವ ಜಗತ್ತಿನ ಭಾಷೆಯಲ್ಲಿಯೂ ಇಲ್ಲ ಅಂತ ಅನಿಸುತ್ತದೆ. ಶಬ್ದಾರ್ಥಗಳ ಸಾಮರಸ್ಯ, ಭಾವಕ್ಕೆ ತಕ್ಕಂಥ ಭಣಿತಿ, ಅದಕ್ಕೆ ತಕ್ಕ ಛಂದಸ್ಸು ಪ್ರತಿಯೊಂದರೊಳಗೂ ಕಾಣಿಸ್ತಾ ಹೋಗುತ್ತದೆ. ಪ್ರತಿಯೊಂದು ಭಾಷೆಯಲ್ಲಿಯೂ ಸೊಗಸು ಅನ್ನೋದು ಒಂದಲ್ಲ ಒಂದು ರೀತಿ ಇರುತ್ತದೆ. ಆದರೆ ರೂಪ ಸ್ವರೂಪಗಳಲ್ಲಿ ಈ ಮಾತ್ರದ ಪರಮಾವಧಿ ಅದ್ವೈತ ಮತ್ತೆಲ್ಲೂ ಕಾಣುವಂಥದ್ದಲ್ಲ, ಅಷ್ಟು ಓಜಸ್ವಿ ಆದದ್ದು. ಹಾಗಂತ ಹೇಳಿ ಇಲ್ಲಿಯ ಯಾವುದೇ ಒಂದು ಪದದಲ್ಲಿಯೂ ಕಠಿಣತೆ ಇಲ್ಲ. ಡಿಕ್ಷನರಿ ಹುಡುಕಿ ನೋಡಬೇಕಾದಂಥ ಪದ ಇಲ್ಲ. ವ್ಯಾಕರಣದ ಸೂತ್ರಗಳನ್ನು ಹಿಡಿದು ಅರ್ಥ ಮಾಡ್ಕೊಳ್ಬೇಕಾದಂಥ ರೂಪ ಇಲ್ಲ. ಆದರೆ ಒಂದಿಷ್ಟು ಓಜಸ್ಸಿಗೆ ಕಡಿಮೆಯಾಗಿಲ್ಲ. ಸಂಸ್ಕೃತದಲ್ಲಿ ಒಂದು ಮಟ್ಟದ ತಿಳುವಳಿಕೆ ಬಂದರೆ ಸಾಕು, ಆ ಸಂಸ್ಕೃತ ಸಾಮ್ರಾಜ್ಯವನ್ನು ಸಾರೋದ್ಧಾರವಾಗಿ ಶತ್ರುಗಳ ಚಿಂತೆಯೇ ಇಲ್ಲದೆ ಆಳಬಹುದು. ಇದು ನಾನು ಕಂಡುಕೊಂಡಂಥದ್ದು. ಎಲ್ಲರೂ ಅದನ್ನು ಆಸ್ವಾದಿಸಲಿ ಅಂತ. ಮತ್ತೆ ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್ ಅಂತ ಸಂಸ್ಕೃತ ಭಾಷೆಯ ಪರಿಣತಿ ಅಂದರೆ ಇನ್ನೇನು ಬೆಟ್ಟ ಕಡಿದು ಕಡಲು ಕುಡಿಯೋದು ಅಂತಾರಲ್ಲ, ಆ ಥರದ್ದೇನೂ ಮಾಡಬೇಕಾಗಿಲ್ಲ. ಒಂದು ಮಟ್ಟದ ಪರಿಚಯ ಬಂದೊಡನೆಯೇ ನಮಗೆ ಸಿಗತಕ್ಕಂಥ ಆನಂದ ತುಂಬ ದೊಡ್ಡದು. ಸಂಸ್ಕೃತದಲ್ಲಿ ಬೆರಳೆಣಿಕೆಯ ಕೃತಿಗಳೇ ಇರಬಹುದು. ಬೇಕಾದರೆ ಒಂದು 15-20 ಕೃತಿಗಳನ್ನು ಇಟ್ಟುಕೊಂಡು ಬಹಳ ಸುಲಭವಾಗಿ ಸಲೀಸಾಗಿ ಒಂದು 80-100 ವರ್ಷಗಳ ಬದುಕನ್ನು ಆನಂದ ಪಡ್ತಾ ಕಳೀಬಹುದು. ಯಾಕೆಂದರೆ ನಮ್ಮೆಲ್ಲರಿಗೂ ಬರುವ ಕಷ್ಟ ಏನಂದರೆ, ಹೊಟ್ಟೆಗೆ ಬಟ್ಟೆಗೆ ದೇವರಿಗೂ ಕಷ್ಟ ತಪ್ಪಿದ್ದಲ್ಲ. ಪಾಪ ರಾಮ್ಲಲ್ಲಾನೇ ಕೂತ್ಕೊಂಡು ಒದ್ದಾಡ್ತಾ ಇದ್ದಾನೆ, ಏನು ಕೋರ್ಟಲ್ಲಿ ತೀರ್ಮಾನ ಆಗುತ್ತೋ ಎಂಥದ್ದಾಗುತ್ತೋ ಅಂತ. ಭಕ್ತರು ಹತ್ತಿರನೇ 100 ಮೀಟರ್ ದೂರ ನಿಂತ್ಕೋಬೇಕಂತೆ. ಪಾಪ ಇನ್ನೆಲ್ಲಿ ಕಾಣಿಸೋದು, ಭಕ್ತರ ಸಾಂಗತ್ಯವೂ ಇಲ್ಲ, ಯಾವುದೋ ಟೆಂಟ್ ಒಳಗೆ ಕೂತ್ಕೊಂಡಿದ್ದಾನೆ. ಹೀಗಾಗಿ ಹನುಮಂತನೇ ಹಗ್ಗ ತಿನ್ನೋ ಕಥೆ ಆದರೆ ಹನುಮಂತನ ದೇವರು ಇನ್ಯಾವ ಹಗ್ಗ ತಿನ್ನಬೇಕೋ ಗೊತ್ತಿಲ್ಲ. ಹೀಗಾಗಿ ಹೊಟ್ಟೆ ಬಟ್ಟೆ ಸಮಸ್ಯೆ ಜಗತ್ತಿನಲ್ಲಿ ಎಲ್ಲರಿಗೂ ಇದೆ. ಆದರೆ ಅದಾದ ಮೇಲೆ ಬರುವ ಸಮಸ್ಯೆ ಸಂತೋಷದ ಸಮಸ್ಯೆ. ಮತ್ತು ನಮ್ಮ ಬಗೆಗೆ ಒಂದು ಗುರುತಿಸಿಕೊಳ್ಳುವಿಕೆ ಬೇಕು, ಹೆಮ್ಮೆ ಬೇಕು ಅಂತ. ಸಂಸ್ಕೃತದ ಈ ಆನಂದವನ್ನು ಆಸ್ವಾದಿಸುವ ಹೆಮ್ಮೆ ಇದೆಯಲ್ಲ, ಅದು ತುಂಬ ದೊಡ್ಡದು. ಅದು ಮತ್ತೊಬ್ಬರ ದುಡ್ಡನ್ನು ಕಿತ್ತುಕೊಂಡ ದುರ್ಯೋಧನನ ಥರದ್ದಲ್ಲ ಹೆಮ್ಮೆ. ಏನು ವಿಶೇಷ ಸಾಮರ್ಥ್ಯ ಅವರದು, ಕವಿಗಳದು. ಆ ಬರವಣಿಗೆಯನ್ನು ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪ್ರತಿ ಪದದಲ್ಲೂ ಈ ಪುಷ್ಟಿಯನ್ನು ತುಂಬಿದ್ದಾರಲ್ಲ ಅಂತ ಅನ್ನೋದು ಬರ್ತಾ ಬರ್ತಾ ಹೋಗುತ್ತದೆ. ನಮ್ಮ ಕಲ್ಪನೆಗೆ ಎಟಕ್ತಾ ಬರುತ್ತದೆ. ಒಂದೊಂದು ಓದಿಗೂ ಕೂಡ ಫಾರ್ ಎವ್ರಿ ರೀಡಿಂಗ್ ಒಂದು ಹೊಸ ಹೊಸ ಸ್ವಾರಸ್ಯ ಗೋಚರವಾಗುತ್ತದೆ. ಹೀಗಾಗಿ ಹೊಟ್ಟೆ ಬಟ್ಟೆ ಆದ ತಕ್ಷಣ ಈ ದಾಹದ ತೋಳ ಯಾವುದು ನಮ್ಮ ಅಂತರಂಗದಲ್ಲಿ ಕುಣಿಯುತ್ತೆ, ಅದಕ್ಕೆ ಈ ಒಂದು ಮಹಾ ಸಂಸ್ಕೃತ ಭಾಷೆಯನ್ನು ಕೊಟ್ಟ ತಕ್ಷಣವಾಗಿ ಅದು ಬಾಲ ಮುದುಡ್ಕೊಂಡು ಆನಂದ ಪಡ್ತಾ ಇದ್ದು ಬಿಡುತ್ತದೆ. ಹೀಗಾಗಿ ಎಲ್ಲರಿಗೂ ಬರತಕ್ಕಂಥ ದೊಡ್ಡ ಸಮಸ್ಯೆ ಎಂಟರ್ಟೈನ್ಮೆಂಟ್, ಎಂಗೇಜ್ಮೆಂಟ್, ಎನ್ಲೈಟನ್ಮೆಂಟ್, ರೆಕಗ್ನಿಷನ್ ಅಂತ ಯಾವುದೆಲ್ಲ ಇದೆ ಅದಷ್ಟಕ್ಕೂ ಕೂಡ ಸಂಸ್ಕೃತದಲ್ಲಿ ಸಾಮಗ್ರಿ ಇದೆ. ಆದರೆ ಆ ಮೂಲಕವಾಗಿ ನೀವು ಲೋಕವನ್ನು ಅವಲಂಬಿಸುವುದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮಗೆ ಬರುವ ಸಮಸ್ಯೆಯೇ ನಮ್ಮ ಸಂತೋಷಕ್ಕೆ, ನಮ್ಮ ಅಸ್ತಿತ್ವಕ್ಕೆ ಲೋಕವನ್ನು ಹೆಚ್ಚೆಚ್ಚು ಆಶ್ರಯಿಸಬೇಕು ಅಂದಾಗಲೇ ಕಷ್ಟ. ಸಂಸ್ಕೃತ ಏನು ಮಾಡುತ್ತೆ, ಲೋಕವನ್ನು ಕಡಿಮೆ ಕಡಿಮೆ ಆಶ್ರಯಿಸುವಂತೆ ಮಾಡುತ್ತದೆ. ತನ್ಮೂಲಕವಾಗಿ ಆತ್ಮಾಶ್ರಯದ ಕಡೆಗೆ ಬರುತ್ತದೆ. ಆತ್ಮಾಶ್ರಯ ಅಂದರೆ ಇನ್ಯಾವ ಘನ ವೇದಾಂತಾರ್ಥದಲ್ಲಿ ಹೇಳ್ತಾ ಇಲ್ಲ, ಲೋಕಾರ್ಥದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಮೇಲೆ ನಾವು ನಿಲ್ಲುವಂಥ, ನಮ್ಮ ಮೇಲೆ ನಾವು ಸಂತೋಷವಾಗಿರುವಂಥ ಸ್ಥಿತಿ ಬರುತ್ತದೆ. ಒಂದು 100-200 ಶ್ಲೋಕಗಳನ್ನು ನಾವು ಬಾಯ್ಪಾಠ ಮಾಡಿದ್ರೆ ಸಾಕು. ಎಲ್ಲೋ ಕ್ಯೂನಲ್ಲಿ ನಿಂತಿದ್ದಾಗ, ಇನ್ಯಾರಿಗೋ ಕಾಯ್ತಾ ಇದ್ದಾಗ ಆ ಶ್ಲೋಕಗಳನ್ನು ಪುನರಾವರ್ತನೆ ಮಾಡಿಕೊಂಡ್ರೆ ಸಾಕು, ಆ ಸ್ವಾರಸ್ಯ ಏನು ಅಂತ ಅನ್ನೋದು ಗೊತ್ತಾಗುತ್ತದೆ. ಇಷ್ಟರ ಮಟ್ಟಿಗೆ ಸಂಸ್ಕೃತದ ಸ್ವಾರಸ್ಯ ಅದು ಈ ಕೃತಿಯಲ್ಲಿ ಪಂಕ್ತಿ ಪಂಕ್ತಿಯಲ್ಲೂ ಕಾಣ್ತಾ ಇದೆ. ಕೃಷ್ಣ ಆ ಒಂದು ಹಿತೋಪದೇಶವನ್ನು ಹೇಳಿ ನಿಲ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ಬೇಸರ ಪಟ್ಕೋತಾನೆ. ದುರ್ಯೋಧನ ಸಭಾತ್ಯಾಗ ಬೇರೆ ಮಾಡಿದ್ದಾನೆ. ಅದಕ್ಕೆ ಈ ಕೃತಿಕಾರ ಒಂದು ಹೊಸ ಯುಕ್ತಿಯನ್ನು ಮಾಡ್ತಾನೆ. ಕೃಷ್ಣ ತನ್ನ ದಿವ್ಯಾಯುಧ ಸುದರ್ಶನವನ್ನು ಕರೀತಾನೆ. ತಕ್ಷಣವೇ ಪಾಂಡವರು ಮಾಡಬೇಕಾದ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ. ಇದೆಲ್ಲ ನೋಡಿದಾಗ ನಮಗೆ ಕುಮಾರವ್ಯಾಸನ ಕೃಷ್ಣ ಇವರ ಹೇಳಿಲವ ಮಾಡಿದೋಡೇನು, ಈ ಪಾಂಡವರಿಗೆ ಹಿನ್ನೆಲೆಯಲ್ಲಿ ಏನು ಕೆಲಸ ಮಾಡೋಕ್ಕಾಗಲಿಲ್ಲ, ಮುನ್ನೆಲೆಗೂ ಬರೋಕ್ಕಾಗ್ತಾ ಇಲ್ಲ ಅಂದರೆ ರಿಪುಗಳ ಸೀಳಿ ಕರುಳನ್ನು ನಿನ್ನ ಕಬರಿಯಲ್ಲಿ ಮುಡಿಸದಿಹನೆ, ವೈರಿಗಳನ್ನು ಕೊಂದು ಅವರ ಕರುಳನ್ನು ನಿನ್ನ ಮುಡಿಗೆ ಮುಡಿಸ್ತೇ ಇರ್ತೀನ. ದೇವಕಿಯ ಮೇಲಾಣೆ, ಮಗ ಪ್ರದ್ಯುಮ್ನ ದೇವರ ಮೇಲಾಣೆ, ದೇವಕಿ ಮತ್ತು ತಂದೆ ವಸುದೇವ, ಮಗ ಪ್ರದ್ಯುಮ್ನ ಇವರ ಮೇಲೆ ಆಣೆ, ಕಾಳಗವನೇ ಬಲಿದು ಬಹನು ಅಂತಾನಲ್ಲ, ಆ ರೀತಿಯಲ್ಲಿ ಪಾಂಡವರ ಕೆಲಸವನ್ನು ನಾನೇ ಮಾಡಿಬಿಡ್ತೀನಿ ಅಂತ ಕೂತ್ಕೋತಾನೆ. ಭವತು ಪಾಂಡವಾನಾಂ ಕಾರ್ಯ ಮಹಮೇವ ಸಾಧಯಾಮಿ ಭವ ಸುದರ್ಶನ ಅಂತ ಸುದರ್ಶನನ್ನು ಕರೀತಾನೆ. ಸುದರ್ಶನ ಪ್ರವೇಶವಾಗುತ್ತದೆ. ಇದೆಲ್ಲ ಸಾಂಪ್ರದಾಯಿಕವಾದ ರಂಗಭೂಮಿಯಲ್ಲಿ ಮಾಡುವಾಗ ಈ ದಿವ್ಯಾಯುಧಗಳಿಗೆಲ್ಲ ಬೇರೆ ಬೇರೆ ಬಗೆಯ ಲೋಕಭೀಕರವಾದ, ತುಂಬ ವಿಲಕ್ಷಣ ವಿನೂತನವಾದ ಅದ್ಭುತ ಅಲಂಕಾರಗಳು ಇರ್ತಾ ಇದ್ವು. ಈಗಲೂ ನೀವು ಕೇರಳದ ರಂಗಭೂಮಿ ಕಥಕಳಿಯಲ್ಲಾಗಲಿ, ಕೂಡಿಯಟ್ಟಮಲ್ಲಾಗಲಿ,
ಅಥವಾ ನಮ್ಮ ಕನ್ನಡದ ಯಕ್ಷಗಾನ ರಂಗಭೂಮಿಯಲ್ಲಾಗಲಿ ನೋಡಿದಾಗ ಅಲೌಕಿಕ ಪಾತ್ರಗಳ ಪ್ರವೇಶ ಆ ದೊಂದಿ ಬೆಳಕಲ್ಲಿ ದೊಡ್ಡ ಕೇಸರಿ ತಟ್ಟಿ ಕಿರೀಟ ಅಂತ ಹೇಳ್ತಾರೆ, ದೊಡ್ಡ ಪ್ರಭಾವಳಿ ಇರತಕ್ಕಂಥ ಕಿರೀಟ, ಆ ಅಲಂಕಾರ ಮಾಡಿಕೊಂಡು ನಮಗೆ ವಿಸ್ಮಯ ಭಯ ಎರಡೂ ಆಗುವಂಥ ವೇಷಗಳು ಬರ್ತವೆ. ಹಾಗೆ ಸುದರ್ಶನ ಬರ್ತಾನೆ. ಬಂದು ದೇವರ ಆಜ್ಞೆ ಆಗ್ತಾ ಇದ್ದಂತೆ ನಾನು ಯಾವುದೋ ಮೇರು ಗುಹೆಯಲ್ಲಿದ್ದವನು ತತ್ಕ್ಷಣವೇ ಪರಿವಾರಿತ ತೋಯದೋಗ, ನನ್ನ ವೇಗಕ್ಕೆ ಜೊತೆಯಲ್ಲಿ ಮಳೆ ಮೋಡಗಳು ಸಿಲುಕಿಕೊಂಡು ಬಂದಿವೆ, ನಾನು ಬಂದಿದ್ದೀನಿ. ಕೃಷ್ಣನಿಗೆ ನಾರಾಯಣನಿಗೆ ಯಾರ ಮೇಲೆ ಕೋಪ ಬಂತು, ಅವ್ರ ತಲೆ ಮೇಲೆ ನಾನು ಎಲ್ಲಿ ಬೀಳಬೇಕು ಅಂತ ನೆನೆದ ತಕ್ಷಣವೇ ಕುತ್ತಿಗೆ ಕತ್ತರಿಸಬೇಕು ಅಂತ, ಕಂಡು ಬಾ ಅಂದರೆ ಸುಟ್ಟು ಬಾ ಅಂತಕ್ಕಂಥ ಶಕ್ತಿ ಸುದರ್ಶನಂದು. ಅವನು ಹೇಳ್ತಾನೆ. ಆಗ ನೋಡ್ತಾನೆ ಎಲ್ಲಿದ್ದಾನೆ ಅಂತ. ಓಹೋ, ಈಗ ಅವನು ದ್ವಾರಾವತಿಯಲ್ಲಿರಬೇಕಾದವನು ಹಸ್ತಿನಾವತಿಗೆ ಬಂದಿದ್ದಾನೆ, ಈತ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ, ಇಲ್ಲಿ ದೂತಾಚಾರದಿಂದಾಗಿ ಆ ಕುರುಸಭೆಯಲ್ಲಿ ನಿಂತಿದ್ದಾನೆ ಅಂತ ಗೊತ್ತಾಗುತ್ತದೆ. ಸಂಸ್ಕೃತ ನಾಟಕಗಳಲ್ಲಿ ಪಾತ್ರಗಳು ಪ್ರವೇಶ ಮಾಡುವಾಗ ತಾವು ತಮ್ಮ ಸೂಚನೆ ಪರಿಚಯ ಎಲ್ಲ ಕೊಟ್ಟುಕೊಳ್ಳೋದುಂಟು. ಈ ಭಾಸೀಯವಾದ ರೂಪಕಗಳು ಅನ್ನುವಲ್ಲಿ ಕೆಲವು ಕಡೆ ಪಾತ್ರಗಳು ಆಚಮನ ಮಾಡಿ ಪ್ರವೇಶ ಮಾಡುವುದುಂಟು. ಆಚಮನ ಅಂತಂದರೆ ಸಂಧ್ಯಾವಂದನೆ ಮಾಡೋ ಥರ ಅಂತಲ್ಲ, ಅಷ್ಟು ದೂರದಿಂದ ಬಂದಿರೋ ಆ ಸುದರ್ಶನನಿಗೆ ಪರ್ಸ್ಪಿರೇಷನ್ ಆಗಿದೆ, ಪಾಪ ನೀರು ಕುಡಿದು ಬರಬೇಕು ಅಂತ ಹೇಳಿಬಿಟ್ಟಿದ್ನು, ಅಷ್ಟೇ, ಇನ್ನೇನಲ್ಲ. ಸುದರ್ಶನನಿಗೆ ನೀರು ಕೊಡಬೇಕು ಅಂದರೆ ಆಕಾಶಗಂಗೆಯೇ ಆಗಬೇಕು. ಹಾಗಾಗಿ ಆಕಾಶಗಂಗೆಯೇ ನೀರನ್ನು ಕೊಡ್ತದೆ. ಭಗವತಿ ಆಕಾಶಗಂಗೆ ಆಪಸ್ತಾವತ್ ಅಂತ. ಸಂಸ್ಕೃತದ ಶಾಸ್ತ್ರ ಪರಂಪರೆಯಲ್ಲಿ, ನಾಟ್ಯಶಾಸ್ತ್ರ ಪರಂಪರೆಯಲ್ಲಿ ರಂಗಸ್ಥಳದ ಮೇಲೆ ಅನ್ನಪಾನಾದಿಗಳಿಗೆ ಅವಕಾಶ ಇಲ್ಲ. ಫುಡ್ ಆ್ಯಂಡ್ ಡ್ರಿಂಕಿಂಗ್ ಥಿಂಗ್ಸ್ ಆರ್ ನಾಟ್ ಅಲೋಡ್ ವಿತ್ ಇನ್ ದಿ ಆಡಿಟೋರಿಯಂ ಅಂತೆಲ್ಲ ಏನು ಸೂಚನೆಗಳೆಲ್ಲ ಕೊಡ್ತಾ ಇದ್ರಲ್ಲ, ಆ ರೀತಿಯಲ್ಲಿ ವೇಷಕ್ಕೆ ಅದು ಚೆನ್ನಾಗಲ್ಲ. ಆಗೆಲ್ಲ ವೆಜಿಟಬಲ್ ಡೈಸ್ ಅಂತ ಅವುಗಳಿದ್ದದ್ದು. ಹಾಗಾಗಿ ನೀರು ಅಕಸ್ಮಾತ್ ಬಾಯೊಳಗೆ ಹೋಗೋಕ್ಕೆ ಬದಲಾಗಿ ಮುಖದ ಮೇಲೆ ಬಿದ್ದರೆ ಬಣ್ಣ ಎಲ್ಲ ಒಳ್ಕೊಂಡು ಹೋಗ್ತಾ ಇತ್ತು. ಹೀಗಾಗಿ ಸರಿಯಾಗೋದಿಲ್ಲ, ಚೆನ್ನಾಗೋದಿಲ್ಲ, ಅದು ಆಭಾಸವಾಗುತ್ತದೆ ಅನ್ನೋ ಕಾರಣಕ್ಕೆ ಅಭಿನಯಿಸಬೇಕು ಅಂತ ಇಲ್ಲಿ ನಾಟ್ಯಧರ್ಮಿ ಬೇಕು ಅಂತ ಶಿಖರ ಮುದ್ರೆ ಮಾಡಿದ ತಕ್ಷಣವೇ ಬಾಟಲಿಂದ ಮೊದಲುಗೊಂಡು ಲೋಟವರೆಗೂ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಮೇಲಕ್ಕೆ ಏರಿಸ್ಬೋದು, ಯಾವ ಪದಾರ್ಥವನ್ನಾದರೂ ಕೂಡ, ಹಾಟು ಕೋಲ್ಡು ಎಲ್ಲ ಕೂಡ ಆಗುತ್ತದೆ. ಹಾಗೆ ಮಾಡ್ತಾ ಇದ್ದದ್ದು ಉಂಟು. ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಅಭಿನಯ ಕ್ರಮವನ್ನು ನಾಟ್ಯಶಾಸ್ತ್ರ ಹೇಳಿದೆ. ಇಲ್ಲಿ ಅದೂ ರೀತಿಯಲ್ಲಿ ಮಾಡ್ತಾ ಇದ್ರು. ಕೆಲವರು ಭಾಸನನ್ನ ಕುರಿತು ಸಂಶೋಧನೆ ಮಾಡುವಾಗ ಈ ರೀತಿಯಾದದ್ದೆಲ್ಲ ಇರುವುದರಿಂದ ಇದು ನಾಟ್ಯಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಅಂತ. ಆದರೆ ನಾಟ್ಯಶಾಸ್ತ್ರದಲ್ಲಿ ಇಂಥದ್ದು ಬಂದಾಗ ನಾಟ್ಯಧರ್ಮಿಯಲ್ಲಿ ಮಾಡೋದು ಹೇಗೆ ಅಂತ ಹೇಳಿಯೇ ಇದ್ದಾನೆ ಭರತಮುನಿ. ನಮ್ಮ ಈ ನಾಟಕ ಸಂಶೋಧನೆ ಇದೆಲ್ಲ ಮಾಡಿದವರು ಅರ್ಥರ್ ಬೆರಡೇಲ್ ಕೀತಿಂದ ಮೊದಲುಗೊಂಡು ಸಿ ಕೆ ವೆಂಕಟರಾಮಯ್ಯನವರವರೆಗೆ, ಅರವಿಂದರಿಂದ ಮೊದಲುಗೊಂಡು ಎಸ್ ವಿ ರಂಗಣ್ಣನವರವರೆಗೂ ಎಲ್ಲ ಭಾಷೆಗಳಲ್ಲೂ ಕೂಡ ಸಂಸ್ಕೃತ ರಂಗಭೂಮಿ ಹೇಗಿತ್ತು, ನಮ್ಮ ದೇಶೀಯ ರಂಗಭೂಮಿ ಹೇಗಿತ್ತು, ನಾಟ್ಯ ಅಂದರೆ ಏನು, ಸಂಗೀತ ಅಂದರೆ ಏನು ಅಂತ ಪಾಪ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಹಳೆ ತಾಳಪತ್ರ ಗ್ರಂಥಗಳನ್ನು ಚೆನ್ನಾಗಿ ಓದಿಕೊಂಡಂಥ ನಿಸ್ಸೀಮ ವಿದ್ವಾಂಸರೇ ಹೌದು. ಎಲ್ಲರೂ ಕೂಡ ಸ್ವದೇಶಿ ವಿದೇಶಿ ಭಾಷೆಗಳಲ್ಲಿ ಪರಿಣಿತರೇ ಆದವರು. ಆದರೆ ರಂಗಪ್ರಯೋಗ ಹೇಗಿರುತ್ತೆ, ನಾಟ್ಯಧರ್ಮಿ ಅಂದರೆ ಏನು ಅಂತ ಗೊತ್ತಿಲ್ಲ. ಈ ಅನರ್ಥವಾಗಿ ನಮ್ಮ ಸಂಸ್ಕೃತಗಳಿಗೆ ಎಷ್ಟೋ ಜನರಿಗೆ ಅನ್ಯಾಯವಾಗಿದೆ. ಸೋದಿಷ್ಟವಾಗಿ ಮಾಡಿಲ್ಲ, ಇಟ್ ಈಸ್ ನಾಟ್ ಇಂಟೆನ್ಷನಲ್, ಬಟ್ ಬಿಕಾಸ್ ಆಫ್ ಇಗ್ನೊರೆನ್ಸ್. ಆದರೆ ಈಚೆಗೆ ಇಗ್ನೊರೆನ್ಸಿಂದ, ದುರುದ್ದೇಶದಿಂದ ಕೂಡ ಬೇಕಾದಷ್ಟು ಅನ್ಯಾಯ ಮಾಡ್ತಿದ್ದಾರೆ ಆಧುನಿಕ ವಿದ್ವಾಂಸರು ಅಂತ ಅನಿಸ್ಕೊಂಡಂಥವ್ರು. ಅದು ಬೇರೆ ಸಂಗತಿ. ನಾಟ್ಯಧರ್ಮಿಯಲ್ಲಿ ನಡೆಸ್ತಾ ಇದ್ರು. ಯುದ್ಧಕ್ಕೆ ಯಾವ ರೀತಿ ಚಲನವಲನ ಬೇಕು ಅನ್ನೋದೆಲ್ಲ ನಾಟ್ಯಶಾಸ್ತ್ರದಲ್ಲಿದೆ. ಯುದ್ಧ ಪ್ರದರ್ಶನವೂ ಬೇಡ ಅಂತಿದೆ. ರಿಯಲಿಸ್ಟಿಕ್ ಆಗಿ ಮಾಡಬೇಡಿ, ಲೋಕಧರ್ಮಿಯಾಗಿ ಮಾಡಬೇಡಿ, ನಾಟ್ಯಧರ್ಮಿಯಾಗಿ ಮಾಡಿ ಅಂತ ಉಂಟು. ಹೀಗಾಗಿ ಸುದರ್ಶನ ನೀರು ಕುಡಿತಾನಲ್ಲ, ಅದರಿಂದಾಗಿ ಇದು ನಾಟ್ಯಶಾಸ್ತ್ರಕ್ಕೆ ವಿರುದ್ಧ. ಹಾಗಾಗಿ ಭಾಸ ಅನ್ನುವನ್ನು ಬರೆದಂಥ ಕೃತಿಗಳೆಲ್ಲ ನಾಟ್ಯಶಾಸ್ತ್ರಕ್ಕಿಂತ ಹಿಂದೆ ಅಂತ ಏನೇನೋ ಥಿಯರಿಗಳು ಬೆಳೆಸಿದ್ದಾನೆ. ಮುಳುಗುವವನಿಗೆ ಹುಲ್ಲುಕಡ್ಡಿಯ ಆಧಾರ ಅಂತ ಅವೆಲ್ಲ ಅಸಂಬದ್ಧವಾದಂಥ ಯುಕ್ತಿಗಳು, ಆಭಾಸಗಳು ಅಂತ ಗೊತ್ತಾಗುತ್ತವೆ. ಆಮೇಲೆ ಸುದರ್ಶನ ನೇರವಾಗಿ ಕೃಷ್ಣನ ಬಳಿ ಬರ್ತಾನೆ. ಅವನ ಅನುಗ್ರಹವಾಗುತ್ತದೆ. ನೀನು ತುಂಬ ಸಂತೋಷ ಬಂದಿದ್ದು ಕರ್ಮಕಾಲದಲ್ಲಿ ಬಂದಿದ್ದೀಯಾ, ಇಟ್ಸ್ ಟೈಮ್ ಫಾರ್ ಆ್ಯಕ್ಷನ್ ಅಂತ ಹೇಳ್ತಾನೆ. ಕಥಂ ಕರ್ಮಕಾಲ ಇತಿ, ಆಜ್ಞಾಪನೆ ಮಾಡಿ. ನೋಡಿ, ಪರಾಕ್ರಮ ಯಾವ ರೀತಿ ತೋರಿಸಬೇಕು ಅಂದರೆ ಏನು ಮಾಡಬೇಕು? ಕಿಂ ಮೇರು ಮಂದರ ಕುಲಂ ಪರಿವರ್ತಯಾಮಿ ಸಂಕ್ಷೋಭಯಾಮಿ ಸಕಲಂ ಮಕರಾಲಯಂವ. ಮೇರು ಪರ್ವತವನ್ನೇ ಬೀಳಿಸ್ಬಿಡ್ಲಾ, ಸಮುದ್ರವನ್ನೇ ಬಾಡಿಸ್ಬಿಡ್ಲಾ, ಏನು ಮಾಡಲಿ ಹೇಳಿ ಅಂತಾನೆ. ನಕ್ಷತ್ರ ವಂಶಮಖಿಲಂ ಭೂಪಾತಯಾಮಿ. ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಣಾದಿಗಳನ್ನೆಲ್ಲ ಭೂಮಿಗೆ ತಂದು ಎಳೆದು ಬಿಡ್ಲಾ. ಆಕಾಶ ಅಂತಕ್ಕಂಥ ಯಾವ ಒಂದು ಶಾಮಿಯಾನ ಇದೆ, ಅದನ್ನು ಕಂಬುಗಳಿಂದ ಕಿತ್ತು ದಬಕ್ಕಂತ ಕೆಳಗೆ ಬೀಳಿಸೋ ತರಹ ನಕ್ಷತ್ರ ಮಂಡಲವನ್ನೇ, ಆಕಾಶ ಗಂಗೆ ಮಿಲ್ಕಿ ವೇನೆ ಬೆಳೆಸಿಬಿಡ್ಲಾ ಅಂತಾನೆ. ಎಲ್ಲವೂ ಕೂಡ ನಾಶಕ್ಕೆ ಮಸ್ತಿ ಭಗವನ್ ತವ ಪ್ರಸಾದಾತ್, ನಿನ್ನ ಅನುಗ್ರಹದಿಂದಾಗಿ ನನಗೆ ಆಗದೇ ಇರೋದು ಯಾವುದೂ ಇಲ್ಲ ಅಂತ. ಇಷ್ಟೆಲ್ಲ ಜಂಬ ಕೊಚ್ಚಿಕೊಂಡ್ರು ಅದೆಲ್ಲ ನಿನ್ನಿಂದ ಬಂದದ್ದು ಅಂತ ಅನ್ನುವ ಆ ವಿನಯ ಕೂಡ ಕಾಣಿಸುತ್ತದೆ. ಇದಷ್ಟು ಯುಕ್ತವಾದ ಪರಾಕ್ರಮ ವಾಸ್ತವ ಅನ್ನುವಂತೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ, ನೀನು ಎಲ್ಲವನ್ನೂ ಮಾಡಬಲ್ಲೆ, ಹಾಗಾಗಿ ಕಾಲಚಕ್ರ ಸ್ವರೂಪಿಯಾಗಿ ನೀನು ಬಂದು ನನ್ನ ಕೈಯಲ್ಲಿ ಅಲಂಕಾರ ಮಾಡಿಕೊಂಡು ದುರ್ಯೋಧನಾದಿಗಳನ್ನು ಸಂಹಾರ ಮಾಡಬೇಕು ಅಂತ.
ಸುದರ್ಶನ ಆಗ್ಲಿಂತ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಆಯುಧಗಳಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದ ಪರಮಾತ್ಮ ಅಂತ ಗೊತ್ತಾಗುತ್ತದೆ. ಮಹೀಭಾರಾಪನೈನಂ ಕರ್ತುಂ ಜಾತಸ್ಯ ಭೂತಲೆ ಅಸ್ಮಿನ್ನೇವ ಗತೇ ದೇವ ನನು ಸ್ಯಾತ್ ವಿಫಲಶ್ರಮ. ಭೂಭಾರವನ್ನು ಇನ್ನೊಬ್ಬರ ಮೂಲಕವಾಗಿ ಇಳಿಸಬೇಕು ಅಂತ ನೀನು ನಿಂತಿದ್ದೀಯೇ, ನೀನೇ ನಿಂತುಕೊಂಡು ಬಿಟ್ರೆ ಗತಿ ಏನು? ಇದೊಂದು ದೊಡ್ಡ ನಾಟಕ ನಡೆಯಬೇಕಾಗಿದೆ, ಪಾಂಡವರ ಮೂಲಕ ಆಗಬೇಕು. ಪಾಂಡವ ಅಭ್ಯುದಯಕ್ಕೆ ಆಯುಧ ಹಿಡಿಯದೆ ಯುದ್ಧ ಮಾಡಿಸ್ತೀನಿ ಅಂತ ಮೊದಲೇ ಮಾತು ಕೊಟ್ಟಿದ್ದನಲ್ಲ, ಅದರಿಂದ ನೀನೀಗ ಮುಂದಾಗಬೇಕಿಲ್ಲ ನನ್ನನ್ನು ಹಿರಿಯೋದಿಕ್ಕೆ ಅಂತ ಹೇಳ್ತಾನೆ. ಆಗ ಕೃಷ್ಣ, ಹೌದು, ತಕ್ಷಣ ಕೋಪ ಬಂತು, ಹಾಗಂದುಕೊಂಡೆ, ನೀನು ನಿನ್ನ ಸ್ಥಾನಕ್ಕೆ ಹೋಗು ಅಂತಾನೆ. ಇದೆಲ್ಲ ಶ್ರೀಕೃಷ್ಣ ಭಗವಂತ ಅನ್ನೋದು ದೃಢಮೂಲವಾದ ಕಾಲದಿಂದ ಬೆಳೆದು ಬಂದಂಥದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಸುದರ್ಶನ ತಾನು ಯೋಚನೆ ಮಾಡ್ತಾನೆ, ದುರ್ಯೋಧನ ಇಷ್ಟು ನೀಚತೆಯಿಂದ ಈ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಇದು ತುಂಬ ತಪ್ಪಾದದ್ದು, ಕೃಷ್ಣನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಆ ಎಚ್ಚರಿಕೆಯನ್ನು ಕೂಡ ಆ ಸಭೆಯ ಜನಕ್ಕೆ ಹೇಳಿ ಹೊರಡ್ತಾನೆ. ತ್ರಿಚರಣಾತಿಕ್ರಾಂತ ಲೋಕೋ ನಾರಾಯಣ ಖಲ್ವತ್ರ ಭವಾನ್ ಶರಣಂ ವ್ರಜಂತು ಭವಂತಹ. ಎಲ್ಲರೂ ಕೂಡ ಈ ನಾರಾಯಣ ಸ್ವರೂಪಿಯಾದ ಕೃಷ್ಣನಿಗೆ ಶರಣಾಗತರಾಗಿ ಅಂತ ಹೇಳ್ತಾನೆ. ಆದರೆ ನೋಡಿ, ಇವು ಹೇಗೆ ಅಂದರೆ, ಒಮ್ಮೆ ಬರಬೇಕು ಅಂತ ಕರೆ ಕೊಟ್ಟ ಮೇಲೆ ಎಲ್ಲರೂ ಬಂದುಬಿಡ್ತಾರೆ. ಸುದರ್ಶನ ಬರಬೇಕು ಅಂದರೆ ಅವನ ಹಿಂದೆ ಮಿಕ್ಕ ಆಯುಧಗಳು ತಾನಾಗಿ ಆಟೋ ಪ್ರೋಗ್ರಾಮ್ಡು ಬಂದುಬಿಡ್ತಾರೆ. ಪಾಂಚಜನ್ಯ ಬರುತ್ತೆ, ನಂದಕ ಖಡ್ಗ ಬರುತ್ತದೆ, ಶಾರ್ಂಗ ಧನುಸ್ಸು ಬರುತ್ತದೆ, ಕೌಮೋದಕಿ ಗದೆ ಬರುತ್ತದೆ, ಗರುಡನೂ ಬಂದುಬಿಡ್ತಾನೆ. ಅವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಬಂದುಬಿಡ್ತಾರೆ. ತೆಲುಗಿನಲ್ಲಿ ಮಹಾಕವಿ ಪೋತನ ಭಾಗವತದಲ್ಲಿ ಗಜೇಂದ್ರ ಮೋಕ್ಷ ಸಂದರ್ಭದಲ್ಲಿ ಹಾಗೆಯೇ ಮಾಡ್ತಾನೆ. ಗಜೇಂದ್ರ ಪಾಹಿ ಪಾಹಿ ಅಂತ ಪರಮಾತ್ಮನ ಬೇಡಿಕೊಂಡು ತಕ್ಷಣವೇ ಅವನು ಸಾಕ್ಷಾತ್ ಲಕ್ಷ್ಮಿಯ ಜೊತೆಗೆ ಯಾವುದೋ ವಿನೋದದಲ್ಲಿದ್ದ ಹಾಗೆ ಎದ್ದು ಬಂದುಬಿಡ್ತಾನೆ. ಲಕ್ಷ್ಮಿಯ ಸೆರಗಿ ಇವನ ಕೈನಲ್ಲೇ ಇರುತ್ತೆ, ಅವಳನ್ನು ದರ ಎಳ್ಕೊಂಡು ಬರ್ತಾ ಇರ್ತಾನೆ. ಅವಳು ಸೆರಗನ್ನು ಹಿಡ್ಕೊಂಡು ಅದೊಂದು ರೀತಿಯಾದ ಒಂದು ಆಭಾಸಕಾರಿಯಾದ ವಿನೂತನ ಮನೋಹರ ಸನ್ನಿವೇಶ. ಆಕಾಶದಲ್ಲಿ ಅವಳು ಎಳ್ಕೊಂಡು ಬರ್ತಾ ಇರ್ತಾನೆ. ಅವನು ಉತ್ತರೀಯ ಜಾರು ಹೋಗ್ತಾ ಇರುತ್ತೆ, ಮುಂಗುರುಳು ಮುಂದೆ ಸರಿದು ಬರ್ತಾ ಇರುತ್ತೆ, ಕೈಗಳು ಖಾಲಿ, ಶಂಖಾಚಕ್ರ ಇಟ್ಕೊಂಡಿರೋಲ್ಲ. ಎಲ್ಲ ಕಾಲದಲ್ಲೂ ಯಾಕೆ ಬೇಕು ದಿವ್ಯ ಆಯುಧಗಳು? ಸುಮ್ಮನೆ ಭಾರ. ಹಾಗಾಗಿ ಅವುಗಳನ್ನ ಅಲ್ಲಲ್ಲೇ ಇಟ್ಟಿರ್ತಾನೆ. ಹಾಗಾಗಿ ಅವನು ಬರ್ತಾ ಇದ್ದರೆ ಇವನು ಹೀಗೆ ಮುಂದೆ ಹೋದನಲ್ಲ ಅಂತ, ನಮ್ಮನ್ನು ಯಾಕೆ ಹಿಡ್ಕೊಂಡಿಲ್ಲ ಅಂತ ಶಂಖಚಕ್ರಗಳು ಅವು ಓಡಿ ಬರ್ತಾ ಇವೆ. ಆಮೇಲೆ ಶಂಖಚಕ್ರಗಳು ಓಡ್ತಾ ಇವೆ ಆಯುಧ. ಈ ಸೈನ್ಯವನ್ನು ನಡೆಸೋದಕ್ಕೆ ವಿಶ್ವಕ್ಸೇನ ಬೇಡವಾ ಸೇನಾಪತಿ, ಹಾಗಾಗಿ ಅವನು ಬರ್ತಾ ಇದ್ದಾನೆ. ಇವ್ರನ್ನೆಲ್ಲ ಸಾಗಿಸೋದಕ್ಕೆ ಗರುಡ ಬೇಡವಾ ಅಂತ ಅವನು ಬರ್ತಾ ಇದ್ದಾನೆ. ನನಗೇನು ಮತ್ತೆ ಕೆಲಸ ಇಲ್ವಾ ಅಂತ ಸಾಕ್ಷಾತ್ತಾಗಿ ಶೇಷ ಕೂಡ ಮೆಲ್ಲನೆ ಸುಳ್ಕೊಂಡು ಸುತ್ತಕೊಂಡು ಬರ್ತಾ ಇದ್ದಾನೆ. ಇವರೆಲ್ಲ ಹೊರಟ ಮೇಲೆ ವೈಕುಂಠ ಖಾಲಿ ಆಯ್ತಲ್ಲ ಅಂತ ವೈಕುಂಠದಲ್ಲಿದ್ದ ಭಕ್ತರು, ಅಲ್ಲಿರತಕ್ಕಂಥ ನಿತ್ಯ ಸೂರ್ಯಗಳು, ಅವರು ಎಲ್ಲರೂ ಕೂಡ ವೈಕುಂಠಮನ ಆಬಾಲ ಗೋಪಾಲಮನ್ ಎಲ್ಲರೂ ಕೂಡ ಸಾಲುಗಟ್ಟಿ ಆ ಗಜೇಂದ್ರ ಇರುವ ಸರೋವರದಿಂದ ವೈಕುಂಠದವರೆಗೂ ಒಂದೇ ಕ್ಯೂ ಆಗಿಬಿಟ್ಟಿದೆ. ಗಜಪ್ರಾಣಾವನೋತ್ಸಾಹಿಯೈ, ಆ ಪರಮಾತ್ಮ ಆನೆಯನ್ನು ಕಾಪಾಡಬೇಕು ಅಂತ ಹಾಗೆ ಮಾಡದ ಅಂತ ಬಹಳ ಸುಂದರವಾಗಿ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾನೆ. ಹಾಗಾಗಿ ಇವೆಲ್ಲ ಆಗಿಬಿಡ್ತದೆ. ಇದರ ಮಾನವೀಯ ಭಾವ ತುಂಬ ಸುಂದರವಾದದ್ದು. ಭಕ್ತನನ್ನು ಕಾಪಾಡಬೇಕು ಅಂದರೆ ಪರಿಕರ ಸಂದರ್ಭ ಯಾವುದೂ ಬೇಡ, ಆರ್ತತೆ ಇದ್ದಾಗ ಸಾಕು, ಆ ಕಾತರತೆ ಸಾಕು ಅಂತನ್ನುವ ಸ್ವಾರಸ್ಯ ಇಲ್ಲಿ ಹಾಗೆ ದಿವ್ಯಾಯುಧಗಳೆಲ್ಲವೂ ಬರುತ್ತವೆ. ಮತ್ತು ನಮ್ಮ ಸಂಸ್ಕೃತ ನಾಟಕಗಳಲ್ಲಿ ಹೇಳ್ತಾರೆ ನಿರ್ವಾಹೆ ಅದ್ಭುತಂ ಅಂತ. ನಿರ್ವಹಣೆ ಮಾಡುವಾಗ ಕನ್ಕ್ಲೂಷನ್ ಆಫ್ ದಿ ಪ್ಲೇ ಶುಡ್ ಆಲ್ವೇಸ್ ಬಿ ವಿತ್ ಅದ್ಭುತ ವಂಡರ್ ಅಂತ. ಹೀಗೆ ಅಲೌಕಿಕವಾಗಿ ದಿವ್ಯಾಯುಧಗಳು ಬರ್ತಕ್ಕಂಥದ್ದು, ಆರ್ಭಟ ಅವೆಲ್ಲ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಇವೆಲ್ಲ ಜನ ನೋಡಿ ಸಂತೋಷ ಪಡೋಕ್ಕೆ ಅಂತಿರ್ತಕ್ಕಂಥದ್ದು. ಇಟ್ ಈಸ್ ಮೆಂಟ್ ಫಾರ್ ಎಂಟರ್ಟೈನ್ಮೆಂಟ್. ಕ್ರೀಡನೀಯಕಮಿಚ್ಛಾಮೋ ದ್ರಷ್ಟುಂ ಶ್ರೋತುಂಚ ಯದ್ಭವೇತ್. ಇದು ನಾಟ್ಯಶಾಸ್ತ್ರದ ಮೊದಲ ಅಧ್ಯಾಯದ್ದೇ ಮಾತು. ನಮಗೆ ಆಡಿಯೋ ವಿಡಿಯೋ ಎಫೆಕ್ಟ್ ಇರತಕ್ಕಂಥ ಎಂಟರ್ಟೈನ್ಮೆಂಟ್ ಬೇಕು ಅಂತ ಕೇಳಿದ್ರು ದೇವಾಸುರ ಮಾನವರೆಲ್ಲ ಬ್ರಹ್ಮನ್ನ. ಹಾಗಾಗಿ ಇರತಕ್ಕಂಥದ್ದು. ಆಗ ಆ ಒಂದು ದಿವ್ಯಾಯುಧಗಳು ಕ್ರಮವಾಗಿ ಬರುತ್ತವೆ. ಮೊದಲಿಗೆ ಶಾರ್ಂಗ ಬರುತ್ತದೆ. ಆ ಶಾರ್ಂಗ ಮನೋಹರವಾಗಿ ಮಿಂಚಿನ ಬಳ್ಳಿ ಹಾಗೆ 3 ಬಗೆಯ ಡೊಂಕಿಂದ ಕೂಡಿರತಕ್ಕಂಥದ್ದು. ಅದು ವಯ್ಯಾರದ ಬಾಗು ಬಳುಕಿಂದ ಕೂಡಿದ್ರೂ ತೀಕ್ಷ್ಣವಾದ ಬಾಣಗಳ ಮೂಲಕ ಶತ್ರು ಸಂಹಾರ ಮಾಡುವಂಥದ್ದು. ಅದು ಬಂದೊಡನೆ ಸುದರ್ಶನ ಹೇಳ್ತಾನೆ, ಬೇಡಪ್ಪ, ಪರಮಾತ್ಮನಿಗೆ ಕೋಪ ಶಾಂತವಾಗಿದೆ, ನೀನು ವಾಪಸ್ ಹೋಗು ಅಂತ. ಆಮೇಲೆ ಕೌಮೋದಕಿ ಹೆಣ್ಣು. ಈ ಗದೆಯನ್ನು ನೋಡಿ ಸ್ತ್ರೀಯಾಗಿ ಮಾಡಿದ್ದಾರೆ. ನಮ್ಮ ಸಂಸ್ಕೃತಜ್ಞರ ಸ್ವಾರಸ್ಯವೇ ಸ್ವಾರಸ್ಯ. ಅಂದರೆ ಕೌಮೋದಕಿ ಗದ ಎಷ್ಟು ಜನ ಶತ್ರುಗಳ ತಲೆಯನ್ನು ಚೂರ್ಣ ಮಾಡಿರ್ತಕ್ಕಂಥದ್ದು, ಅದರ ಬಲವೇ ಬಲ, ಅದರ ಅಂಶವೇ ಇವತ್ತಿನ ಲಟ್ಟಣಿಗೆ ಅಂತಂತಾರೆ. ಹಾಗಾಗಿ ಆ ಮಣಿಕನಕ ವಿಚಿತ್ರವಾದ ಚಿತ್ರಮಾಲೋತ್ತರೀಯವಾದದ್ದು. ಸುರ ರಿಪುಗಣ ಗಾತ್ರ ಧ್ವಂಸನೇ ಜಾತ ತೃಷ್ಣ. ಎಷ್ಟು ಜನರ ತಲೆ ಒಡೆದು ಬಾಯಾರಿಕೆ ಹಿಂಗಿಸಿಕೊಂಡಿದೆಯೋ ಆ ರೀತಿಯಾದಂಥದ್ದು. ಈ ಬಗೆಯ ಆ ಕೌಮೋದಕಿ ಬಂದಿದ್ದಾಳೆ. ಅಮ್ಮ ನೀನು ಹೋಗು, ನಿನಗೂ ಕೆಲಸ ಇಲ್ಲ ಅಂತ. ಆಮೇಲೆ ಪಾಂಚಜನ್ಯ, ಮನೋಹರವಾದ ಶ್ವೇತಕಾಂತಿಯಿಂದ ಕಂಗೊಳಿಸ್ತಕ್ಕಂಥದ್ದು.
ಕೃಷ್ಣನ ನಾರಾಯಣನ ತುಟಿಗೆ ಹತ್ತಿರ ಬಂದು ಅವನ ಉಸಿರಿಗೆ ಉಸಿರಾಗಿ ಪ್ರಳಯ ಕಾಲದ ನಿರ್ಘೋಷವನ್ನು ಮಾಡತಕ್ಕಂಥದ್ದು, ಪ್ರಣವ ಘೋಷವನ್ನು ಮಾಡುವಂಥ ಆ ದಿವ್ಯ ಶಂಖ ಬಂದಿದೆ. ಆಮೇಲೆ ನಂದಕ ಅನ್ನುವಂಥ ಖಡ್ಗ ಬಂದಿದೆ. ನಮ್ಮ ಸಂಪ್ರದಾಯದಲ್ಲಿ ಹೇಳುವುದುಂಟು, ಅನ್ನಮಾಚಾರ್ಯರು ನಂದಕ ಅನ್ನುವ ಖಡ್ಗದ ಅವತಾರ ಅಂತ. ಪರಮಾತ್ಮನ ಭಕ್ತರೆಲ್ಲ ಅವನ ಪರಿಕರಗಳೇ ಆಗಿ ಹುಟ್ಟಿದಂಥವರು ಅಂತ. ಹೀಗೆಲ್ಲ ಯುದ್ಧದಲ್ಲಿ ದೇವಾಸುರ ಸಂಗ್ರಾಮದಲ್ಲಿ ಮಹಾಭಯಂಕರವಾಗಿರ್ತಕ್ಕಂಥದ್ದು ಒಂದು ಉಲ್ಕೆ ಮೀಟಿಯಾರ್ ತರಹ ಬರ್ತಕ್ಕಂಥದ್ದು ಖಡ್ಗ ಅಂತ ಅದರ ವರ್ಣನೆ ಬರುತ್ತದೆ. ಆಮೇಲೆ ಇನ್ನೂ ಮಿಕ್ಕ ಆಯುಧಗಳು ಎಲ್ಲವೂ ಸೇರಿಕೊಂಡು ಬಂದಿವೆ. ಅವನು ಸಹಸ್ರಬಾಹು ಅಲ್ವಾ, 1000 ತೋಳುಗಳಿಗೆ 2-3 ಆಯುಧಗಳು ಅಂತ ಇಟ್ಕೊಂಡ್ರು ಕೂಡ, ಒಂದೇ ವೆರೈಟಿನವು ಅಂತ ಇಟ್ಕೊಂಡ್ರು ಕೂಡ ಕಡಿಮೆ ಅಂದರೆ ಒಂದು 300-400 ಆದರೂ ಆಯುಧಗಳು ಬೇಕು. ಅವುಗಳದೇ ಒಂದು ಸ್ತೋಮ. ಆ ಎಲ್ಲ ಆಯುಧಗಳ ವರ್ಣನೆ ಆಗಿ ಕಟ್ಟ ಕಡೆಗೆ ನೀವೆಲ್ಲ ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂತ. ಅವರೆಲ್ಲ ಹೋಗ್ತಾ ಇದ್ದಂತೆ ಸಮುದ್ರ ತೆರೆಗಳು ಮೇಲಕ್ಕೆ ಏಳೋದು, ತೆರೆಗಳ ಜೊತೆ ಗಂಟಿಟ್ಟುಕೊಳ್ಳುವಂತೆ ಆಗೋದು, ಪರ್ವತಗಳು ಅಲ್ಲಾಡುವಂಥದ್ದು, ಮೋಡಗಳೆಲ್ಲ ಸುಳಿಸುತ್ತುಕೊಳ್ಳುವಂಥದ್ದು, ಇವೆಲ್ಲ ಆಗ್ತಾ ಇರ್ತದೆ. ಏನಿದು? ಪಾತಾಳದಲ್ಲಿರ್ತಕ್ಕಂಥ ಹಾವುಗಳಿಗೆಲ್ಲ ಭಯಾನಕವಾದಂಥ ಸ್ಥಿತಿ ಬಂದಿದೆ. ಕಾರಣ ಗರುಡ ಬರ್ತಾ ಇದ್ದಾನೆ. ಆಗ ಆ ಗರುಡ ಮಾತೃಣವನ್ನು ತೀರಿಸೋದಿಕ್ಕೆ ಅಮೃತವನ್ನೇ ತಂದುಕೊಂಡಂಥವನು, ಇಂದ್ರನ ವಜ್ರಾಯುಧವನ್ನು ಕೂಡ ತನ್ನ ರೆಕ್ಕೆಯಿಂದ ನಿವಾರಣೆ ಮಾಡಿದಂಥವನು, ಕಾಶ್ಯಪನ ಪ್ರಿಯಪುತ್ರ ವಿನತಾನಂದನ ಅವನು ಬಂದ. ಅವನಿಗೂ ಕೂಡ ಹೇಳ್ತಾನೆ, ಇಲ್ಲಪ್ಪ ಸ್ವಾಮಿಗೆ ಕೋಪ ಇಳಿದಿದೆ, ನೀನು ವಾಪಸ್ ಹೋಗು ಅಂತ. ಎಲ್ಲರೂ ಹೊರಟರು. ನಾನು ಇನ್ನು ಹೊರಡ್ತೀನಿ. ಯಾವದಹಮಪಿ ಕಾಂತ ಮೇರುಗುಹಾಮೇವ ಯಾಸ್ಯಾಮಿ, ನಾನು ಮೇರು ಪರ್ವತದ ಗುಹೆಯಲ್ಲಿದ್ದವನು ಅಂತ ಅಲ್ಲಿಗೆ ಹೊರಡ್ತಾನೆ. ಹೀಗೆ ಆ ದಿವ್ಯಾಯುಧಗಳೆಲ್ಲ ನಿರ್ಗಮನ ಮಾಡುತ್ತವೆ. ಇದು ಒಂದು ಭೌಮವಾದ ಸೂಪರ್ ನ್ಯಾಚುರಲ್ ಅನ್ನುವಂಥ ಒಂದು ಎಪಿಸೋಡ್ ಬರ್ತದೆ. ಅದೇ ನಾನು ಮೊದಲೇ ಹೇಳಿದಂತೆ ನಿರ್ವಹಣೆ ಅದ್ಭುತಂ ಅಂತ. ಆಗ ಕೃಷ್ಣ, ನಾನು ಇನ್ನು ಹೊರಡ್ತೀನಿ. ಯಾವದಹಮಪಿ ಪಾಂಡವ ಶಿಬಿರಮೇವ ಯಾಸ್ಯಾಮಿ. ದುರ್ಯೋಧನ ಅಂತೂ ಸಂಧಿಯನ್ನು ನಿರಾಕರಿಸಿದ, ಇನ್ನೇನು ಗತಿ, ಹೊರಡ್ತೀನಿ ಅಂತ ಕೃಷ್ಣ ಹೊರಟಾಗ ಧೃತರಾಷ್ಟ್ರ, ಇಲ್ಲ ನೀನು ಹೋಗಬಾರ್ದು, ನೀನು ನನ್ನ ಪೂಜೆಯನ್ನು ಸ್ವೀಕರಿಸಬೇಕು, ಗೌರವ ಸ್ವೀಕರಿಸಬೇಕು, ಸಂಧಿಯಂತೂ ಆಗಲಿಲ್ಲ, ಸತ್ಕಾರವಾದರೂ ಆಗಲಿ ಅಂತಾನೆ. ದುರ್ಯೋಧನ ಹೀಗೆಲ್ಲ ಮಾಡಬಹುದು ಅಂತ ಕಲ್ಪನೆ ಇತ್ತು. ಧೃತರಾಷ್ಟ್ರನ ಬುದ್ಧಿಯೂ ಸಾಕಷ್ಟು ಚಿಲ್ಲರೆಯೇ, ಅದರೊಳಗೆ ಸಂದೇಹವಿಲ್ಲ. ಆದರೆ ದುರ್ಯೋಧನಷ್ಟು ಓಪನ್ ಆಗಿ ನೀಚತನ ಇಲ್ಲ. ಅವನದೊಂದು ರೀತಿಯಾದ ಗುಟ್ಟು ಮುಚ್ಚು ಮರೆಯಲ್ಲಿರ್ತಕ್ಕಂಥ ಠಕ್ಕು. ಪ್ರಜಾಗರ ಪರ್ವದಲ್ಲಿ ಮಹಾಭಾರತದಲ್ಲಿ ಬರುತ್ತದೆ. ಉದ್ಯೋಗ ಪರ್ವದಲ್ಲಿ ಸಂಜಯ ರಾಯಭಾರಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾದಾಗಿ ಅವನು ವಾಪಸ್ ಬಂದು ಸಭೆಯಲ್ಲಿ ನಾಳೆ ಏನು ಹೇಳ್ತಾನೋ ಪಾಂಡವರ ಅಭಿಪ್ರಾಯ ಅಂತ ರಾತ್ರಿಯೆಲ್ಲ ನಿದ್ದೆ ಬರದೆ ಒದ್ದಾಡ್ತಾ ಇರ್ತಾನೆ ಧೃತರಾಷ್ಟ್ರ. ಆಗ ವಿದುರ ನೀತಿ, ಆಮೇಲೆ ಸಂಸುಜಾತೀಯ ನೀತಿ ಇಂಥವೆಲ್ಲ ಶುರುವಾಗಿರ್ತದೆ. ಆಮೇಲೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗಲೂ ಅವನಿಗೆ ಕಳವಳ. ಕುರುಡಾಗಿದ್ದರಿಂದ ಕಳವಳ ಇನ್ನೂ ಹೆಚ್ಚು. ಪಾಪ ಕಾಣುವುದಿಲ್ಲ ಜಗತ್ತು, ಏನೇನಾಗ್ಬಿಡುತ್ತೋ ಅಂತ ಬೇರೆ ಅದು ಒಂದು ಉಂಟು, ಸಹಜವಾದದ್ದು. ಹಾಗಾಗಿ ಅವನು ಚಿಂತೆ ಮಾಡ್ತಾ ಅಂದ್ಕೋತಾನೆ, ಕೃಷ್ಣನ ಒಲಿಸಿಕೊಳ್ಳೋಣ, ಅವನಿಗೆ ದಿವ್ಯಾಂಬರಗಳನ್ನು, ಚರ್ಮಾಂಬರಗಳನ್ನು, ದಿವ್ಯವಾದಂಥ ಆಭರಣಾದಿಗಳನ್ನು, ರಥಗಳನ್ನು, ದಾಸಿಯರನ್ನು ಎಲ್ಲ ಕೊಟ್ಟು ಒಲಿಸಿಕೊಳ್ಳೋಣ ಅಂತ. ಆಗ ವಿದುರ ಹೇಳ್ತಾನೆ, ಅವಕ್ಕೆಲ್ಲ ಬಲಿ ಬೀಳಲ್ಲ ಕೃಷ್ಣ, ಏನೋ ಲಂಚ ಕೊಟ್ಟಿದ್ನೋ ಅಂಬಾಸಿಡರ್ಸನ್ನು ನುಂಗೋದಿಕ್ಕಾಗೋದಿಲ್ಲ, ಯಾವುದೇ ಹನಿ ಟ್ರ್ಯಾಪು ಮಾಡೋಕ್ಕಾಗೋಲ್ಲ. ಕೃಷ್ಣನ ಬಗ್ಗೆ ಏನು ಯೋಚನೆ ಇಟ್ಕೋಬೇಡ, ಸಂಧಿ ಸರಿಯಾಗಾದರೆ ಅದೇ ಕೃಷ್ಣನಿಗೆ ಬೇಕಾದದ್ದು ಅಂತ. ಅದಂತೂ ಆಗುವುದು ತನ್ನ ಕೈಯಲ್ಲಿಲ್ಲ ಅಂತ ಅವನಿಗೆ ಗೊತ್ತು, ತೆಪ್ಪಗಾಗಿರ್ತಾನೆ. ಈಗ ಅವನು ಬಂದು ಕೃಷ್ಣನ್ನ ಬೇಡಿಕೊಳ್ತಾನೆ, ಅರ್ಘ್ಯ ಪಾದ್ಯಾದಿಗಳನ್ನು ಸ್ವೀಕರಿಸು, ನನ್ನ ಮಗನ ಅಪರಾಧವನ್ನು ದಯಮಾಡಿ ಮನ್ನಿಸು ಅಂತ ಕೇಳ್ತಾನೆ. ಕೃಷ್ಣ ಅಪರಾಧವನ್ನು ಮನ್ನಿಸ್ತೀನಿ ಅಂತ ಹೇಳಲ್ಲ ನೋಡಿ, ಅಯ್ಯೋ ನೀನು ನನ್ನ ಕಾಲಿಗೆ ಯಾಕೆ ಬೀಳ್ತೀಯ ಅಂತ ಹೇಳ್ತಾನೆ ಹೊರತು ದುರ್ಯೋಧನ ಕ್ಷಮಿಸಿದ್ದೀನಿ ಅಂತ ಅನ್ನೋಲ್ಲ. ಆ ಸೂಕ್ಷ್ಮ ಇಲ್ಲಿ ತುಂಬ ಚೆನ್ನಾಗಿದೆ. ಮತ್ತೆ ಹೇಳ್ತಾನೆ, ನಾನು ಹೊರಟು ಬರ್ತೀನಪ್ಪ ಅಂತ. ಅಂದರೆ ಕೃಷ್ಣ ಮತ್ತೆ ಬಂದು ಧೃತರಾಷ್ಟ್ರನ ಕಾಣುವುದು ದುರ್ಯೋಧನ ಎಲ್ಲ ಸತ್ತ ಮೇಲೆ. ಅದು ಅಲ್ಲಿರ್ತಕ್ಕಂಥ ಐರಣಿ. ಆಮೇಲೆ ಭರತವಾಕ್ಯದಿಂದ ಮುಗಿಯುತ್ತದೆ. ಭಾಸನ ಹೆಸರಿನಲ್ಲಿ ಪ್ರಸಿದ್ಧವಾದ ಈ ರೂಪಕಗಳಲ್ಲಿ ಭರತವಾಕ್ಯ ಸಾಮಾನ್ಯವಾಗಿ ಒಂದೇ. ಅದೇನೆಂದರೆ, ಹಿಮವಂತ ಮತ್ತು ವಿಂಧ್ಯ ಪರ್ವತಗಳ ಎರಡು ಕರ್ಣಕುಂಡಲದಂತೆ ಇರುವ ಈ ಆರ್ಯಾವರ್ತ ಭೂಮಿಯಲ್ಲಿ ಎಲ್ಲ ಆ ಸಾಮ್ರಾಜ್ಯ ಯಾವುದು ಸಮುದ್ರ ಪರ್ಯಂತವಾಗಿ ವಿಸ್ತರಿಸಿಕೊಂಡಿದೆ, ಅದನ್ನು ರಾಜಸಿಂಹ ಶ್ರೇಷ್ಠನಾದ ರಾಜ ಅವನ ಆಳನಿ ಏಕಛತ್ರಾಧಿಪತಿಯಾಗಿ ಇರಲಿ ಅಂತ ಭಾರತವು ಭವ್ಯವಾಗಿ, ವ್ಯವಸ್ಥಿತವಾಗಿ, ದೃಢವಾಗಿ, ಅಚ್ಛಿನ್ನವಾಗಿ, ಅವಿಭಕ್ತವಾಗಿ, ಸಮರ್ಥವಾಗಿ, ಸುಂದರವಾಗಿ ಇರಲಿ ಎನ್ನುವ ಈ ಕಾಲದ ಹಾರೈಕೆಯೂ ಅಲ್ಲಿ ಬರುತ್ತದೆ. ಅದನ್ನು ಎಲ್ಲ ಪಾತ್ರಧಾರಿಗಳು ಹಾಡುವ ಮೂಲಕವಾಗಿ ಆ ರೂಪಕಕ್ಕೆ ಮಂಗಳ ಬರುತ್ತದೆ. ಈ ಕಡೆಯ ಭಾಗವನ್ನು ಅಂದರೆ ಸುದರ್ಶನ, ಕೃಷ್ಣ ಮತ್ತು ಧೃತರಾಷ್ಟ್ರರ ಸಂವಾದಗಳನ್ನು ಒಳಗೊಂಡ ಭಾಗವನ್ನು ಈಗ ನೋಡೋಣ. ಭವತು ಪಾಂಡವಾನಾಂ ಕಾರ್ಯಂ ಅಹಮೇವ ಸಾಧಯಾಮಿ. ಭೋ ಸುದರ್ಶನ ಇತಸ್ತಾವತ್. ಯೇಷ ಭೋಃ ಶ್ರುತ್ವಾ ಗಿರಂ ಭಗವತೋ ವಿಪುಲ ಪ್ರಸಾದಾತ್ ನಿರ್ಧಾವಿತೋಸ್ಮಿ ಪರಿವಾರಿತ ತೋಯದೌಘಃ
ಕಸ್ಮಿನ್ ಖಲು ಪ್ರಕುಪಿತಃ ಕಮಲಾಯತಾಕ್ಷಃ ಕಸ್ಯಾದ್ಯ ಮೂರ್ಧನಿ ಮಯಾ ಪ್ರವಿಜೃಂಭಿತವ್ಯಂ. ಕ್ವನು ಖಲು ಭಗವಾನ್ ನಾರಾಯಣಃ ಅವ್ಯಕ್ತಾದಿರಚಿಂತ್ಯಾತ್ಮ ಲೋಕಸಂರಕ್ಷಣೋದ್ಯತಃ ಏಕೋನೇಕ ವಪುಶ್ರೀಮಾನ್ ದ್ವಿಷದ್ಬಲನಿಷೂದನಃ. ಅಯೇ ಅಯಂ ಭಗವಾನ್ ಹಾಸ್ತಿರಪುರದ್ವಾರೆ ದೂತಸಮುದಾಚಾರೇಣೋಪಸ್ಥಿತಃ ಕುತಃ ಖಲು ಆಪಃ ಕುತಃ ಖಲು ಆಪಃ. ಭಗವತಿ ಆಕಾಶಗಂಗೆ ಆಪಸ್ತಾವತ್ ಹಂತ ಸ್ರವತಿ. ಜಯತು ಭಗವಾನ್ ನಾರಾಯಣಃ. ಸುದರ್ಶನ ಅಪ್ರತಿಹತ ಪರಾಕ್ರಮೋ ಭವ. ಅನುಗ್ರಹೀತೋಸ್ಮಿ. ದಿಷ್ಟ್ಯಾ ಭವಾನ್ ಕರ್ಮಕಾಲೇ ಪ್ರಾಪ್ತಃ. ಕಥಂ ಕಥಂ ಕರ್ಮಕಾಲ ಇತಿ? ಆಜ್ಞಾಪಯತು ಭಗವಾನ್ ಆಜ್ಞಾಪಯತು. ಕಿಂ ಮೇರು ಮಂದರಕುಲಂ ಪರಿವರ್ತಯಾಮಿ ಸಂಕ್ಷೋಭಯಾಮಿ ಸಕಲಂ ಮಕರಾಲಯಂ ವಾ ನಕ್ಷತ್ರವಂಶಮಖಿಲಂ ಭುವಿ ಪಾತಯಾಮಿ ನಾಶಕ್ಯಮಸ್ತಿ ಮಮ ದೇವ ತವ ಪ್ರಸಾದಾತ್. ಭೋ ಸುದರ್ಶನ ಇತಸ್ತಾವತ್. ಭೋ ಸುಯೋಧನ ಯದಿ ಲವಣಜಲಂ ವಾ ಕಂದರಂ ವಾ ಗಿರೀಣಾಂ ಗ್ರಹಗಣಚರಿತಂ ವಾ ವಾಯುಮಾರ್ಗಂ ಪ್ರಯಾಸಿ ಮಮ ಭುಜಬಲಯೋಗ ಪ್ರಾಪ್ತ ಸಂಜಾತ ವೇಗಂ ಭವತು ಚಪಲ ಚಕ್ರಂ ಕಾಲಚಕ್ರಂ ತವಾದ್ಯ. ಭೋ ಭೋ ಸುಯೋಧನ ಹತಕ ಪ್ರಸೀದತು ಪ್ರಸೀದತು ಭಗವಾನ್ ನಾರಾಯಣಃ. ಮಹೀಭಾರಾಪನಯನಂ ಕರ್ತುಂ ಜಾತಸ್ಯ ಭೂತಲೆ ಅಸ್ಮಿನ್ನೇವ ಗತೇ ದೇವ ನನು ಸ್ಯಾತ್ ವಿಫಲಶ್ರಮಃ. ಸುದರ್ಶನ ರೋಷಾತ್ ಸಮುದಾಚಾರೋ ನ ಅವೇಕ್ಷಿತಃ. ಗಮ್ಯತಾಂ ಗಮ್ಯತಾಂ ಸ್ವನಿಲಯಮೇವ. ಯದಾಜ್ಞಾಪಯತಿ ಭಗವಾನ್ ನಾರಾಯಣಃ. ಕಥಂ ಕಥಂ ಗೋಪಾಲಕ ಇತಿ ತ್ರಿಚರಣಾತಿಕ್ರಾಂತ ತ್ರಿಲೋಕೋ ನಾರಾಯಣಃ ಖಲು ಅತ್ರ ಭವಾನ್. ಶರಣಂ ವ್ರಜಂತು ಭವಂತಃ ಯಾವತ್ ಗಚ್ಚಾಮಿ. ಅಯೇ ಏತದ್ ಭಗವದಾಯುಧವರಂ ಶಾರಂಗಂ ಪ್ರಾಪ್ತಂ ತನು ಮೃದು ಲಲಿತಾಂಗಂ ಸ್ತ್ರೀ ಸ್ವಭಾವೋಪಪನ್ನಂ ಹರಿಕರ ಧೃತ ಮಧ್ಯಂ ಶತ್ರು ಸಂಘೈಕ ಕಾಲಃ ಕನಕ ಖಚಿತ ಪೃಷ್ಠಂ ಭಾತಿ ಕೃಷ್ಣಸ್ಯ ಪಾರ್ಶ್ವೇ ನವ ಸಲಿಲದ ಪಾರ್ಶ್ವೇ ಚಾರು ವಿದ್ಯುಲ್ಲತೇವ. ಭೋ ಭೋ ಶಾರಂಗ ಪ್ರಶಾಂತರೋಷೋ ಭಗವಾನ್ ನಾರಾಯಣಃ. ಗಮ್ಯತಾಂ ಗಮ್ಯತಾಂ ಸ್ವನಿಲಯಮೇವ. ಹಂತ ನಿವೃತ್ತಃ ಯಾವತ್ ಗಚ್ಚಾಮಿ. ಅಯೇ ಇಯಂ ಕೌಮುದಕಿ ಪ್ರಾಪ್ತ ಮಣಿಕನಕ ವಿಚಿತ್ರ ಚಿತ್ರಮಾಲೋತ್ತರೀಯ ಸುರರಿಪು ಗಣಗಾತ್ರ ಧ್ವಂಸನೆ ಜಾತತೃಷ್ಣ ಗಿರಿವರ ತಟರೂಪ ದುರ್ನಿವಾರಾತಿ ವೀರ್ಯ ವ್ರಜತಿ ನಭಸಿ ಶೀಘ್ರಂ ಮೇಘವೃಂದಾನುಯಾತ್ರ. ಹೇ ಕೌಮುದಕಿ ಪ್ರಶಾಂತರೋಷೋ ಭಗವಾನ್ ನಾರಾಯಣಃ. ಹಂತ ನಿವೃತ್ತ ಯಾವತ್ ಗಚ್ಚಾಮಿ. ಅಯೇ ಅಯಂ ಪಾಂಚಜನ್ಯಃ ಪ್ರಾಪ್ತಃ. ಪೂರ್ಣೇಂದು ಕುಂದ ಕುಮುದೋದರ ಹಾರಗೌರೋ ನಾರಾಯಣಾನನ ಸರೋಜ ಕೃತಪ್ರಸಾದಃ ಯಸ್ಯ ಸ್ವನಂ ಪ್ರಲಯ ಸಾಗರ ಘೋಷತುಲ್ಯಂ ಗರ್ಭಾ ನಿಶಮ್ಯ ನಿಪತಂತಿ ಅಸುರಾಂಗನಾನಾಂ. ಹೇ ಪಾಂಚಜನ್ಯ ಪ್ರಶಾಂತರೋಷೋ ಭಗವಾನ್ ಗಮ್ಯತಾಂ. ಹಂತ ನಿವೃತ್ತಃ. ಅಯೇ ನಂದಕಾಸಿಃ ಪ್ರಾಪ್ತಃ. ವನಿತಾ ವಿಗ್ರಹೋ ಯುದ್ಧೇ ಮಹಾಸುರ ಭಯಂಕರಃ ಪ್ರಯಾತಿ ಗಗನೇ ಶೀಘ್ರಂ ಮಹೋಲ್ಕೇವ ವಿಭಾತ್ಯಯಂ. ಹೇ ನಂದಕ ಪ್ರಶಾಂತರೋಷೋ ಭಗವಾನ್ ಗಮ್ಯತಾಂ. ಹಂತ ನಿವೃತ್ತಃ ಯಾವತ್ ಗಚ್ಚಾಮಿ. ಅಯೇ ಏತಾನಿ ಭಗವದಾಯುಧವರಾಣಿ. ಸೋಯಂ ಖಡ್ಗಃ ಖರಾಂಶೋರಪಹಸಿತತನುಃ ಸ್ವೈಃ ಕರೈಃ ನಂದಕಾಖ್ಯಃ ಸೇಯಂ ಕೌಮೋದಕೀಯ ಸುರರಿಪು ಕಠಿನೋರಸ್ಥಲ ಕ್ಷೋಧದಕ್ಷ ಸೈಷಾ ಶಾರ್ಗಾಭಿಧಾನ ಪ್ರಲಯ ಘನರವಜ್ಜಾರವಾ ಚಾಪರೇಖಾ ಸೋಯಂ ಗಂಭೀರ ಘೋಷಃ ಶಶಿಕರ ವಿಷಧ ಶಂಖರಾಟ್ ಪಾಂಚಜನ್ಯಃ. ಹೇ ಶಾರ್ಂಗ ಕೌಮೋದಕಿ ಪಾಂಚಜನ್ಯ ದೈತ್ಯಾಂತಕೃನ್ನಂದಕ ಶತ್ರುವನ್ಹೇ ಪ್ರಶಾಂತರೋಷೋ ಭಗವಾನ್ ಮುರಾರಿಃ ಸ್ವಸ್ಥಾನಮೇವಾತ್ರ ಹಿ ಗಚ್ಚ ತಾವತ್. ಹಂತ ನಿವೃತ್ತಾಃ ಯಾವತ್ ಗಚ್ಚಾಮಿ. ಅಯೇ ಅತ್ಯುದ್ಧೂತೋ ವಾಯುಃ ಅತಿತಪತ್ಯಾದಿತ್ಯಃ ಚಲಿತಾಃ ಪರ್ವತಾಃ ಕ್ಷುಬ್ಧಾಃ ಸಾಗರಾಃ ಪತಿತಾಃ ವೃಕ್ಷಾಃ ಭ್ರಾಂತಾ ಮೇಘಾಃ ಪ್ರಲೀನಾಃ ವಾಸುಕಿ ಪ್ರಭುತಯೋಃ ಭುಜಂಗೇಶ್ವರಾಃ ಕಿನ್ನು ಕಲ್ವಿದಂ. ಅಯೇ ಅಯಂ ಭಗವತೋ ವಾಹನೋ ಗರುಡಃ ಪ್ರಾಪ್ತಃ.
ಸುರಾಸುರಾಣಾಂ ಪರಿಖೇದಲಬ್ಧಂ ಏನಾಮೃತಂ ಮಾತೃವಿಮೋಕ್ಷಣಾರ್ಥಂ ಆಚ್ಛಿನ್ನಮಾಸೀತ್ ವಿಷತೋ ಮುರಾರೇಃ ತ್ವಾಮುದ್ವಹಾಮೀತಿ ವರೋಪಿ ದತ್ತಃ. ಹೇ ಕಾಶ್ಯಪ ಪ್ರಿಯಪುತ್ರ ಗರುಡ, ಪ್ರಶಾಂತರೋಷೋ ಭಗವಾನ್ ದೇವದೇವೇಶಃ ಗಮ್ಯತಾಂ ಸ್ವನಿಲಯಮೇವ ಹಂತ ನಿವೃತ್ತಃ ಯಾವತ್ ಗಚ್ಛಾಮಿ ಏತೆ ಸ್ಥಿತಾ ವಿಯತಿ ಕಿನ್ನರ ಯಕ್ಷಸಿದ್ಧಾಃ ದೇವಾಶ್ಚ ಸಂಭ್ರಮಚಲನ್ ಮುಕುಟೋತ್ತಮಾಂಗಾಃ ರುಷ್ಟೇ ಅಚ್ಯುತೆ ವಿಗತಕಾಂತಿ ಗುಣಾಃ ಪ್ರಶಾಂತಂ ಶ್ರುತ್ವಾ ಶ್ರಯಂತಿ ಸದನಾನಿ ನಿವೃತ್ತತಾಪಃ ಯಾವದಹಮಪಿ ಕಾಂತಾಂ ಮೇರುಗುಹಾಮೇವ ಯಾಸ್ಯಾಮಿ. ಯಾವದ್ ಅಹಮಪಿ ಪಾಂಡವ ಶಿಬಿರಮೇವ ಯಾಸ್ಯಾಮಿ. ನ ಖಲು ಗಂತವ್ಯಂ. ಹಯೇ ವೃದ್ಧರಾಜಸ್ವರ ಇವ. ಭೋ ರಾಜನ್ ಏಷ ಸ್ಥಿತೋಸ್ಮಿ. ಕ್ವನು ಖಲು ಭಗವಾನ್ ನಾರಾಯಣಃ, ಕ್ವನು ಖಲು ಭಗವಾನ್ ಪಾಂಡವಶ್ರೇಯಸ್ಕರಃ, ಕ್ವನು ಖಲು ಭಗವಾನ್ ವಿಪ್ರಪ್ರಿಯಃ, ಕ್ವನು ಖಲು ಭಗವಾನ್ ದೇವಕೀನಂದನಃ. ಮಮ ಪುತ್ರಾಪರಾಧಾತ್ತು ಶಾರ್ಂಗಪಾಣೇ ತವಾಧುನಾ ಏತನ್ಮೇ ತ್ರಿದಶಾಧ್ಯಕ್ಷ ಪಾದಯೋ ಪತಿತಂ ಶಿರಃ. ಹಾದಿಕ್ ಹಾದಿಕ್ ಪತಿತೋತ್ರ ಭವಾನ್. ಉತ್ತಿಷ್ಠ ಉತ್ತಿಷ್ಠ. ಅನುಗ್ರಹೀತೋಸ್ಮಿ ಭಗವನ್. ಇದಂ ಅರ್ಘ್ಯಂ ಪಾದ್ಯಂಚ ಪ್ರತಿಗೃಹ್ಯತಾಂ. ಸರ್ವಂ ಗೃಹ್ಣಾಮಿ. ಕಿಂ ತೇ ಭೂಯಃ ಪ್ರಿಯಮುಪಹರಾಮಿ. ಯದಿ ಮೇ ಭಗವಾನ್ ಪ್ರಸನ್ನಃ ಕಿಮತಃ ಪರಮಿಚ್ಛಾಮಿ. ಗಚ್ಚತು ಭವಾನ್ ಗಚ್ಚತು ಪುನರ್ದರ್ಶನಾಯ. ಯದಾಜ್ಞಾಪಯತಿ ಭಗವಾನ್ ನಾರಾಯಣಃ. ಇಮಾಂ ಸಾಗರ ಪರ್ಯಂತಾಂ ಹಿಮವದ್ವಿಂಧ್ಯ ಕುಂಡಲಾಂ ಮಹೀಮೇಕಾತಪತ್ರಾಂಕಾಂ ರಾಜಸಿಂಹ ಪ್ರಶಾಸ್ತುನಃ. ನಮಸ್ಕಾರ. ದೂತವಾಕ್ಯ ರೂಪಕ ಸಂಸ್ಕೃತದ ಏಕಾಂಕ ರೂಪಕಗಳಲ್ಲಿ ತುಂಬ ಪ್ರಸಿದ್ಧವಾದದ್ದು. ಈ ಭಾಸನ ಹೆಸರಿನ ರೂಪಕಗಳು ಅನೇಕ ಬಾರಿ ರಂಗಸ್ಥಳದಲ್ಲಿ ಪ್ರಯುಕ್ತವಾಗಿವೆ. ಆದರೆ ಅದೆಷ್ಟೋ ಬಾರಿ ದೇಶಭಾಷೆಗಳ ಅನುವಾದಗಳಾಗಿ ಬಂದಿರುತ್ತವೆ. ಮತ್ತಿನ್ನೆಷ್ಟೋ ಬಾರಿ ಮೂಲವನ್ನು ಪೂರ್ಣವಾಗಿ ತೆಗೆದುಕೊಳ್ಳೋದಿಲ್ಲ. ಅಲ್ಲಿ ಇಲ್ಲಿ ಕತ್ತರಿ ಪ್ರಯೋಗ ಮಾಡ್ತಾರೆ. ಆದರೆ ಈ 4 ಪ್ರಯೋಗಗಳನ್ನು ಯಾವುದಿಲ್ಲಿ ವಾಚಿಕಾಭಿನಯವಾಗಿ ಮಾಡಿರೋದು ಉಂಟು. ಶಾಕುಂತಲವಾಗಲಿ, ಮೃಚ್ಛಕಟಿಕವಾಗಲಿ, ಅಥವಾ ಮುದ್ರಾರಾಕ್ಷಸವಾಗಲಿ, ಇಂದಿನ ದೂತವಾಕ್ಯವಾಗಲಿ, ಯಾವುದೇ ಒಂದು ಪದವನ್ನಾಗಲಿ ಬಿಡದೆ ಪೂರ್ಣವಾಗಿ ಆ ಪಾಠವನ್ನು ಉಳಿಸಿಕೊಡಬೇಕು ಅನ್ನುವ ಪ್ರಯತ್ನ. ಆ ಪ್ರಯತ್ನಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ಕಾರ.